ಹಾಯ್ ಹಲೋ ನಮಸ್ತೆ. ಪ್ರಜಾಮಾರ್ಗ ನೋಡ್ತಾ ಇರುವಂತಹ ಎಲ್ಲ ವೀಕ್ಷಕರಿಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ನಾವಿಲ್ಲಿ ನೆಮ್ಮದಿಯಿಂದ ಓಡಾಡಿಕೊಂಡು ಕೆಲಸವನ್ನ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಅದಕ್ಕೆ ಒಬ್ರು ಕಾರಣ. ಅದು ಮತ್ಯಾರು ಅಲ್ಲ, ದೇಶವನ್ನ ಕಾಯುವಂತಹ ಸೈನಿಕರು. ಅಂತಹ ಸೈನಿಕರು ಗಾಳಿ ಬಿಸಿಲು ಚಳಿ ಇದ್ಯಾವುದನ್ನು ಕೂಡ ಲೆಕ್ಕಿಸದೆ ತನ್ನ ಪ್ರಾಣವನ್ನ ಪಣವಾಗಿಟ್ಟು ದೇಶದ ರಕ್ಷಣೆಗೋಸ್ಕರ ಸೇವೆಯನ್ನ ಸಲ್ಲಿಸ್ತಾರೆ. ಅಂತಹ ಸೈನಿಕರ ಜೀವನ ಹೇಗಿರುತ್ತೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಸೈನಿಕರ ಜೀವನ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ಲಿಕ್ಕೆ ಒಬ್ರು ಕಾರ್ಗಿಲ್ ವೀರ, ಒಬ್ಬ ವೀರ ಯೋಧ ನಮ್ಮ ಜೊತೆ ಇದ್ದಾರೆ. ಅವರು ಮತ್ಯಾರು ಅಲ್ಲ, ಕಾರ್ಗಿಲ್ ಯುದ್ಧದಲ್ಲಿ ಸುಮಾರು 8 ರಿಂದ 10 ಉಗ್ರವಾದಿಗಳನ್ನ ಕೊಂದು ಸೇನಾ ಕ್ಷೇತ್ರದಲ್ಲಿ ಬಹಳಷ್ಟು ಸಾಧನೆಯನ್ನ ಮಾಡಿರುವಂತಹ 16 ವರ್ಷ ಸೇನೆಯಲ್ಲಿ ಸೇವೆಯನ್ನ ಸಲ್ಲಿಸಿರುವಂತಹ ಹವಲ್ದಾರ್ ಎಂ ಶರವಣ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ವೆಲ್ಕಮ್ ಸರ್. ನಮಸ್ತೆ ಸರ್, ಈಗ ನಮ್ಮಲ್ಲಿ ದೇಶಭಕ್ತಿ ಇದೆ, ದೇಶ ಪ್ರೇಮ ಇದೆ, ದೇಶ ಸೇವೆ ಮಾಡಬೇಕು ಅನ್ನೋ ಮನಸ್ಸಿದೆ. ಆದರೆ ಅದನ್ನ ಕಾರ್ಯರೂಪಕ್ಕೆ ತರೋದು ಸೈನಿಕ ಮಾತ್ರ. ಇದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ನೋಡಿ, ಸೈನಿಕ ಅನ್ನೋವಾಗ ಪ್ರತಿಯೊಬ್ಬರಿಗೂ ನಮಗೆ ನಾವು ಎಜುಕೇಷನ್ಗೆ ನಾವು ಯಾವಾಗ ಜಾಯ್ನ್ ಆಗ್ತೀವೋ ಆ ಸಮಯದಲ್ಲಿ ನಮ್ಮ ಗುರು ಹಿರಿಯರೇ ನಾವು ಆವಾಗಿಂದನೇ ನಮ್ಗೆ ಹೇಳ್ಕೊಡ್ತಾರೆ. ಮೊದಲು ಏನು ಅಂತ ಹೇಳಿದ್ರೆ ನಮ್ಮ ದೇಶ ಇದ್ದರೆ ಮಾತ್ರ ನಾವು ಫಸ್ಟು ದೇಶ ಮುಖ್ಯ ಅನ್ನೋದನ್ನು ನಮ್ಮ ಧ್ವಜನ ತೋರಿಸಿ ಪ್ರತಿ ಹೆಜ್ಜೆಗೂ ನಮ್ಮ ಮಕ್ಕಳಿಗೆ ಹೇಳ್ಕೊಡ್ತಾ ಇರ್ತಾರೆ. ಅದೇ ರೀತಿ ಹಲವಾರು ಕಾರ್ಯಕ್ರಮಗಳು ನಾವು ನೋಡ್ತೀವಿ. ದೇಶಭಕ್ತಿ ಬಗ್ಗೆನೇ ಹಲವಾರು ಕಾರ್ಯಕ್ರಮಗಳಲ್ಲಿರುತ್ತೆ. ಜೊತೆಗೆ ಪ್ರತಿಯೊಂದು ಮಕ್ಕಳಲ್ಲೂ ಆ ಪ್ರೀತಿ ಅನ್ನೋದು, ಆ ದೇಶದ ಮೇಲೆ ಇರ್ತಕ್ಕಂಥ ಪ್ರೀತಿ, ನನ್ನ ದೇಶ ಅನ್ನೋದನ್ನು ಪ್ರತಿಯೊಂದು ಮಕ್ಕಳಲ್ಲೂ ಇರುತ್ತೆ. ಆದರೆ ಬೆಳೀತಾ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಕೆಲವೇ ವ್ಯಕ್ತಿಗಳು ಮಾತ್ರ ಆ ಸೈನಿಕ ಸೇರಕ್ಕೆ ಸಾಧ್ಯ ಆಗುತ್ತೆ. ಅದನ್ನು ಕಾರ್ಯರೂಪಕ್ಕೆ ತರೋದು ಯಾರು ಅಂತಂದರೆ ಕೊನೆಗೆ ಸೈನಿಕರು ಮಾತ್ರ ಅದಕ್ಕೆ ಕಾರ್ಯರೂಪಕ್ಕೆ ತರ್ತಾರೆ. ಯಾಕೆಂದರೆ ಸಮಾಜದಲ್ಲಿ ಹಲವಾರು ಡೈವರ್ಷನ್ಗಳಿದೆ. ಡೈವರ್ಷನ್ ಅಂತ ಹೇಳಿದ್ರೆ ಈಗಿನ ಪರಿಸ್ಥಿತಿಗಳಲ್ಲಿ ಹಣದ ವ್ಯಾಮೋಹದ ಹಿಂದೆಗಳು ಹೋಗೋರು ಜಾಸ್ತಿ, ಆ ಮನೆ ಪರಿಸ್ಥಿತಿ ಇರ್ಬೋದು, ಜೊತೆಗೆ ಬೇರೆ ಮಕ್ಕಳು ಹಣ ಗಳಿಸಿ ಅವರು ಇರ್ತಕ್ಕಂಥ ಲೈಫ್ ಸ್ಟೈಲ್ ನೋಡಿಕೊಂಡು ಅದರಿಂದ ಹೋಗುವಂಥ ಜನಗಳೇ ಜಾಸ್ತಿ ಇರ್ತಾರೆ. ಆದರೆ ನಮ್ಮಲ್ಲಿ ಬಂದ್ಬಿಟ್ಟು ನಮ್ಮ ಗುರುಗಳು ಯಾವ ರೀತಿ ಗುರುಗಳು ನಮಗೆ ಪಾಠ ಹೇಳ್ಕೊಟ್ಟಿರ್ತಾರೋ ಆ ಗುರುಗಳು ಯಾವ ರೀತಿ ಕೊಡಬೇಕು ಆ ಪಾಠಗಳು ಅಂತ ಹೇಳಿದ್ರೆ, ಮಕ್ಕಳಲ್ಲಿ ಒಂದು ಗುರಿ ಏನಾದರೂ ಕೊಟ್ಟರೆ ಆ ಗುರು ತಲುಪೋವರೆಗೂ ಅವರು ಅದನ್ನೇ ಇಟ್ಕೋಬೇಕು. ಅಂದರೆ ನೀನು ಸೈನಿಕ ಆಗಬೇಕು ಅಂತ ಏನಾದರೂ ಹೇಳ್ಕೊಟ್ರೆ ಸೈನಿಕನ ಬಗ್ಗೆನೇ ಚಿಂತನೆ ನಾವು ಜಾಸ್ತಿ ಮಾಡಬೇಕು. ಆ ಚಿಂತನೆಯನ್ನು ನಾನು ಮಾಡಿದೆ. ಯಾಕಂದ್ರೆ ನಾನು 7ನೇ ತರಗತಿ ಓದಬೇಕಾದ್ರೇನೆ ನನ್ನ ಗುರುಗಳಾದ ಭೈರಪ್ಪ ಅಂತ ಇದ್ರು ಅವರು ಗುರುಗಳು. ಅವರಿಗೆ ನಾನು ಕೇಳಿದೆ, ನಾನು ಮುಂದಿನ ದಿನಗಳಲ್ಲಿ ನಾನು ಯಾವ ಕೆಲಸ ಮಾಡಿದ್ರೆ ನನ್ನ ಮನೆ ಚೆನ್ನಾಗಿರುತ್ತೆ, ಜೊತೆಗೆ ನಾನು ಚೆನ್ನಾಗಿರ್ತೀನಿ, ಜೊತೆಗೆ ನನಗೆ ಆಮೇಲೆ ನನ್ನ ದೇಶ ಚೆನ್ನಾಗಿರುತ್ತೆ ಅನ್ನೋದಕ್ಕೆ ಕೇಳಿದಾಗ ಅವ್ರು ಹೇಳಿದ್ರು, ನೋಡಪ್ಪ, ಈಗಿನ ದಿನಗಳಲ್ಲಿ ಇಬ್ಬರಿಗೆ ಒಳ್ಳೆ ಗೌರವ ಇದೆ. ಒಂದು ರೈತ, ಒಂದು ದೇಶದ ಸೈನಿಕ. ರೈತನಂತೂ ನೀವು ಸಿಟಿಲಿ ಹುಟ್ಟಿದಾಗ ನಿನ್ನ ಹತ್ರ ಯಾವುದೇ ಜಮೀನು ಇಲ್ಲದೆ ಇರಬೇಕಾದ್ರೆ ನಿನ್ನ ರೈತನಂತೂ ಆಗೋಕ್ಕೆ ಸಾಧ್ಯ ಇಲ್ಲ. ಸೈನಿಕ ನೀನು ಆಗ್ಬೋದು ನೋಡು, ಅದು ಇಲ್ಲಿಂದನೇ ತಯಾರಿ ಮಾಡಂತ ಹೇಳಿದ್ರು. ನಾನು ಅಲ್ಲಿಂದನೇ ತಯಾರಿ ಮಾಡ್ಕೊಂಡ್ಬಂದು, ಅದಕ್ಕೆ ಜೈ ಜವಾನ್ ಜೈ ಕಿಸಾನ್ ಅಂತ ನಾವು ಹೇಳ್ತೀವಿ. ಜವಾನ್ ಜೈ ಕಿಸಾನ್ ಅಂತ ಹೇಳಿ ಸೈನಿಕರಿಗೆ ನಾನು ಪ್ರಾಮುಖ್ಯತೆ ಕೊಟ್ಟು ಸೈನಿಕಕ್ಕೆ ಸೇರಿದ್ದು. ಆಗಿಂದನೇ ನಾನು ಸೇರಿದ್ದು. ಈ ಸೇನಾ ಪಯಣ ಹೇಗೆ ಸ್ಟಾರ್ಟ್ ಆಯ್ತು ನಿಮ್ದು? ಅದು ಅದೇ ರೀತಿ ನಾನು ಹೇಳಿದ, ನಾನು 7ನೇ ತರಗತಿಯಲ್ಲಿ ನಾನು ಯಾವಾಗ ನನ್ನ ಗುರುಗಳು ಹಲವಾರು ದೇಶ ಸೇವೆಗಳ ಬಗ್ಗೆ, ದೇಶದ ಬಗ್ಗೆ, ಆಮೇಲೆ ನಮ್ಮ ದೇಶದ ಮೇಲೆ ಆಕ್ರಮಣ ಆಯ್ತಲ್ಲ 1947ರಲ್ಲಿ ನಮ್ಮ ಮೇಲೆ ಯುದ್ಧ ಆಗಿರ್ಬೋದು, 1971ರಲ್ಲಿ ಯುದ್ಧ ಆಗಿರ್ಬೋದು, 65ರಲ್ಲಿ 62ರಲ್ಲಿ ಚೈನಾ ಯುದ್ಧಗಳಾಗಿರ್ಬೋದು. ಇದೆಲ್ಲ ಆದಾಗ ನಮ್ಮ ಗುರುಗಳು ಯಾವ ರೀತಿ ಇದ್ರು ಅಂತ ಹೇಳಿದ್ರೆ, ನಮ್ಮ ದೇಶನ ಯಾರು ಕಾಪಾಡಬೇಕು ಅಂದರೆ ನೀವೇ ಕಣ್ರಪ್ಪ ಮಕ್ಕಳು, ನೀವೇ ಕಾಪಾಡಬೇಕು. ನೀವೆಲ್ಲ ಸೈನಿಕರಾದರೆ ನಮ್ಮ ದೇಶನ ಕಾಪಾಡ್ಬೋದು. ನೀವೆಲ್ಲ ಚೆನ್ನಾಗಿರಬೇಕು, ನೀವೆಲ್ಲ ಸ್ಟ್ರಾಂಗ್ ಆಗಿರಬೇಕು. ಮುಂದಿನ ದಿನಗಳಲ್ಲಿ ನೀವು ಸೈನಿಕರಾದರೆ ನಮ್ಮ ದೇಶನ ಚೆನ್ನಾಗಿ ಕಾಪಾಡ್ಬೋದು ಅಂತ ಆಗ ಅವರು ಪಯಣ ಸ್ಟಾರ್ಟ್ ಮಾಡಿದ್ರು. ಅದಾದಮೇಲೆ ನನ್ನ ಚಿಕ್ಕಪ್ಪ ಒಬ್ಬರು ವೇಣು ನಾಯ್ಡು ಅಂತ ಇದ್ದರು. ಅವರು ಸೈನ್ಯದಲ್ಲಿ ಆಲ್ರೆಡಿ ಇದ್ದರು. ಅವರು ಮನೆಗಳಿಗೆಲ್ಲ ಅವರು ರಜೆ ದಿನಗಳಲ್ಲಿ ಮನೆಗೆ ಬಂದಾಗ ಅವ್ರಿಗೆ ಸಿಗ್ತಕ್ಕಂಥ ಗೌರವಗಳು ನಾನು ನೋಡ್ತಾ ಇದ್ದೆ. ಒಂದು ಸೈನಿಕ ಅಂದರೆ ಇಷ್ಟು ಗೌರವ ಸಿಗತ್ತಾ, ಅಂದರೆ ಇವರು ಇಂಥ ಒಳ್ಳೆ ಕಾರ್ಯ ಮಾಡ್ತಿದ್ದಾರೆ ಅಂತೇಳಿ ನಾನು ಸೈನಿಕ ಸೇರಬೇಕು. ಆಮೇಲೆ ಚಿಕ್ಕ ವಯಸ್ಸಿಂದನೇ ಆ ರೋಚಕ ಅಂತ ಹೇಳ್ತಾರಲ್ಲ, ಮಕ್ಕಳಲ್ಲಿ ಬಂದು ಪ್ರತಿಯೊಂದು ಕ್ರೀಡೆಗಳಲ್ಲಿ ಆಟ ಆಡೋದಿರ್ಬೋದು, ಮತ್ತು ಯಾವುದೇ ಆಗಲಿ ಪ್ರತಿಯೊಂದರಲ್ಲಿ ನಾನು ತುಂಬ ಫಾಸ್ಟ್ ಆಗಿದ್ದೆ ಆ ಸಮಯದಲ್ಲಿ ಹೇಳ್ಬೇಕಾದ್ರೆ.
ಜೊತೆಗೆ ನಮ್ಮ ತಾಯಿಗಳಿಗೂ ಅದೇ ಆಸೆ ಇತ್ತು. ಏನಂದರೆ ನನ್ನ ಒಂದು ಮಗನ ನಾನು ದೇಶ ಸೇವೆಗೆ ನಾನು ಖಂಡಿತವಾಗ್ಲೂ ಕಳಿಸ್ಬೇಕಂತ ಅವ್ರ ಆಸೆನೂ ಇತ್ತು. ಅಲ್ಲಿಂದನೇ ನಾನು ಸೈನಿಕಕ್ಕೆ ಸೇರಬೇಕು ಅಂತೇಳಿ 7ನೇ ತರಗತಿಯಿಂದನೇ ನಾನು ನನ್ನ ಮನಸ್ಸನ್ನ ಗಟ್ಟಿ ಮಾಡ್ಕೊಂಡಿದ್ದೆ. ನಾನು ಸೇರಲೇಬೇಕು ಅಂತ, ಸೈನ್ಯದಲ್ಲೇ ಸೇರಬೇಕು ಅಂತ. ಆ ದೇವರ ಆಶೀರ್ವಾದ ಸೈನ್ಯಕ್ಕೆ ನಾನು ಕಳಿಸ್ಕೊಟ್ಟೆ. ನೋಡಿ ಸರ್, ನೀವು ಹೇಳಿದ್ರಿ ನಿಮ್ಮ ಅಪ್ಪಮ್ಮಂಗೂ ಆಸೆ ಇತ್ತು ನೀವು ಸೇನೆಗೆ ಸೇರಬೇಕು ಅಂತ. ಆದರೆ ಇತ್ತೀಚಿನ ದಿನಗಳಲ್ಲಿ ಅಥವಾ ಮೊದಲಿಂದನೂ ಆಗಿರ್ಬೋದು, ಹಿಂದಿನಿಂದಲೂ ಸೇನೆಗೆ ಸೇರಿಸುವುದರ ಹಿಂದೆ ಪೇರೆಂಟ್ಸ್ ಅಥವಾ ಪೋಷಕರು ತುಂಬ ಹಿಂಜರಿತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಸೇನೆಗೆ ಹೋದವರೆಲ್ಲ ಅಥವಾ ಸೈನಿಕ ಆದವರೆಲ್ಲ ಹುತಾತ್ಮರಾಗ್ತಾರೆ, ಸಾಯ್ತಾರೆ ಅನ್ನುವಂಥ ಎಲ್ಲೋ ಒಂದು ಭಾವನೆ ಇತ್ತು. ಹೌದು, ಇವಾಗ ನಮ್ಮ ಇದರಲ್ಲಿ ಇವಾಗ ಏನಂದರೆ ಸೈನಿಕರು ಎಲ್ಲರೂ ಸಾಯೋದಿಲ್ಲ. ಯಾಕೆಂದರೆ ಇವತ್ತಿನ ದಿನ ನಮ್ಮ ಭಾರತೀಯ ಸೇನೆಯಲ್ಲಿ 13 ಲಕ್ಷ ಜನ ಸೈನಿಕರಿದ್ದಾರೆ. ಇಂಡಿಯನ್ ಆರ್ಮಿ ಅಂತ ಹೇಳ್ಬೇಕಾದ್ರೆ ಅಷ್ಟು ಸೈನಿಕರಿದ್ದಾರೆ. ಎಲ್ಲರಿಗೂ ಆ ಹುತಾತ್ಮರಾಗುವಂಥ ಭಾಗ್ಯನೂ ಸಿಗಲ್ಲ. ಯಾಕಂದರೆ ಹುತಾತ್ಮರಾಗೋದು ಅನ್ನೋದು ತುಂಬ ದೊಡ್ಡ ಭಾಗ್ಯ ಅಂತಲೇ ನಾನು ಹೇಳ್ಬೋದು. ಯಾಕಂದರೆ ಸೈನಿಕರಲ್ಲಿ ದೇಶಕ್ಕಾಗಿ ತನ್ನ ಪ್ರಾಣ ಕೊಡ್ತಾನೆ ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ಭಾಗ್ಯ ಏನಿದೆ, ಅದು ನಮ್ಮ ಭಾಗ್ಯ ಅಂತಲೇ ಹೇಳ್ಬೋದು. ಆದರೆ ಇಲ್ಲಿ ಹಲವಾರು ಸಮಯದಲ್ಲಿ ನೀವು ನೋಡಿರ್ಬೋದು, ಇಲ್ಲಿರ್ತಕ್ಕಂಥ ಸಮಾಜದಲ್ಲಿ ಇರಬೇಕಾದ್ರೆ ನಡೀತಾ ಹೋಗ್ತಾನೆ ಆಕ್ಸಿಡೆಂಟ್ ಆಗಿ ಡೆತ್ ಆಗೋದಂಥ ಸಾಧ್ಯತೆ ಇದೆ. ಅವ್ರು ಏನೇ ಸೇಫ್ ಆಗಿದ್ರು ಆ ಸಮಯ ಬಂದಾಗ ಅವ್ರಿಗೆ ಅದು ಆಗುವಂಥ ಘಟನೆಗಳಲ್ಲಿ ಹೋಗ್ತಾರೆ. ಅಲ್ಲಿ ಸೈನಿಕದಲ್ಲಿ ಯಾವುದೇ ನಾವು ಬಾರ್ಡರ್ಗಳಲ್ಲಿರ್ಬೋದು, ಶತ್ರುಗಳ ಮುಂದೆ ನಾವು ಹೋರಾಟ ಮಾಡಬೇಕಾಗಿರ್ಬೇಕಾದ್ರೆ ಅದು ನಾವು ಅಲ್ಲಿ ಇನ್ವಾಲ್ವ್ ಆಗಲೇಬೇಕು, ನಾವು ಅಲ್ಲಿ ಹೋರಾಡಲೇಬೇಕು. ಅಲ್ಲಿ ನಮ್ಮ ಅಚಾತುರ್ಯ ಅಂತ ಹೇಳ್ಬೋದು, ನಮ್ಮ ಸಮಯ ಸರಿಯಿಲ್ಲ ಅಂತ ಹೇಳ್ಬೋದು. ಆ ಕೆಲವು ಜನಗಳಿಗೆ ಮಾತ್ರ ಆ ಥರ ಆಗೋಂಥ ಮತ್ತು ವೀರ ಸೈನಿಕರು ಅನ್ನೋದು ಇದ್ದಾರೆ. ತನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ಶತ್ರುಗಳು ನಾನು ಬಿಡಬಾರ್ದು ಅಂತೇಳಿ ನುಗ್ಗಿ ಹೊಡೆಯುವಂಥ ಸೈನಿಕರು ಇದ್ದಾರೆ. ಆ ಸಮಯದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿಂದ ಬರ್ತಕ್ಕಂಥ ಗುಂಡುಗಳಿರ್ಬೋದು, ತಗಲಿ ಆ ಥರ ಹುತಾತ್ಮರಾಗುವಂಥ ಸಂದರ್ಭಗಳು ಬರುತ್ತೆ. ಆಮೇಲೆ ಸೈನಿಕರಲ್ಲಿ ನಾನು ಹೇಳ್ದಂಗೆ ಎಲ್ಲರೂ ಸಾಯೋದಿಲ್ಲ. ನಾವು ಅವಾಗಿಂದ ನಾವು ಹಿಸ್ಟ್ರಿ ತಗೊಂಡಾಗ ಹುತಾತ್ಮರಾದಂಥ ಸಂಖ್ಯೆ ತುಂಬ ಕಡಿಮೆ. ಆದರೆ ಸೈನಿಕರು ತನ್ನ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾಗಿ ಬಂದು ಇವತ್ತಿನ ದಿನ ಎಷ್ಟು ಒಳ್ಳೆ ಜಾಗದಲ್ಲಿದ್ದಾರೆ ಅಂತ ಹೇಳಿದ್ರೆ ತುಂಬ ಅವರು ವೆಲ್ ಸೆಟ್ಲ್ ಆಗಿದ್ದಾರೆ ಸೈನಿಕರು. ಅಂದರೆ ಫಸ್ಟು ನಾವು ಅವೇರ್ನೆಸ್ ಅಂತ ಹೇಳ್ತೀವಿ. ತಂದೆ ತಾಯಿಗಳಲ್ಲಿ ಫಸ್ಟು ನಾವು ತಂದೆ ತಾಯಿಗಳು ಚೆನ್ನಾಗಿದ್ದರೆ ಈ ಥರ ಭಾವನೆಗಳು ಫಸ್ಟ್ ಆಫ್ ಆಲ್ ಬರೋಲ್ಲ. ಅವರು ನನ್ನ ದೇಶನ ಯಾರು ಕಾಪಾಡಬೇಕು? ಈಗ ನಮ್ಮ ಮನೇನ ನಾವು ಕಾಪಾಡಬೇಕು ಅಂತ ನಾವು ಯಾರು ಆಸೆ ಪಡ್ತೀವೋ, ಇಡೀ ದೇಶನ ಕಾಪಾಡೋ ಜವಾಬ್ದಾರಿ ಯಾರ್ದು? ಒಂದು ಸೈನಿಕಂದು, ಒಂದು ರೈತಂದು, ಒಂದು ವಿಜ್ಞಾನಿದು ಅಂತ ನಾವೇನು ಹೇಳ್ತೀವೋ ಆ ರೀತಿ ನಮ್ಮದು ಜವಾಬ್ದಾರಿ. ಅದಕ್ಕೆ ತಂದೆ ತಾಯಿಗಳು ತನ್ನ ಏನೇ ಸ್ವಾರ್ಥಗಳಿದ್ರೂ ಅದನ್ನು ಬದಿಗಿಟ್ಟು ನನ್ನ ಮಗ ಬಂದು ದೇಶದ ಸೇವೆಗೆ ಹೋಗಲಿ ಅಂತ ಯಾವಾಗ ಆಸೆ ಪಡ್ತಾರೋ ನನ್ನ ದೇಶ ಬಂದು ಸುಭದ್ರತೆಯಿಂದ ಯಾವಾಗಲೂ ಇರುತ್ತೆ. ಇದರಲ್ಲಿ ಈಗಿನ ಪರಿಸ್ಥಿತಿಯಲ್ಲಿ ನಾನು ಹೇಳ್ತೀನಿ, ಪ್ರತಿಯೊಂದು ಮನೆಯಿಂದನೂ ಒಂದು ಸೈನಿಕನ ಆಗಲೇಬೇಕು. ಆವಾಗಲೇ ನನ್ನ ದೇಶ ಸುಭದ್ರತೆಯಿಂದ ಆಗೋಕ್ಕೆ ಸಾಧ್ಯ. ಯಾಕೆ ಅಂತ ಹೇಳಿದ್ರೆ ನೀವು ನಮ್ಮ ಗಡಿ ಭಾಗದಲ್ಲಿ ಇರ್ತಕ್ಕಂಥ ಇವಾಗ ಬಾಂಗ್ಲಾದೇಶದಲ್ಲಿ ಆಗ್ತಕ್ಕಂಥ ಘಟನೆಗಳನ್ನ ನೀವು ನೋಡ್ತಾ ಇದ್ದೀರಾ. ಪಾಕಿಸ್ತಾನದಲ್ಲಿ ಇರ್ಬೋದು, ಮತ್ತು ಇನ್ನು ಬೇರೆ ಬೇರೆ ದೇಶಗಳಲ್ಲಿ ಇವಾಗ ಇಸ್ರೇಲ್ ಇರ್ಬೋದು, ಹಲವಾರು ದೇಶಗಳಲ್ಲಿ ಅವರುಗಳು ತುಂಬಾನೇ ಗೊಂದಲದಲ್ಲಿದ್ದಾರೆ. ನಮ್ಮ ದೇಶನ ಕಾಪಾಡಬೇಕು ಅಂದರೆ ಪ್ರತಿಯೊಂದು ಮನೆಯಲ್ಲಿ ಅವನು ಸೈನಿಕನಾಗಿದ್ದಾಗ ನನ್ನ ದೇಶನೂ ಕಾಪಾಡ್ಕೊಳ್ತಾನೆ, ಜೊತೆಗೆ ತನ್ನ ಮನೆನೂ ಕಾಪಾಡ್ಕೊಳ್ತಾನೆ, ತನ್ನ ಇರ್ತಕ್ಕಂಥ ಪ್ರದೇಶನೂ ಕಾಪಾಡ್ಕೊಳ್ತಾನೆ. ಆ ರೀತಿ ಆಗಬೇಕು ಅಂತ ಹೇಳಿದ್ರೆ ನಾನು ಹೇಳೋದೇನೆಂದರೆ, ಈಗಿನ ಪರಿಸ್ಥಿತಿಯಲ್ಲಿ 4 ವರ್ಷ ಅಗ್ನಿವೀರಲ್ಲ, 4 ವರ್ಷ ಆದರೂ ಅಟ್ಲೀಸ್ಟ್ ಹೋಗಿ ದೇಶ ಸೇವೆ ಮಾಡಿ ಬಂದರೆ ಅವನು ನಿಜವಾದ ಒಂದು ವ್ಯಕ್ತಿಯಾಗಿ ಹೊರಹೊಮ್ಮತಾನೆ, ಜೊತೆಗೆ ನಮ್ಮ ಸಮಾಜನ ಕಾಪಾಡ್ತಾನೆ ಅಂತ ಸೈನಿಕನಾಗಿ ನಾನು ಹೇಳ್ಬೋದು. ಖಂಡಿತ ಸರ್. ಈಗ ನಮ್ಮ ಲೈಫ್ ಸ್ಟೈಲ್ಗೂ ಸೋಲ್ಜರ್ನ ಲೈಫ್ ಸ್ಟೈಲ್ಗೂ ಏನು ಡಿಫ್ರೆನ್ಸ್ ಇದೆ? ಯಾಕಂದರೆ ನೀವು ಎರಡನ್ನ ಕೂಡ ಅನುಭವಿಸಿದ್ದೀರಾ. ಹೌದು. ಸೈನಿಕ ಅಂದರೆ ಫಸ್ಟ್ ಡಿಸಿಪ್ಲಿನ್, ಎರಡನೇದು ಟೈಮ್ ಪಂಕ್ಚುಯಾಲಿಟಿ ಅಂತ ಹೇಳ್ತಾರೆ. ಈ ಎರಡು ಯಾರ ಹತ್ರ ಇದೆಯೋ, ಡಿಸಿಪ್ಲಿನ್ ಆ್ಯಂಡ್ ಟೈಮ್ ಪಂಕ್ಚುಯಾಲಿಟಿ ಯಾರ ಹತ್ರ ಇದೆಯೋ ಅವನು ಆ್ಯಕ್ಚುಲಿ ಸೈನಿಕನಾಗಿ ಇರಬೇಕು ಅಂತ ಏನಲ್ಲ. ಸೈನಿಕನಾಗಿ ಇಲ್ಲದೆ ಹೋದ್ರೂ ಅವನು ಸೈನಿಕ ಅಂತಲೇ ನಾವು ಪರಿಗಣಿಸ್ಬೋದು. ಯಾಕೆ ಅಂತ ಹೇಳಿದ್ರೆ ಫಸ್ಟ್ ಡಿಸಿಪ್ಲಿನ್ ಅಂದರೆ ಏನು? ನನ್ನದು ಫಸ್ಟ್ ಏನು, ನನ್ನ ಜವಾಬ್ದಾರಿ ಏನು, ನನ್ನ ದೇಶಕ್ಕೆ ಕೊಡುಗೆ ಏನು, ನಾನು ಸಮಾಜದಲ್ಲಿ ಇರಬೇಕಾದ್ರೆ ಸಮಾಜಕ್ಕೆ ನಾನು ಏನು ಕೊಡುಗೆ ಕೊಡಬೇಕು. ಜೊತೆಗೆ ಇವತ್ತಿನ ದಿನಗಳಲ್ಲಿ ನೀವು ನೋಡ್ಬೋದು, ಯಾವುದೋ ಒಂದು ಆಕ್ಸಿಡೆಂಟ್ ಆಯಿತು ಅಂದರೆ ಆ ಕಡೆ ಕಣ್ಣು ಕೂಡ ಆ ಕಡೆ ಆಯಿಸಲ್ಲ, ಈ ಕಡೆಯಿಂದ ಹೋಗ್ತಾ ಇರ್ತಾರೆ. ನನ್ನ ಸಮಾಜದಲ್ಲಿ ನೀನು ಇದ್ದು ನಿನ್ನದೇನು ಫಸ್ಟು
ನಾನು ಹೋಗಿ ಅಲ್ಲಿ ಕಾಪಾಡಬೇಕು, ನಾನು ಹೋಗಿ ಅಲ್ಲಿ ಮಾನವೀಯತೆನ ನಾನು ಗೌರವದಿಂದ ತೋರಿಸ್ಬೇಕು ಅನ್ನೋದನ್ನ ಅದರಲ್ಲಿ ಒಂದು ನನ್ನ ಜೀವನದ ಡಿಸಿಪ್ಲಿನ್ ಅಂತಲೇ ಹೇಳ್ತಾರೆ. ಜೊತೆಗೆ ಇನ್ನೊಂದೇನೆಂದರೆ, ನಾವು ಯಾರ್ಯಾರಿಗೆ ಗೌರವ ಕೊಡಬೇಕು, ಯಾವ ರೀತಿ ಗೌರವಗಳು ಕೊಡಬೇಕು ಅನ್ನೋದನ್ನ ನನ್ನ ಸೈನಿಕರಲ್ಲಿ ನಾವು ಯಾವಾಗ ಸೈನಿಕರಲ್ಲಿ ನಾವು ಸೇರ್ತೀವಿ ಪ್ರತಿಯೊಂದು ನಮಗೆ ಹೇಳ್ಕೊಡ್ತಾರೆ. ನಾವು ಅದಕ್ಕೆ ಹೇಳೋದು, ನಾವು ಸೈನಿಕರಲ್ಲಿ ಯಾರ್ಯಾರು ಹೋಗ್ತಾರೋ ಒಂದು ಒಳ್ಳೆ ವ್ಯಕ್ತಿಯಾಗಿ, ಒಂದು ಒಳ್ಳೆ ಧೈರ್ಯವಂತನಾಗಿ, ಆಮೇಲೆ ಯಾವುದೇ ಪರಿಸ್ಥಿತಿಗಳಲ್ಲಿ ಅವನ್ನ ನಿಭಾಯಿಸುವಂಥ ಶಕ್ತಿನ ಕೊಡ್ತಕ್ಕಂಥ ಕೆಲಸ ಇವತ್ತಿನ ದಿನ ಯಾರು ಮಾಡ್ತಾ ಇದ್ದಾರೆ ಅಂದರೆ ಸೈನ್ಯದಲ್ಲಿ ಮಾಡ್ತಾ ಇದ್ದಾರೆ. ಅದಕ್ಕೆ ಸೈನಿಕರಾಗಬೇಕು. ಈ ಮಿಲಿಟರಿಗಳಲ್ಲಿ ಪ್ರಮೋಷನ್ಗಳನ್ನು ಹೇಗೆ ಕೊಡ್ತಾರೆ ನೋಡಿ, ಪ್ರಮೋಷನ್ ಅನ್ನೋದು ಇವಾಗ ಎರಡು ರೀತಿ ನಮಗೆ ಕ್ಯಾಟಗರಿ ಇದೆ. ಒಂದು ಆಫೀಸರ್ ಕ್ಯಾಟಗರಿ ಅಂತ ಬೇರೆ ಇದೆ, ಒಂದು ನಮ್ಮ ಅಂದರೆ ಜವಾನ್ಗಳ ಕ್ಯಾಟಗರಿ ಅಂತ ಇದೆ. ನನ್ನ ಜವಾನ್ ಬಗ್ಗೆ ನಾನು ಕ್ಯಾಟಗರಿಯಲ್ಲಿ ಹೇಳ್ಬೋದು. ಸೈನ್ಯಕ್ಕೆ ಸೇರಬೇಕಾದ್ರೆ ಮೊದಲು ನಮ್ಮನ್ನು ಏನು ಮಾಡ್ತಾರೆ ಅಂದರೆ ಒಂದು ರಿಕ್ರೂಟ್ ಅಂತ ಹೇಳಿ ತಗೊಳ್ತಾರೆ. ಏನು ಟ್ರೈನಿಂಗ್ ನಮ್ಗೆ ಗೊತ್ತಿರಲ್ಲ. ನಮಗೆ ಟ್ರೈನಿಂಗ್ ಮಾಡಿದ್ಮೇಲೆ ಆ ಟ್ರೈನಿಂಗ್ 1 ವರ್ಷದ ಟ್ರೈನಿಂಗ್ ಕೊಡ್ತಾರೆ. ಆ ಟ್ರೈನಿಂಗಲ್ಲಿ ಯುದ್ಧದ ಮೈದಾನಗಳಲ್ಲಿ ನೀನು ಯಾವ ರೀತಿ ಟ್ರೈನಿಂಗ್ ಮಾಡಬೇಕು, ಜೊತೆಗೆ ನೀನು ಫಿಸಿಕಲ್ ಯಾವ ರೀತಿ ಇರಬೇಕು, ನೀನು ಯಾವ ರೀತಿ ನಿನ್ನ ಶರೀರ ಒಳ್ಳೆ ಶಕ್ತಿವಂತನಾಗಿ ಇಟ್ಕೋಬೇಕು, ಪ್ರತಿಯೊಂದನ್ನು. ಆಮೇಲೆ ನಮ್ಮ ವೇಪನ್ಗಳು ಅಂದರೆ ಗನ್ನುಗಳು, ಶತ್ರುಗಳನ್ನ ಯಾವ ರೀತಿ ಧ್ವಂಸ ಮಾಡೋದಕ್ಕೆ ನೀವು ಯಾವ ರೀತಿ ಗನ್ನುಗಳನ್ನ ಬಳಸಬೇಕು ಅನ್ನೋದಿರ್ಬೋದು. ಆಮೇಲೆ ಗ್ರೆನೇಡ್ಗಳಿರ್ಬೋದು, ಬಾಂಬ್ಗಳಿರ್ಬೋದು, ಮಿಸೈಲ್ಗಳಿರ್ಬೋದು, ಪ್ರತಿಯೊಂದಕ್ಕೂ ಟ್ರೈನಿಂಗ್ ಅನ್ನೋದು ಕೊಡ್ತಾರೆ. ಆ ಟ್ರೈನಿಂಗ್ ಆದಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮನ್ನು ಒಂದು ಸಿಪಾಯಿಯಾಗಿ ಪರಿಗಣಿಸ್ತಾರೆ. ಸಿಪಾಯಿ ಆದಮೇಲೆ ಅಲ್ಲಿ ಅವನೇನು ಮಾಡ್ತಾರೆ ಅಂದರೆ ಒಂದು ತನ್ನದೇ ಯೂನಿಟನ್ನು ಅದಕ್ಕೆ ಸಂಖ್ಯೆ ಅಂತ ಕೊಡ್ತಾರೆ. ಆ ಯೂನಿಟಲ್ಲಿ ಪ್ರತಿಯೊಬ್ಬರನ್ನು ಅಲ್ಲಿ ಸೇವೆಗೆ ಕಳಿಸ್ತಾರೆ. ಯೂನಿಟಲ್ಲಿ ಯಾವಾಗ ಹೋಗ್ತಾರೆ ಅಲ್ಲಿಂದ ಇವ್ರಿಗೆ ಪಯಣ ಸ್ಟಾರ್ಟ್ ಆಗುತ್ತೆ, ಒಂದು ಸೈನಿಕನ ಪಯಣ ಸ್ಟಾರ್ಟ್ ಆಗುತ್ತೆ. ಯೂನಿಟಲ್ಲೂ ಅದೇ ರೀತಿ ದೊಡ್ಡ ದೊಡ್ಡ ಗುರುಗಳು ಇರ್ತಾರೆ, ನಮಗೆ ತುಂಬ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಸೈನಿಕರು ಇರ್ತಾರೆ. ಅವರು ಅಲ್ಲಿ ಹೇಳ್ಕೊಡ್ತಾರೆ. ಇವಾಗ ನಾನು ಸೈಚಿಂಗ್ ಗಲೇಶ್ವರ್ ಫಸ್ಟ್ ಪೋಸ್ಟಿಂಗ್ ನನಗಿದ್ದಿದ್ದು. ಅಲ್ಲಿ ಏನಂದರೆ -60 -70 ಡಿಗ್ರಿ ಇರ್ತಕ್ಕಂಥ ಚಳಿ ಪ್ರದೇಶ. ನಾನು ಇಲ್ಲಿ ನಮ್ಮ ಒಂದು ಟ್ರೈನಿಂಗ್ ಸೆಂಟ್ರಲ್ಲಿ ಬಂದು ಪೀಸ್ ಸ್ಟೇಷನಲ್ಲಿ ಇದ್ಕೊಂಡು ಒಂದು ಸಿಟಿ ಏರಿಯಾದಲ್ಲಿ ಒಂದು ಟ್ರೈನಿಂಗ್ ತೊಗೊಂಡ್ಮೇಲೆ ನಾವು ಒಂದೇ ಸಮಯ ತುಂಬ ಚಳಿ ಇರ್ತಕ್ಕಂಥ ಪ್ರದೇಶದಲ್ಲಿ ಹೋದಾಗ ನನಗೆ ಏನು ಮಾಡಬೇಕು ಅಂತ ನನಗೇನು ಗೊತ್ತಿಲ್ಲ. ಆವಾಗ ಅಲ್ಲಿ ಏನು ಮಾಡ್ತಾರೆ ಅಂದರೆ ಅಲ್ಲಿರ್ತಕ್ಕಂಥ ಗುರುಗಳು ಏನು ಮಾಡ್ತಾರೆ ಅಂದರೆ ನಮ್ಗೆ ಹೇಳ್ಕೊಡ್ತಾರೆ ಚಳಿಲಿ ಯಾವ ರೀತಿ ಇರಬೇಕು, ನಮ್ಮನ್ನು ಯಾವ ರೀತಿ ರಕ್ಷಣೆ ಮಾಡ್ಕೋಬೇಕು, ದೇಶನ ಯಾವ ರೀತಿ ರಕ್ಷಣೆ ಮಾಡಬೇಕು, ಯಾವ ರೀತಿ ಡ್ಯೂಟಿ ಮಾಡಬೇಕು ಅನ್ನೋದನ್ನ ಅವರು ಅಲ್ಲಿಂದ ಟ್ರೈನಿಂಗ್ ಎಲ್ಲ ಹೇಳ್ಕೊಡ್ತಾರೆ. ಆ ರೀತಿ ಪ್ರತಿಯೊಂದು ಸೈನಿಕನ ಡ್ಯೂಟಿನ ಪ್ರತಿಯೊಂದು ಹೆಜ್ಜೆಯಲ್ಲಿ ಮಾಡ್ಕೊಂಡ್ಬಂದ ಮೇಲೆ ಅದಕ್ಕೆ ಒಂದು ಸರಿಯಾದ ಸಮಯ ಅಂತ ಬರುತ್ತೆ. ಆ ಸಮಯ ಬಂದಾಗ ಏನಾಗುತ್ತೆ ಅಂದರೆ ಒಂದು ಪ್ರಮೋಷನ್ ಅನ್ನೋವಂಥ ಕ್ಯಾಡ್ರಸನ್ನು ನಮಗೆ ಮಾಡ್ತಾರೆ. ನಾವು ಸರ್ವಿಸ್ ಯಾವಾಗ ಜಾಸ್ತಿ ಆಗುತ್ತೋ ಪ್ರಮೋಷನ್ ಕ್ಯಾಡ್ರಸ್ ಅಂತ ಮಾಡ್ತಾರೆ. ಆವಾಗ ಸಿಪಾಯಿಂದ ಲಾನ್ಸ್ ನಾಯ್ಕು, ಲಾನ್ಸ್ ನಾಯ್ಕಿಂದ ನಾಯಕು, ನಾಯಕಿಂದ ಹವಾಲ್ದಾರು, ಹವಾಲ್ದಾರಿಂದ ನಾಯಕ್ ಸುಬೇದಾರು, ನಾಯಕ್ ಸುಬೇದಾರಿಂದ ಸುಬೇದಾರು, ಆಮೇಲೆ ಸುಬೇದಾರ್ ಮೇಜರ್ ಅನ್ನೋದನ್ನ ಕೊನೆ ಘಟ್ಟ. ಸುಬೇದಾರ್ ಮೇಜರ್ ಮೇಲೇನು ಅವ್ರಿಗೆ ಆರ್ಡಿನರಿ ಕ್ಯಾಪ್ಟನ್ ಅನ್ನೋವಂಥ ಪ್ರಮೋಷನನ್ನು ಕೊಟ್ಟು ಆ ದೇಶಕ್ಕೆ ಗೌರವವಾದ ಒಂದು ಪ್ರಮೋಷನ್ಗಳನ್ನು ಕೊಟ್ಟು ಕಳಿಸ್ತಾರೆ. ಆ ಪ್ರಮೋಷನ್ ಯಾಕೆ ಕೊಡ್ತಾರೆ ಅಂತ ಹೇಳಿದ್ರೆ ಆ ಸೈನ್ಯದಲ್ಲಿ ಅವರು ಅವ್ರದ್ದೇ ಆದ ಒಂದು ಸ್ಥಾನದಲ್ಲಿ ನಿಂತ್ಕೊಂಡು, ಇವಾಗ ಆ ಸೈನ್ಯದಲ್ಲಿ ಹಲವಾರು ಸ್ಥಾನಗಳಿರುತ್ತೆ. ಒಂದು ವೇಪನ್ ಸ್ಟೋರ್ ಇರ್ಬೋದು, ರೇಷನ್ ಸ್ಟೋರ್ಸ್ ಇರ್ಬೋದು, ಜೊತೆಗೆ ನಮ್ಮ ಡೆಟ್ಸ್ ಅಂತ ಇರುತ್ತೆ. ನನಗೊಂದು 10 ಜನ ಕೊಡ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಒಂದು ಸೀನಿಯರ್ ಅಂತ ಇರ್ತಾನೆ, ಅವನ ಅನುಭವ ಇರುತ್ತೆ. ಅವ್ನು ಪ್ರಮೋಷನ್ ತೊಗೊಂಡಿದ್ರೆ ಅವ್ರನ್ನೆಲ್ಲ ನೋಡ್ಕೊಳ್ಳೋ ಅಂಥ ಕೆಲಸಗಳನ್ನ ಮಾಡ್ತಾರೆ. ಅದನ್ನು ಅವ್ರಿಗೆ ಟ್ರೈನಿಂಗ್ ಕೊಡ್ತಾರೆ. ಕೊಟ್ಟ ಮೇಲೆ ಅವ್ರಿಗೆ ಪ್ರಮೋಷನ್ ಕೊಡ್ತಾರೆ. ಈ ರೀತಿ ಆ ಪ್ರಮೋಷನ್ಗಳನ್ನ ನಮಗೆ ಕೊಡ್ತಾರೆ. ಅದರಲ್ಲಿ ನಾನು ಬಂದ್ಬಿಟ್ಟು ಒಂದು ಹವಾಲ್ದಾರಾಗಿ ಕೊನೆಗಳಿಗೆವರೆಗೂ ಸರ್ವಿಸ್ ಮಾಡಿ ನಾನು ಹವಾಲ್ದಾರಿಗೆ ನಾನು ಹೊರಗಡೆ ಬಂದೆ. ಈಗ ಹವಾಲ್ದಾರ್ ಅಂತ ಹೇಳಿದ್ರೆ ಬ್ಯಾಕ್ ಬೋನ್ ಆಫ್ ದಿ ಇಂಡಿಯನ್ ಆರ್ಮಿ ಅಂತ ಹೇಳ್ತಾರೆ. ಈ ಹವಾಲ್ದಾರ್ ಪೋಸ್ಟ್ ಹೇಗೆ ಕೊಡ್ತಾರೆ? ಇವಾಗ ನಾನು ಹೇಳ್ದಂಗೆ ಪ್ರಮೋಷನ್ ಪೋಸ್ಟ್ ಹೇಗೆ ಸಿಪಾಯಿಂದ ಇದು ಲಾನ್ಸ್ ನಾಯ್ಕು, ಆಮೇಲೆ ನಾಯಕು, ಆಮೇಲೆ ಹವಾಲ್ದಾರ್ ಅಂತ ಕೊಡ್ತಾರೆ. ಒಂದು ಹವಾಲ್ದಾರ್ ಅನ್ನೋ ಘಟ್ಟ ತುಂಬ ಪ್ರಮುಖವಾದ ಘಟ್ಟ ಇರುತ್ತೆ. ಒಂದು ಯೂನಿಟಲ್ಲಿ ಇಡೀ ಯೂನಿಟ್ನ ಜವಾಬ್ದಾರಿ ಹುದ್ದೆಗಳು ಎಷ್ಟು ಇದೆಯೋ ಅಷ್ಟನ್ನು ಒಂದು ಹವಾಲ್ದಾರ್ಗೆ ಕೊಡ್ತಾರೆ. ಒಂದು ಸೈನಿಕರನ್ನ ಒಗ್ಗೂಡಿಸೋದಿರ್ಬೋದು, ಅವ್ರಿಗೆ ಡ್ಯೂಟಿಗಳನ್ನ ಯಾರು ಎಲ್ಲಿಗೆ ಡ್ಯೂಟಿಗೆ ಹೋಗ್ಬೇಕು ಅನ್ನೋದಿರ್ಬೋದು, ಯಾವ ಶತ್ರುಗಳನ್ನ ಯಾರು ಹೋಗಿ ಅದನ್ನು ಧ್ವಂಸ ಮಾಡ್ತಕ್ಕಂಥ ಕೆಲಸ ಮಾಡ್ಬೋದು. ಜೊತೆಗೆ ಬಂದ್ಬಿಟ್ಟು ಅಲ್ಲಿರ್ತಕ್ಕಂಥ ನಮ್ಮ ಆಯುಧಗಳು ಇರ್ತಕ್ಕಂಥ ಸ್ಟೋರ್ಗಳನ್ನ ಯಾರು ಅದನ್ನು ನೋಡ್ಕೋಬೇಕು. ನಿನ್ನೆ ಬಂದಿರತಕ್ಕಂಥ ಹುಡುಗನ ಆಯುಧಗಳಿಗೆ ಕೊಟ್ಬಿಟ್ರೆ ಅವನ್ನ ನೋಡ್ಕೊಳ್ಳೋಂಥ ಜವಾಬ್ದಾರಿಗಳಿಗೆ ಅವ್ರಿಗೆ ಗೊತ್ತಾಗಲ್ಲ. ಸ್ವಲ್ಪ
ಹೈಲಿ ಕೋರ್ಸ್ ಇರ್ತಕ್ಕಂಥವ್ರು ಅವ್ರನ್ನ ವೆಪನ್ ಸ್ಟೋರ್ಗಳನ್ನ ನೋಡ್ಕೊಳ್ತಕ್ಕಂಥವ್ರು. ರೇಷನ್ ಸ್ಟೋರ್ಗಳು ಕೊಟ್ಟರೆ ಏನು ಮಾಡ್ತಾರೆ ಅಂದರೆ ಸರಿಯಾದ ಸಮಯದಲ್ಲಿ ಎಲ್ಲ ಸೈನಿಕರಿಗೆ ಊಟ ತಲುಪಿಸೋದಕ್ಕೆ ಏನು ಮಾಡ್ಬೋದು ಅನ್ನೋದನ್ನ ಅವ್ರ ಆಲೋಚನೆ ಇರ್ತಕ್ಕಂಥವ್ರಲ್ಲ. ಇದರಲ್ಲಿ ಹೈಲಿ ನಾಲೆಜ್ ಇರ್ತಕ್ಕಂಥವ್ರು ಯಾರಿದ್ದಾರೆ ಅಂದರೆ ಹವಾಲ್ದಾರ್ ಅಂತ ಇರ್ತಾರೆ. ಆಮೇಲೆ ಇದಕ್ಕೆ ಮೇಲ್ಪಟ್ಟ ಅಧಿಕಾರಿಗಳು ಇರ್ತಾರೆ. ಆದರೆ ಬಂದು ಮೇನ್ ಘಟ್ಟದಲ್ಲಿ ಹವಾಲ್ದಾರನವರೇ ಇಡೀ ಯೂನಿಟ್ಟಿನ ಪ್ರತಿಯೊಂದು ಪ್ರಮುಖ ಘಟ್ಟಗಳನ್ನ ಅವರೇ ನೋಡ್ಕೊಳ್ಳೋ ಜವಾಬ್ದಾರಿಗಳನ್ನ ಅವ್ರಿಗೆ ಕೊಟ್ಟಿರ್ತಾರೆ. ಹಾಗಾಗಿ ಅವ್ರನ್ನ ಬ್ಯಾಕ್ ಬೋನ್ ಆಫ್ ದಿ ಇಂಡಿಯನ್ ಆರ್ಮಿ ಅಂತ ಕರಿತೀವಿ. ಈ ಸೇನೆಯಲ್ಲಿ ರಜಾಗಳನ್ನ ಹೇಗೆ ಕೊಡ್ತಾರೆ ಸರ್? ನಮಗ್ ಬೇಕಾದಾಗ ರಜಾ ಅಂತೂ ಖಂಡಿತ ಕೊಡೋದಿಲ್ಲ. ಈಗ ವರ್ಷಕ್ಕೆ ಇಂತಿಷ್ಟು ರಜಾ ಅಂತ ಇರುತ್ತೆ. ಈ ರಜಾಗಳನ್ನ ಹೇಗೆ ಡಿವೈಡ್ ಮಾಡಿ ಕೊಡ್ತಾರೆ ಅವರು? ಈಗ ನಾವು ಹಲವಾರು ಜಾಗಗಳಲ್ಲಿ ನಮ್ಮ ಪೋಸ್ಟಿಂಗ್ ಆಗುತ್ತೆ. ಒಂದು ಪೀಸ್ ಸ್ಟೇಷನ್ ಅಂತ ಹೇಳ್ತೀವಿ. ಪೀಸ್ ಸ್ಟೇಷನ್ ಅಂತ ಹೇಳಿದ್ರೆ ಸಿಟಿ ಏರಿಯಾಗಳಿರ್ಬೋದು. ಯಾಕಂದರೆ ಒಂದು ಸೈನಿಕ 24 ಗಂಟೆ ಬಾರ್ಡರ್ಗಳಲ್ಲೇ ಸೇವೆ ಸಲ್ಲಿಸಬೇಕು ಅನ್ನೋದು ಇರಲ್ಲ. ಅವ್ರಿಗೇನು ಮಾಡ್ತಾರೆ, ಅವ್ನಿಗೆ ರಿಲ್ಯಾಕ್ಸೇಷನ್ಗೋಸ್ಕರ ಸ್ವಲ್ಪ ಕಷ್ಟ ಕಡಿಮೆ ಇರ್ತಕ್ಕಂಥ ಪ್ರದೇಶಗಳಲ್ಲೂ ಹೋಗ್ತಾರೆ. ಆ ಪ್ರದೇಶಗಳಲ್ಲೆಲ್ಲ ರಜೆಗಳನ್ನ ಪ್ಲಾನಿಂಗ್ ಮಾಡಿಕೊಂಡು ಅವ್ರನ್ನ ಕಳಿಸ್ಬೋದು. ಅಂದರೆ ಪ್ರತಿ ವರ್ಷ ಏನಾಗುತ್ತೆ ಅಂದರೆ ಬಂದು 71 ದಿನದ ರಜೆ ಒಂದು ಸಿಗುತ್ತೆ, ಇನ್ನೊಂದು 20 ದಿನ ಕ್ಯಾಸುವಲ್ ಲೀವ್ ಅಂತ, ಒಂದು ಆ್ಯನ್ಯುವಲ್ ಲೀವ್ ಆ್ಯಂಡ್ ಕ್ಯಾಸುವಲ್ ಲೀವ್ ಅಂತ 2 ರಜೆ ದಿನಗಳು ಸಿಗುತ್ತೆ. ಅದು ಆ್ಯನ್ಯುವಲ್ ಲೀವ್ ಅನ್ನೋದು ಅದನ್ನೇ 2 ರೀತಿನ ಅಂದರೆ ಒಂದೊಂದು ತಿಂಗಳು ಲೀವ್ ತೊಗೊಂಡು ನಾವು ಬರ್ಬೋದು. ಯಾವ ಟೈಮಲ್ಲಿ ನಮಗೆ ಅವಶ್ಯಕತೆ, ಮನೆ ಪರಿಸ್ಥಿತಿಗಳಲ್ಲಿ ಏನಾಗುತ್ತೆ ಅಂದರೆ ತಂಗಿ ಮದುವೆ ಇರ್ಬೋದು, ತಂದೆ ಆರೋಗ್ಯ ಕ್ಷೀಣಿಸಿರ್ಬೋದು, ಆ ಸಮಯದಲ್ಲಿ ಟ್ರೀಟ್ಮೆಂಟ್ಗೋಸ್ಕರ ನಾವು ರಜೆಗಳನ್ನು ತೊಗೊಂಡು ಬರ್ಬೋದು. ಎಮರ್ಜೆನ್ಸಿಗಳ ಲೀವ್ ಅಂದರೆ ಕ್ಯಾಸುವಲ್ ಲೀವ್ 20 ಡೇಸ್ ಅಂತ ಇರುತ್ತೆ. ಅದರಲ್ಲೂ ಏನಂತ ಹೇಳಿದ್ರೆ ಎಲ್ಲರಿಗೂ ಸಿಗೋದಿಲ್ಲ. ಅದು ಖಂಡಿತವಾಗಲೂ ಇವ್ರಿಗೆ ನಿಜವಾದ ಅವಶ್ಯಕತೆ ಇದೆ ಆ ಲೀವ್ ಅಂದಾಗ ಆ ಕ್ಯಾಸುವಲ್ ಲೀವ್ ಅನ್ನೋದನ್ನು ಇವ್ರಿಗೆ ಕೊಡ್ತಾರೆ. ಅದರಲ್ಲೂ ನಿಮಗೆ ಆ ಲೀವ್ ಅಂದಾಗಲೇ ನನಗೆ ಭಯ ಆಗುತ್ತೆ. ಯಾಕೆ ಅಂತ ಅಂದರೆ ಅದೇ ನಾನು ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಆ ಸಮಯದಲ್ಲಿ ನಮ್ಮ ತಂದೆಯವರು ಇಲ್ಲಿ ಇರಬೇಕಾದ್ರೆ ಅವ್ರ ತಂದೆಯವ್ರಿಗೆ ಆರೋಗ್ಯ ಕ್ಷೀಣ ಆಗಿ ಅವರು ಡೆತ್ ಆದರು. ಆ ಸಮಯದಲ್ಲಿ ನಂಗೆ ರಜಾ ಸಿಗಲಿಲ್ಲ. ಯಾಕೆಂದರೆ ಯುದ್ಧದ ಮೈದಾನದಲ್ಲಿ ನಾವು ಇದ್ದೀವಿ. ಆ ಸಮಯದಲ್ಲಿ ರಜಾ ಕೊಟ್ಟರೆ ಅಲ್ಲಿ ಒಂದು ಸೈನಿಕ ಒಂದು ಕಡಿಮೆ ಆದರೂ ಯುದ್ಧಕ್ಕೆ ತೊಂದರೆ ಆಗುತ್ತೆ. ಆ ಸಮಯದಲ್ಲಿ ನಮ್ಗೆ ಹೇಳಿದ್ರು, ಆಗೋಗಿದೆ, ನಿಮ್ಮ ತಂದೆ ಸತ್ತು ಆಲ್ರೆಡಿ ನಮಗೆ ಟೆಲಿಗ್ರಾಮ್ ಬಂದಿದೆ, 7 ದಿನಗಳಾಗಿದೆ, 7 ದಿನಗಳು ಆಲ್ರೆಡಿ ಕಾರ್ಯಗಳಲ್ಲಾಗಿರುತ್ತೆ. ಈಗ ನಿನ್ನ ಅವಶ್ಯಕತೆ ಇಲ್ಲಿ ತುಂಬ ಇಂಪಾರ್ಟೆಂಟ್ ಇದೆ, ನೋಡು, ಅದಾದ್ಮೇಲೆ ನಿನ್ನಗೆ ಇದು ಯುದ್ಧದ ಸಮಯ ಕಳೆದ ಮೇಲೆ ಬೇಕಾದ್ರೆ ನಿಂಗೆ ರಜಾ ಕೊಡ್ತೀನಿ, ದಯವಿಟ್ಟು ಅದಾದ್ಮೇಲೆ ಹೋಗು ಅಂತೇಳಿ ಆ ಸಮಯದಲ್ಲಿ ರಜಾನ ನಿಲ್ಲಿಸೋದು. ತಂದೆ ಸತ್ರೂ ನನಗೆ ರಜಾ ಸಿಗಲಿಲ್ಲ. ಜೊತೆಗೆ ಇನ್ನೊಂದು ಹೇಳ್ಬೇಕಂದ್ರೆ ನನ್ನ ಮ್ಯಾರೇಜ್ ಅಂತ ಹೇಳಿದ್ರೆ ನನ್ನ ಧರ್ಮಪತ್ನಿ ಜೊತೆಗೆ ಎಂಗೇಜ್ಮೆಂಟ್ ಅನ್ನೋದಾಯಿತು. ಆ ಸಮಯದಲ್ಲಿ ನನಗೆ ರಜಾ ಇರಲಿಲ್ಲ. ನನ್ನ ಫೋಟೋ ಇಟ್ಕೊಂಡು ನನ್ನ ಧರ್ಮಪತ್ನಿಯವರು ಎಂಗೇಜ್ಮೆಂಟ್ ಮಾಡಿಕೊಂಡ್ರು. ಸರ್ ನೋಡಿ ಸರ್, ಸೈನಿಕರ ತ್ಯಾಗ ಅನ್ನುವಂಥದ್ದು ಎಷ್ಟಿರುತ್ತೆ ಅಂತ ಹೇಳಿದ್ರೆ ನೋಡಿ, ನೀವು ನಿಮ್ಮ ತಂದೆಯ ಅಂತ್ಯಕ್ರಿಯೆಗೂ ಕೂಡ ಅವರ ಬದುಕಿನ ಕೊನೆಯ ಘಟ್ಟದಲ್ಲೂ ಕೂಡ ನೀವು ಅವ್ರ ಜೊತೆ ಇರ್ಲಿಕ್ಕಾಗಲಿಲ್ಲ. ಅಂದ್ರೆ ನಿಜವಾಗ್ಲೂ ಸೈನಿಕರ ಒಂದು ತ್ಯಾಗ ಅನ್ನುವಂಥದ್ದು ಇದಕ್ಕೆ ಸರ್ ಒಂದು ರಿಯಲ್ ಇನ್ಸಿಡೆಂಟ್ ಏನಿದೆ ನಿಮ್ಮ ಲೈಫಲ್ಲಿ ನಾವು ನೋಡಿರ್ಬೋದು. ಯಾಕಂದ್ರೆ ಸೈನಿಕರ ತ್ಯಾಗ ಬಲಿದಾನ ಅಂತ ನಾವೇನು ಹೇಳ್ತೇವೆ ಇದೇ ಸರ್ ನಿಜವಾಗ್ಲೂ ಸೈನಿಕನ ಜೀವನ ಅಂತ ಹೇಳಿದ್ರೆ, ಅವನು ದೇಶ ಅಂತ ಬಂದಾಗ ಕುಟುಂಬವನ್ನ ಕೂಡ ತ್ಯಾಗ ಮಾಡುವಷ್ಟು ಮಟ್ಟಿಗೆ ಅವನು ಸದೃಢನಾಗಿ ನಿಲ್ತಾನೆ, ಅದು ಸೈನಿಕ. ಹೌದು. ಅಲ್ಲಿ ಹಲವಾರು ಸಮಯದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಹೈಲಿ ಕ್ವಾಲಿಫೈಡ್, ನಿಮ್ಗೆ ಗೊತ್ತಿರುತ್ತೆ, ಒಂದು ಒಳ್ಳೆ ಕೋರ್ಸ್ ಮಾಡಿರ್ತಕ್ಕಂಥವ್ರು, ಮಿಸೈಲ್ ಕೋರ್ಸ್ ಮಾಡಿರ್ತಕ್ಕಂಥವ್ರು, ಒಂದೇ ವೆಪನ್ ಕೋರ್ಸ್ ಮಾಡಿರ್ತಕ್ಕಂಥ ಇಂಥವರೆಲ್ಲ ಬಂದು ಆ ಯುದ್ಧದ ಮೈದಾನಗಳಲ್ಲಿ ಅವ್ರದ್ದೇ ಆದ ಪ್ರಮುಖ ಪಾತ್ರಗಳಿರುತ್ತೆ. ಅವ್ರಿಲ್ಲದೆ ಅಲ್ಲಿ ಕಾರ್ಯಗಳಾಗೋದೇ ಇಲ್ಲ, ಸಾಧ್ಯನೇ ಇಲ್ಲ. ಅವ್ರು ಇದ್ದರೆ ಆ ಯುದ್ಧನ ನಾವು ಜಯ ಗಳಿಸ್ಬೋದು ಅನ್ನೋದು ಒಂದು ತಾಕತ್ತು ನಮ್ಮ ಯೂನಿಟಿನ ಹೆಡ್ಗಳಿಗಿರುತ್ತೆ. ಆ ಸಮಯದಲ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ ಆ ರಜೆಗಳನ್ನು ಕೊಡಬೇಕಂದ್ರೆ 100 ಸಾರಿ ಆಲೋಚನೆ ಮಾಡಿ ಇವ್ರು ರಜಾ ಕೊಡಬೇಕಾ ಬೇಡವಾ ಅನ್ನೋದು ಆಲೋಚನೆ ಮಾಡ್ತಾ ಇರ್ತಾರೆ. ಆ ರಜಾ ಅನ್ನೋದು ಇಂಪಾರ್ಟೆಂಟ್ ಬರೋಲ್ಲ ಅಲ್ಲಿ. ನಮ್ಮ ದೇಶ ಸೇವೆನೇ ಮುಖ್ಯ, ನಮ್ಮ ದೇಶನೇ ಮುಖ್ಯ. ಅದಾದಮೇಲೆ ಬೇಕಾದ್ರೆ ನೀವು ರಜೆಗಳಿಗೆ ಕಳಿಸುವಂಥ ಕಾರ್ಯಗಳಾಗತ್ತೆ. ಆ ರಜೆ ದಿನಗಳಲ್ಲಿ ನೀವು ಕೇಳಿದ್ರಿ ರಜಾ ಯಾಕೆ ಕೊಡ್ತಾರೆ ಅಂತೇಳಿ, ಅದರಲ್ಲೂ ನಮ್ಮ ಆರ್ಮಿಲಿ ಒಂದು ಇದು ಮಾಡಿದ್ದಾರೆ, 1 ತಿಂಗಳು ನೀವೇನಾದರೂ ರಜಾನ ದೇಶಕ್ಕಾಗಿ ನೀವು ಅರ್ಪಣೆ ಕೊಟ್ಟರೆ, ಅಂದರೆ ನಾನು ರಜಾ ಬೇಡ, ನನಗೆ ಅವಶ್ಯಕತೆ ಇಲ್ಲ, ನಾನು ದೇಶ ಸೇವೆನೇ ಮುಖ್ಯ ಅಂತ ದೇಶ ಸೇವೆನ ಮಾಡ್ತೀನಿ ಅಂತ ಹೇಳಿದ್ರೆ, ನೀವು 1 ತಿಂಗಳು ರಜಾನ ಏನಾದರೂ ನೀವು ಕೊಟ್ಟರೆ, ದೇಶಕ್ಕೆ ಅಂತ ಕೊಟ್ಟರೆ, ನೀವು ಸರ್ವಿಸ್ ಮುಗಿದು ಬಂದಾಗ ನಿಮಗೆ ಅದಕ್ಕೆ 2 ಪಟ್ಟರಷ್ಟು ನಿಮಗೆ ಅದು ಹಣ ಬಂದು ನಿಮ್ಗೆ ಸಂದಾಯ ಮಾಡ್ತಾರೆ. ಅಂದರೆ ನಿಮಗೆ ಸೇರಿದಾಗೆ ನಿಮಗೆ ಒಂದು 40,000 ರೂಪಾಯಿ ಸಂಬಳ ಇತ್ತು, ನೀವು ಬಿಟ್ಟು ಬರ್ಬೇಕಾದ್ರೆ 1.5 ಲಕ್ಷ ಸಂಬಳ ಇತ್ತು ಅಂದರೆ 1.5 ಲಕ್ಷ ರೂಪಾಯಿ ನೀವು ಆ 1 ತಿಂಗಳ ಸಂಬಳ ಸೇರಿಸಿ ಕೊಡ್ತಾರೆ. ಅಂದರೆ ಸರ್ಕಾರದಲ್ಲೂ ಈ ಥರ ಒಂದು ಒಳ್ಳೆ ಸ್ಕೀಮ್ ಇದೆ, ಅಂದರೆ ಬೆನಿಫಿಟ್ಗಳನ್ನ ಕೊಡ್ತಾರೆ ಅವರು. ಅಂದರೆ ರಜಾ ದಿನಗಳನ್ನ ನೀವು ಬೇಕಾದ್ರೆ ಅವಶ್ಯಕತೆಗೆ ತಕ್ಕಂತೆ ನೀವು ತಗೋಬೋದು, ಇಲ್ಲ ಅಂತ ಹೇಳಿದ್ರೆ ದೇಶಕ್ಕೆ ಅರ್ಪಣೆನೂ ನಿಮ್ಮ ರಜೆಗಳನ್ನ ನೀವು ಕೊಡ್ಬೋದು.
ಅಲ್ಲಿದ್ದಾಗ ಫ್ಯಾಮಿಲಿಗಳನ್ನ ಕರ್ಕೊಂಡು ಹೋಗುವಂತ ಆಪರ್ಚುನಿಟೀಸ್ ಏನೇನು ಇದೆಯಾ? ಇದರಲ್ಲಿ ಬಂದು ನಾನು ಅದೇ ಹೇಳಿದ್ನಲ್ಲ ನಿಮಗೆ, ಮೊದಲಲ್ಲಿ ಹಲವಾರು ಯುದ್ಧದ ಮೈದಾನಗಳಲ್ಲಿ ಎಲ್ಲೇ ಆಗಲಿ ಫ್ಯಾಮಿಲಿನ ಕರ್ಕೊಂಡು ಹೋಗುವಂಥ ಅವಕಾಶಗಳಿಲ್ಲ. ಕೆಲವು ಪೀಸ್ ಸ್ಟೇಷನ್ ಅಂತ ಹೇಳಿದ್ರೆ ಅಲ್ಲಿ ಯಾವುದೇ ಯುದ್ಧದ ಸಂದರ್ಭಗಳಿರಲ್ಲ. ಒಂದು ಸೈನಿಕರು ಒಂದು ಅಲ್ಲಿ ಅವರ ಟೈಮನ್ನು ಬಂದ್ಬಿಟ್ಟು ಸಂತೋಷವಾಗಿರೋದಕ್ಕೋಸ್ಕರನೇ ಅಂಥ ಸ್ಟೇಷನ್ಗಳಾಗ್ತಾರೆ. ಅಂಥ ಜಾಗದಲ್ಲಿ ನಮ್ಮ ಸೈನಿಕರ ಪತ್ನಿನ ಅಲ್ಲಿ ಇಡ್ಬೋದು, ತಂದೆ ತಾಯಿಗಳನ್ನ ಕರ್ಕೊಂಡ್ಬಂದು ಅಲ್ಲಿ ನಮಗೆ ಅಂತ ಅಲ್ಲಿ ಕಾಲೋನಿಗಳು ಕ್ವಾರ್ಟರ್ಸ್ಗಳು ಇರುತ್ತೆ, ಅಲ್ಲಿ ಕೊಡ್ತಾರೆ ನಮಗೆ. ಅಲ್ಲಿ ಏನು ಮಾಡ್ತಾರೆ ಅಂದರೆ ಒಂದೊಂದು ವರ್ಷ ನಮ್ಗೆ ಕೊಡ್ತಾರೆ, ಇನ್ನೊಂದು ನೆಕ್ಸ್ಟ್ ಸೈನಿಕರುಗಳಿಗೆ ಬದಲಿ ಮಾಡಿ ಕೊಡ್ತಾರೆ. ಅದನ್ನು ದಿನಗಳನ್ನ ಆ ಕ್ವಾರ್ಟರ್ಸ್ ಅನ್ನೋದನ್ನು ಟರ್ನ್ ವೈಸ್ ಕೊಡ್ತಾರೆ ಅದನ್ನು. ಜೊತೆಗೆ ಅಲ್ಲಿನೂ ಪಿ ಸ್ಟೇಷನ್ ಅಂತ ಹೇಳಿದ್ರೆ ನಾವೇನು ಅಲ್ಲಿ ಕೆಲಸ ಕಾರ್ಯ ಇಲ್ಲದೆ ಅಲ್ಲಿ ಇರಲ್ಲ. ಅಲ್ಲಿನೂ ಏನಾಗೋದಂದರೆ ಯುದ್ಧದ ತಯಾರಿಗಳನ್ನ ಅಲ್ಲಿ ಮಾಡ್ತಾ ಇರ್ತೀವಿ, ನಮ್ಮ ಟ್ರೈನಿಂಗ್ಗಳು ಕೊಡ್ತಾ ಇರ್ತಾರೆ. ಆಮೇಲೆ ಜೊತೆಗೆ ನಮ್ಮ ಏನು ಯುದ್ಧಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು, ಯುದ್ಧ ಸಾಮಗ್ರಿಗಳಿದೆಯಲ್ಲ ಅದನ್ನೆಲ್ಲ ನಾವು ತಯಾರು ಮಾಡ್ತಾ ಇರ್ತೀವಿ. ಅದನ್ನು ಚಟುವಟಿಕೆ ಅಂತೂ ಖಂಡಿತವಾಗ್ಲೂ ಒಂದು ನಿಮಿಷ ಕಡೆ ಸೈನಿಕದಲ್ಲಿ ಬಂದು ಅದು ರೆಸ್ಟ್ ಅನ್ನೋದಕ್ಕಿಂತ ಇಂಪಾರ್ಟೆನ್ಸ್ ಬಂದು ಯುದ್ಧದ ಬಗ್ಗೆ, ದೇಶದ ಬಗ್ಗೆನೇ ಜಾಸ್ತಿ ಹೇಳ್ಕೊಡೋಂಥ ಕಾರ್ಯಗಳು ಮಾಡ್ತಾ ಇರ್ತಾರೆ. ನನ್ನ ಸೈನಿಕ ಸೇವೆ ಹೇಳಬೇಕು ಅಂತ ಹೇಳಿದ್ರೆ ನಾನು 9 ವರ್ಷಗಳ ಕಾಲ ಜಮ್ಮು ಕಾಶ್ಮೀರ ಗಡಿ ಭಾಗಗಳಲ್ಲೇ ನಾನು ಹೆಚ್ಚಾಗಿ ಸೇವೆ ಸಲ್ಲಿಸಿದ್ದೀನಿ. ಅದು ನನ್ನ ಅದೃಷ್ಟ ಅಂತ ಹೇಳ್ಬೋದು. ಅದು ಎಲ್ರಿಗೂ ಜಮ್ಮು ಕಾಶ್ಮೀರನೇ ಬೇಕು ಅಂತ ಕೇಳಿದ್ರು ಸಿಗೋದಿಲ್ಲ. ಅಂಥದ್ರಲ್ಲಿ ನನ್ನ ಅದೃಷ್ಟ ಅಂತ ಹೇಳ್ಬೋದು. ಅದರಲ್ಲಿ ಎಂಥ ಪ್ರದೇಶ ಅಂತ ಹೇಳಿದ್ರೆ ರೋಚಕವಾದಂಥ ಪ್ರದೇಶಗಳಲ್ಲಿ ಫಸ್ಟ್ ನಾನು 17ನೇ ವಯಸ್ಸು ಇರಬೇಕಾದ್ರೆ ನನಗೆ ಸೈಚಿಂಗ್ ಗ್ಲೇಷಿಯರ್ ಅನ್ನೋ ಪ್ರದೇಶ ನನಗೆ ಸಿಕ್ತು. ಅಲ್ಲಿ ಪ್ರತಿ ಹೆಜ್ಜೆಗೂ ನಾನು ನೋಡಿ ಅದು -60 to -70 ಡಿಗ್ರಿ ಅಂತ ಹೇಳ್ತಾರೆ. ಇವತ್ತಿನ ದಿನ ಅದು -60 to 70 ಡಿಗ್ರಿ ಅಂದರೆ ಅದನ್ನು ಹೇಳ್ಕೊಳಕ್ಕೂ ಏನಂದರೆ -5 ಡಿಗ್ರಿ ಅಂದ್ರೆ ನಿಮಗೆ ನೀರು ಕಲ್ಲಾಗತ್ತೆ, ನೀರು ಮಂಜುಗಡ್ಡೆ ಆಗುತ್ತೆ -5 ಡಿಗ್ರಿಗೆ. -60 to 70 ಡಿಗ್ರಿ ಅಂದರೆ ಮನುಷ್ಯನ ರಕ್ತ ಕಡೆ ಎಪ್ಪುಗಟ್ಟತ್ತೆ ಅಂತ ಇರುತ್ತೆ. ಅದಕ್ಕೆ ಆದಂಥ ಅವರು ಕ್ಲೋತ್ ಇರುತ್ತೆ ನಮಗೆ, ಅದಕ್ಕೆ ಆದಂಥ ನಮಗೆ ಎಕ್ಸಸೈಸ್ಗಳಿರುತ್ತೆ, ಅದಕ್ಕೆ ಆದಂಥ ಡ್ಯೂಟಿಗಳಿರುತ್ತೆ. ಅದರಿಂದ ನಾವು ಅಲ್ಲಿ ಆ ಡ್ಯೂಟಿ ಮಾಡೋಂಥ ಪರಿಸ್ಥಿತಿ ಇರುತ್ತೆ. ಹೌದು ಹೌದು ನೋಡಿ, ಸೈಚಿಂಗ್ ಗ್ಲೇಷಿಯರ್ಲಿ ನನ್ನ ಕಣ್ಣು ಮುಂದೆನೇ ನಾನು ಹಲವಾರು ಘಟನೆಗಳನ್ನ ನೋಡಿದ್ದೀನಿ. ಅಲ್ಲೇನಂತ ಹೇಳಿದ್ರೆ ಸೈಚಿಂಗ್ ಗ್ಲೇಷಿಯರ್ ಬೆಟ್ಟದ ಕಣಿವೆಗಳ ಪ್ರದೇಶಗಳಲ್ಲಿ ಬಾರ್ಡರ್ಗಳಲ್ಲಿ ಹೋಗ್ಬೇಕಾದ್ರೆ ನಮ್ಮ ಏನು ಸಿಂಧೂ ನದಿ ಇರ್ಬೋದು, ಗಂಗಾ ನದಿ ಇರ್ಬೋದು, ಅಲ್ಲಿಂದನೇ ಹುಟ್ಟುವಂಥ ಸ್ಥಳಗಳದು. ಬೆಟ್ಟಗಳಲ್ಲಿ ಎಂಥ ಪರ್ವತಗಳು ಅಂತ ಹೇಳಿದ್ರೆ ನೀವು ತಲೆ ಎತ್ತು ನೋಡಿದ್ರೆ ನೀವು ಕತ್ತು ನೋಡ್ಬೋದು ಹೊರತು ಬೆಟ್ಟಗಳ ತುದಿ ನೀವು ನೋಡೋಕೆ ಸಾಧ್ಯ ಇಲ್ಲ, ಅಷ್ಟು ಎತ್ತರವಾದಂಥ ಪ್ರದೇಶಗಳಲ್ಲಿ. ಆ ಪ್ರದೇಶಗಳಲ್ಲಿ ಯಾವ ರೀತಿ ಕಣಿವೆಗಳು ಇರ್ತಾ ಇತ್ತು ಅಂತ ಹೇಳಿದ್ರೆ ಸಾವಿರಾರು ಅಡಿ ಆಳ ಇರ್ತಕ್ಕಂಥ ಕಣಿವೆಗಳು ಇರ್ತಾ ಇತ್ತು. ನಾವು ಅಲ್ಲಿ ಅದನ್ನು ಹಾದು ಹೋಗ್ಬೇಕು ಅಂತ ಹೇಳಿದ್ರೆ ಅಪ್ಪಿತಪ್ಪಿ ಜಾರು ಬಿದ್ರೂ ನಾವು 1000 ಅಡಿ ಕೆಳಗಡೆ ನಾವು ಹೋಗ್ತಾ ಇದ್ದೋ. ಜೊತೆಗೆ ಅದ್ರ ಮೇಲೆ ಮಂಜು ಏನಾದರೂ ಬಿತ್ತು ಅಂದರೆ 20 ರಿಂದ 30 ಅಡಿಗಳ ಎತ್ತರವಾಗಿ ಮಂಜು ನಮ್ಮ ಮೇಲೆ ಮುಚ್ಕೊಳ್ತಾ ಇತ್ತು. ಅಂದರೆ ಆಮೇಲೆ ಸ್ಲೈಡಿಂಗ್ ಅನ್ನೋದು, ಐಸ್ ಸ್ಲೈಡಿಂಗ್ ಅನ್ನೋದು ಬರ್ತಾ ಇತ್ತು. ನಿಮಗೆ ಇವಾಗ ತಾನೇ ನೀವು ಕೇಳಿರ್ತೀರ ನೀವು ಹನುಮಂತ ಕೊಪ್ಪಾಡ ಅಂತ ಹೇಳ್ಬಿಟ್ಟು ನಮ್ಮ ಕರ್ನಾಟಕದ ಹೆಮ್ಮೆಯ ಹುಡುಗ, ಅದು ನಮ್ಮ ಯೂನಿಟ್ ಅಂತ ಹೇಳಿದ್ರೆ ನಮ್ಮ MRC ಮಡ್ರಾಸ್ ರೆಜಿಮೆಂಟ್ ಅಲ್ಲಿ ಸೇವೆಯಲ್ಲಿ ಇರ್ತಕ್ಕಂಥ ಹುಡುಗ ಅವನು. ಆ ಹುಡುಗ ಏನಾಯಿತು ಅಂತ ಹೇಳಿದ್ರೆ 20 ಅಡಿ ಆಳದಲ್ಲಿ ಐಸ್ ಸ್ಲೈಡಿಂಗಲ್ಲಿ ಹೋಗಿ ಸೇರಿಕೊಂಡು 6 ದಿನಗಳ ಕಾಲ ಐಸ್ ಒಳಗಡೆ ಬದುಕಿದ್ದ. ಅದು ತೆಗೆದಾದ ಮೇಲೆ ಇಡೀ ಪ್ರಪಂಚನೇ ಅದನ್ನು ವೀಕ್ಷಣೆ ಮಾಡ್ತಾ ಇತ್ತು ಆವಾಗ, ಹನುಮಂತ ಕೊಪ್ಪಾಡ ಅಂತ ಹೇಳ್ಬಿಟ್ಟು. ಆ ವ್ಯಕ್ತಿ ಹೊರಗಡೆ ತೆಗೆದ ಮೇಲೆ 6 ದಿನಗಳ ನಂತರ ತಿರ್ಗಾ ಹಾಸ್ಪಿಟ್ಲಿಗೆ ಯಾವಾಗ ನಾವು ಶಿಫ್ಟ್ ಮಾಡಿದೆ ಅದಾದಮೇಲೆ ಅವನು ತನ್ನ ದೇಶಕ್ಕಾಗಿ ಹುತಾತ್ಮ ಆದ ಅಂತ ಹೇಳಿದ್ರೆ ಅಂಥ ಚಳಿ ಇರ್ತಕ್ಕಂಥ ಪ್ರದೇಶ. ಅಲ್ಲಿ ನಿಜವಾಗ್ಲೂ ಹೇಳ್ಬೇಕು ಅಂದರೆ ಚಳಿ ಜೊತೆಗೆ ಬಂದ್ಬಿಟ್ಟು ಒಂದು ನಮ್ಮ ದೇಹನ ಕಾಪಾಡ್ಕೋಬೇಕು, ಇನ್ನೊಂದು ನನ್ನ ದೇಶನ ಕಾಪಾಡಬೇಕು. ಅಲ್ಲಿ ಶತ್ರುಗಳು ನುಸುಳುವಿಕೆ ಅಂದರೆ ಪಾಕಿಸ್ತಾನ ಒಂದು ಕಡೆ ಇದೆ, ಇನ್ನೊಂದು ಚೈನಾ ಒಂದು ಕಡೆ, ಎರಡು ಸಂಗಮ ಬರ್ತಕ್ಕಂಥ ಪ್ರದೇಶಗಳದು. ಈ ಕಡೆ ಚೈನಾ ಕಡೆಯಿಂದನೂ ನಾವು ಕಾಪಾಡ್ಕೋಬೇಕು ನಮ್ಮ ದೇಶನ, ಈ ಕಡೆ ಪಾಕಿಸ್ತಾನದಿಂದನೂ ಅದನ್ನು ನಾವು ಕಾಪಾಡ್ಕೋಬೇಕು. ಜೊತೆಗೆ ನಮ್ಮ ಆ ಚಳಿಯಲ್ಲಿ ನಮ್ಮ ದೇಹನ ನಾವು ಕಾಪಾಡ್ಕೋಬೇಕು. ಹೌದು, ಅಲ್ಲಿ ನೀವು ತಿಳ್ಕೊಳ್ಳಿ, ನಾವು ಹಾಕ್ತಕ್ಕಂಥ ನಾವು ಏನು ಶೂಸ್ಗಳು ಹಾಕ್ತೀವಲ್ವಾ, ಆ ಶೂಸ್ಗಳಲ್ಲಿ ನಾವು ಸಾಕ್ಸ್ಗಳು ಏನಾಗ್ತೀವೋ ಆ ಬೆವರು ಬಂದರೆ ಆ ಬೆವರು ಐಸ್ ಗಡ್ಡೆಗಳಾಗತ್ತೆ.
ಐಸು ಗಡ್ಡೆಗಳಾದ್ಮೇಲೆ ಅದೇನಾಗುತ್ತದೆ ಗ್ಯಾಂಗ್ರಿಂಗ್ ಅನ್ನೋ ಒಂದು ಕಾಯಿಲೆಗೆ ತುತ್ತಾಗ್ತೀವಿ. ಆ ಉಗುರುಗಳಲ್ಲಿ ಗ್ಯಾಂಗ್ರಿಂಗ್ ಹೋಗಿ ಕಾಲುಗಳು, ಹಲವಾರು ಸೈನಿಕರುಗಳು ಕಾಲುಗಳು ಕಳ್ಕೊಂಡಿದ್ದಾರೆ. ಎಷ್ಟೋ ಜನ ತನ್ನ ಪ್ರಾಣನೇ ಕಳ್ಕೊಂಡಿದ್ದಾರೆ. ಅಂತ ರೋಗಗಳಲ್ಲಿದೆ, ಅದರಲ್ಲೂ ನಾವು ಕಾಪಾಡ್ಕೋಬೇಕು. ಆಮೇಲೆ ಅಲ್ಲಿ ನಿಮಗೆ ಐಸಲ್ಲಿ ಇರ್ತಕ್ಕಂಥ ಚಿರತೆಗಳಿರ್ಬೋದು, ಕರಡಿಗಳಿರ್ಬೋದು, ಆ ಪ್ರಾಣಿಗಳಿಂದನೂ ನಾವು ಕಾಪಾಡ್ಕೋಬೇಕು. ಅಂದ್ರೆ ನೋಡಿ, ಎಲ್ಲೋ ಒಂದು ಕಡೆ ನಾವು ಕಾಪಾಡ್ಕೋಬೇಕು ಅಂತ ಆಗಲ್ಲ. ದೇಶ ಸೇವೆಗೆ ಹೋದಾಗ ಇಷ್ಟೆಲ್ಲ ನಾವು ಎದುರಿಸ್ಬೇಕಂತ ಪರಿಸ್ಥಿತಿ ಬರುತ್ತೆ. ಹೌದು ಸರ್, ಈಗ ತಾವು ಜಮ್ಮು ಕಾಶ್ಮೀರದಲ್ಲಿ ಹೆಚ್ಚಿನ ಒಂದು ಸಮಯದಲ್ಲಿ ಸೇವೆಯನ್ನು ಸಲ್ಲಿಸ್ತೀರಾ. ಹಾಗೆ ಕಾರ್ಗಿಲ್ ಯುದ್ಧದಲ್ಲೂ ಕೂಡ ತಾವು ಭಾಗವಹಿಸಿದ್ದೀರಾ. ಸುಮಾರು ಈ ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ 8ರಿಂದ 10 ಉಗ್ರವಾದಿಗಳನ್ನ ತಾವು ಕೊಂದಂತಹ ಒಂದು ಸಂದರ್ಭ ಕೂಡ ನಡೆದಿತ್ತು. ಈ ಘಟನೆ ಬಗ್ಗೆ ಹೇಳಿ. ಆ ಕಾರ್ಗಿಲ್ ಯುದ್ಧ ಅನ್ನೋದೇ ರೋಚಕ. ಹೇಳ್ಬೇಕು ಅಂತ ಹೇಳಿದ್ರೆ ನಮ್ಮ ವಿದ್ರೋಹಿಗಳ ಕುತಂತ್ರ ಅಂತಂದೇ ಹೇಳ್ಬೋದು. ಆ ಸಮಯದಲ್ಲಿ ನಮ್ಮ ಜಮ್ಮು ಕಾಶ್ಮೀರನ ಬಂದು ಅವ್ರು ಕಿತ್ಕೋಬೇಕು ಅಂತ ಏನು ಅವರು ನಮ್ಮ ದೇಶದಲ್ಲಿ ನುಸುಳಿಕೆ ಮಾಡಿದ್ರು, ಆ ಸಮಯದಲ್ಲಿ ಈ ಕಾರ್ಗಿಲ್ ಯುದ್ಧ ಆಗಿದೆ. 1999ರಲ್ಲಿ ಜುಲೈಯಲ್ಲಿ ಆವಾಗ ಪ್ರಾರಂಭ ಆದಾಗ, ಆ ಸಮಯದಲ್ಲಿ ನನಗೆ ಡ್ಯೂಟಿ ಬಂದ್ಬಿಟ್ಟು ಕಾರ್ಗಿಲ್ಲಿಂದ 100 ಕಿಲೋಮೀಟರ್ ಇರ್ತಕ್ಕಂಥ ಉರಿ ಸೆಕ್ಟರ್ ಬಾರ್ಡ್ರಲ್ಲಿ ನಮಗೆ ಸೇವೆಯಲ್ಲಿ ಹಾಕಿದ್ರು. ಆ ಸಮಯ ಕಾರ್ಗಿಲ್ ಯುದ್ಧ ಯಾವಾಗ ಸ್ಟಾರ್ಟ್ ಆಯಿತು, ಆ ಸಮಯದಲ್ಲೇ ಬಂದ್ಬಿಟ್ಟು ಯುದ್ಧದ ಪ್ರದೇಶ ಹೇಗಿರುತ್ತೆ ಅಂತ ಹೇಳಿದ್ರೆ ನಿಜವಾಗಲೂ ನಾವು ಆಲೋಚನೆ ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ಪಾಕಿಸ್ತಾನದಿಂದ ಹಲವಾರು ಬಂಪಾರ್ಟ್ಮೆಂಟ್ ಅಂತ ಹೇಳಿದ್ರೆ ಬಾಂಬ್ಗಳು, ಮಿಸೈಲ್ಗಳು ನಮ್ಮ ಮೇಲೆ ಬಂದು ಬೀಳುತ್ತೆ ಅಲ್ಲಿರ್ತಕ್ಕಂಥ ಪ್ರದೇಶಗಳಲ್ಲಿ. ಅಲ್ಲಿ ನಮಗೆ ನಾವು ಇರಬೇಕು ಅಂತ ಹೇಳಿದ್ರೆ ಅಲ್ಲಿ ಬಂಕರ್ಸ್ಗಳು ಅಂತ ಇರುತ್ತೆ, ಅಂಡರ್ಗ್ರೌಂಡ್ ಬಂಕರ್ಸ್ಗಳು ಇರುತ್ತೆ. ಆ ಥರ ಬಾಂಬ್ಗಳು ಬೀಳ್ಬೇಕಾದ್ರೆ ನಾವು ಅಂಡರ್ಗ್ರೌಂಡ್ ಬಂಕರ್ಸ್ಗಳಲ್ಲಿ ನಾವು ಹೋಗಿ ಸೇರ್ಕೊಂಡ್ಬಿಡ್ತೀವಿ. ತಿರ್ಗಾ ಹೇಗೆ ನಾವು ಬಂದು ಅವ್ರ ಮೇಲೆ ನಾವು ಯುದ್ಧಗಳಿಗೆ ಬಾಂಬ್ಗಳನ್ನ ನಾವು ಹಾಕುವಂಥ ಸಮಯ ಬರುತ್ತೆ. ಅಲ್ಲಿ ಬಾರ್ಡರ್ಗಳಲ್ಲಿ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ನಮ್ಮ ಬೆಟ್ಟಗಳು ಕೆಲವು ಜಾಗದಲ್ಲಿ ನಮ್ಮ ಬೆಟ್ಟಗಳು ಚಿಕ್ಕದಾಗಿರುತ್ತೆ, ಅವ್ರ ಬೆಟ್ಟಗಳು ಎತ್ತರವಾಗಿರುತ್ತೆ. ಕೆಲವು ಜಾಗಗಳಲ್ಲಿ ಅವ್ರ ಬೆಟ್ಟಗಳು ಚಿಕ್ಕದಾಗಿರುತ್ತೆ, ನಮ್ಮ ಬೆಟ್ಟಗಳು ಎತ್ತರವಾಗಿರುತ್ತೆ. ಈ ಥರ ಕಡಿವೆಗಳಿರುತ್ತೆ. ಅಲ್ಲಿ ನಾವಿರ್ತಕ್ಕಂಥ ಉರಿ ಸೆಕ್ಟರ್ನ ಬಾರ್ಡ್ರಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ ಅವ್ರ ಬೆಟ್ಟ ಎತ್ತರವಾಗಿತ್ತು, ನಮ್ಮ ಬೆಟ್ಟ ಕೆಳಗಡೆ ಇರೋದ್ರಿಂದ ಅವರು ನಮ್ಮನ್ನ ಕ್ಲೀನಾಗಿ ವೀಕ್ಷಣೆ ಮಾಡ್ಬೋದಾಗಿತ್ತು. ಯಾವ ರೀತಿ ವೀಕ್ಷಣೆ ಅಂತ ಹೇಳಿದ್ರೆ ಅವ್ರ ಬೈನಾಕ್ಯುಲರ್ ಹಾಕ್ಬೇಕು, ನಾವು ಏನೇನು ಮಾಡ್ತೀವಿ ಪ್ರತಿಯೊಂದು ವೀಕ್ಷಣೆ ಮಾಡ್ಬೋದಾಗಿತ್ತು. ಅವ್ರು ನಮ್ಮ ಮೇಲೆ ಈಸಿಯಾಗಿ ನಮ್ಮ ಇರ್ತಕ್ಕಂಥ ಪ್ರದೇಶನ ಟಾರ್ಗೆಟ್ ಮಾಡೋವಂಥ ಸನ್ನಿವೇಶಗಳು ಜಾಸ್ತಿ ಇತ್ತು. ಅಲ್ಲಿ ಒಂದು ಪೋಸ್ಟ್ ಅನ್ನೋದಿತ್ತು, ಶಂಕೆಲ್ಪಿ ಅನ್ನೋ ಒಂದು ಪೋಸ್ಟ್ ಇತ್ತು. ಆ ಪೋಸ್ಟ್ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ ಅಲ್ಲಿಂದ ನಮ್ಮ ಮೇಲೆ ಅತಿ ಹೆಚ್ಚು ಬಾಂಬ್ಗಳು ದಾಳಿ ಮಾಡ್ತಾ ಇದ್ರು ಅವರು. ಅಲ್ಲೇ ಜಾಸ್ತಿ ಜನ ಅವ್ರು ಕೂತ್ಕೊಂಡಿದ್ರು. ಅವರು ಅಲ್ಲಿಂದನೇ ಅವ್ರಿಗೆ ನಮ್ಮ ವೀಕ್ಷಣೆ ಜಾಸ್ತಿ ಆಗ್ತಾ ಇತ್ತು. ನಮ್ಮ ಅಧಿಕಾರಿಗಳಲ್ಲಿ ನಮ್ಮ ಕಂಪ್ನಿ ಕಮಾಂಡರ್ ಇರ್ಬೋದು, ನಮ್ಮ CEO ಇರ್ಬೋದು, ಹಲವಾರು ಜನಗಳು ಅದನ್ನ ಪ್ಲಾನಿಂಗ್ ಮಾಡಿದ್ರು. ಆ ಸಮಯದಲ್ಲಿ ಬಂದ್ಬಿಟ್ಟು ನಮ್ಮ ಕಂಪ್ನಿ ಕಮಾಂಡರ್ ಆಗಿ ಮೇಜರ್ ಕನೋಜಿ ಅಂತ ಇದ್ರು, ನಮ್ಮ ಅರ್ಜುನೆಂಟ್ ಅಂತೇಳಿ ಶೇಷಗಿರಿ ರಾವ್ ಸಾಬ್ ಅಂತ ಇದ್ರು, ಜೊತೆಗೆ ನಮ್ಮ CEO ಆಗಿ ಮಿಶ್ರಾ ಸಾಬ್ ಅಂತ ಇದ್ರು. ಇವ್ರುಗಳೆಲ್ಲ ಇರಬೇಕಾದ್ರೆ ಆ ಸಮಯದಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ಈ ಪೋಸ್ಟನ್ನು ನಾವು ಧ್ವಂಸ ಮಾಡಬೇಕು ಅಂತ ಹೇಳಿದಾಗ ಆ ಸಮಯದಲ್ಲಿ ನನ್ನ ದೃಷ್ಟಿ ಏನಾಗಿತ್ತು ಅಂತೇಳಿ, ನನ್ನ ಒಂದು ಇನ್ಫೆಂಟ್ರಿ ಯೂನಿಟ್ಗಳಲ್ಲಿ ಅತಿ ದೊಡ್ಡ ಒಂದು ಗನ್ ಅಂತ ಹೇಳಿದ್ರೆ RCL ಗನ್ ಅಂತ ಹೇಳ್ತೀವಿ, 106 RCL ಗನ್ ಅಂತ ಹೇಳ್ತೀವಿ. ಅದನ್ನ ಎತ್ಕೊಳ್ಳೋಕ್ಕೆ ಬೇಕು ಅನ್ನೋ ಒಂದು 7-8 ಜನ ಎತ್ಕೊಂಡು ಅದನ್ನು ಹೋಗ್ಬೇಕು. ಅಂಥ ಪ್ರದೇಶದಲ್ಲಿ ನಾವು 2-3 ಜನಗಳ ಎತ್ಕೊಂಡು ಹೋಗಿ ಆ ಓಪನ್ ಗ್ರೌಂಡಲ್ಲಿ ನಾವು ಅದನ್ನ ಇಟ್ಟು ಆ ಪೋಸ್ಟ್ ಮೇಲ್ಗಡೆ ಫೈರ್ ಮಾಡಿ 8ರಿಂದ 10 ರೌಂಡ್ ಏನೋ ಫೈರ್ ಮಾಡಿದ್ವಿ ನಾವು. ಅದನ್ನ ಜೊತೆಗೆ ಬಂದು ನಮ್ಮ ಕವರಿಂಗ್ ಫೈರ್ ಅಂತ ಹೇಳ್ಬಿಟ್ಟು ಒಂದು ಕಡೆ ಬಂದು ನಮ್ಮ ಸುಬೇದಾರ್ ಶಂಕರ್ ಸಾಬ್ ಅಂತ ಇದ್ರು, ಇನ್ನೊಂದು ಕಡೆ OP ಪೋಸ್ಟಲ್ಲಿ ನಮ್ಮ ಮುರುಘಾನಂದಂ ಅಂತ ಇದ್ರು, ಇನ್ನೊಂದು ಮೋಟರ್ ರಾಜಪೂತ್ ಸಾಬ್ ಅಂತ ಇದ್ರು, ಹಲವಾರು ಜನ. ಆಮೇಲೆ AGL ಅಲ್ಲಿ ಬಾಲಕೃಷ್ಣ ಅಂತ ಇದ್ರು. ಇವ್ರುಗಳೆಲ್ಲ ಪ್ರತಿಯೊಂದು ಕಡೆಯಿಂದನೂ ನಮಗೆ ಕವರಿಂಗ್ ಫೈರ್ ಕೊಡ್ತಾ ಇದ್ರು. ಆದರೆ ಮೇನ್ ಫೈರಿಂಗ್ ನಮ್ಮದು. ಯಾಕಂದರೆ ನಮ್ಮ ಗುಂಡು ಯಾವ ರೀತಿ ಇರ್ತಾ ಇತ್ತು ಅಂತ ಹೇಳಿದ್ರೆ, ಹೋಗಿ ಬಿದ್ದರೆ ಅದು ಧ್ವಂಸನೇ ಆಗುವಂಥದ್ದು. ಅಂಥದ್ರಲ್ಲಿ 8 ಗುಂಡುಗಳು ಅವ್ರ ಮೇಲೆ ಹಾಯಿಸಿ ಆ ಪೋಸ್ಟ್ ನಿರ್ನಾಮ ಅಂತ ಹೇಳಿದ್ರೆ, ಅದನ್ನು ಸಾಯಂಕಾಲ 6 ಗಂಟೆಗೆ ನಾವೇನೋ ಅವ್ರ ಮೇಲೆ ಫೈರ್ ಮಾಡಿದ್ದು. ಇಮಿಡಿಯೇಟ್ಲಿ 6:30ಗೆ ಕತ್ಲಾಗೋಯ್ತು. ಆದರೆ ನಾವು ಮಾಡಿರ್ತಕ್ಕಂಥ ಫೈರ್ ಹೇಗಿದೆ ಅಂತ ನಮಗೆ ಗೊತ್ತಿಲ್ಲ. ಆದರೆ ನನ್ನ ಮನಸ್ಸಿನಲ್ಲೂ ಏನಿತ್ತು ಅಂತ ಹೇಳಿದ್ರೆ, ನಾಳೆ ಬೆಳಿಗ್ಗೆನೇ ಇದ್ರ ರಿಸಲ್ಟ್ ಸಿಗೋದು, ಅಂದರೆ ಧ್ವಂಸ ಆಗಿದೆಯೋ ಇಲ್ವೋ ಅಂತೇಳಿ. ಅಪ್ಪಿತಪ್ಪಿ ನಾವು ಮಾಡಿರ್ತಕ್ಕಂಥ ಫೈರ್ ಸರಿ ಇಲ್ಲ ಅಂತೇಳಿ ನಮ್ಮ ಅಧಿಕಾರಿಗಳಿಂದ ನಾವು ಬಯಸ್ಕೋಬೇಕು. ರಿಸಲ್ಟ್ ಅಲ್ಲ ಅದು, ನಾವು ಕಣ್ಣಾರೆ ಕಾಣುವಂಥ ರಿಸಲ್ಟ್ ಅಲ್ವಾ ಅದು. ನಾನೇನಾದರೂ ಫೈರ್ ಸರಿಯಾಗಿ ಮಾಡಿಲ್ಲ ಅಂತ ಹೇಳಿದ್ರೆ ನನ್ನ ಪ್ರಮೋಷನ್ ಮೇಲೆ ಎಫೆಕ್ಟ್ ಆಗುತ್ತೆ. ಜೊತೆಗೆ ನನಗೆ ಕೊಟ್ಟಂಥ ಟ್ರೈನಿಂಗ್ ಏನೇನು RCL ಗನ್ನಲ್ಲಿ ನನಗೆ ಟ್ರೈನಿಂಗ್ ಕೊಟ್ಟಿದ್ರು, ಮಿಸೈಲ್ ಫೈರ್ ಮಾಡೋಕ್ಕೆ ನನಗೆ ಯಾರ್ಯಾರು ಟ್ರೈನಿಂಗ್ ಕೊಟ್ಟಿದ್ರು, ಆ ಕುರುಗಳೆಲ್ಲ ಎಲ್ಲರಿಗೂ ನಾನು ಜವಾಬ್ ಕೊಟ್ಟಂಗೆ ಅಲ್ವಾ ಅದು.
ಆಮೇಲೆ ಬೆಳಗಿನ ಜಾವ ಎದ್ದ ತಕ್ಷಣ ನಾನು ಫಸ್ಟ್ ಏನಂದ್ರೆ ಬೆಳಗ್ಗೆ ಯಾವಾಗ ಆಗುತ್ತೋ ಹೋಗಿ ನಾನು ಆ ಪೋಸ್ಟ್ ನೋಡಬೇಕು, ಬೈನೋಕರಲ್ಲಿ ನೋಡಬೇಕು. ಹೋಗಿ ಬೆಳಗ್ಗೆ ಎದ್ದ ತಕ್ಷಣ ನಾವು ನೋಡಿದಾಗ ಅಲ್ಲಿ ಬಿಳಿ ಬಾವುಟ ಹಾರ್ತಾ ಇತ್ತು. ಅಲ್ಲಿ ಆ ಪೋಸ್ಟ್ ಮೇಲೆ ಅಂದರೆ ಪೋಸ್ಟೇ ಇರಲಿಲ್ಲ, ಎಲ್ಲ ಧ್ವಂಸ ಆಗಿತ್ತು. ಬಿಳಿ ಬಾವುಟ ಯಾಕೆ ಹಾರ್ತಾ ಇತ್ತು ಅಂದರೆ ಅವರು ಶರಣರಾಗಿದ್ದು. ಶರಣರಂದರೆ ನಾವು ಯಾವ ಪರಿಸ್ಥಿತಿ ಇರಲಿಲ್ಲ, ನಮ್ಮ ಅದೇ ಶತ್ರುಗಳ ಬಾಡಿಗಳನ್ನ ಎತ್ಕೊಂಡು ಹೋಗೋಕ್ಕೆ ನಮಗೆ ಚಾನ್ಸ್ ಕೊಡಿ ಅಂತ ಹೇಳ್ಬಿಟ್ಟು ಅವರು ನಮ್ಗೆ ಕ್ಷಮಿಸ್ಬಿಡಿ ಅಂತ ಹೇಳ್ಬಿಟ್ಟು ಆ ವೈಟ್ ಫ್ಲಾಗ್ನ ಹಾಕ್ತಾಯಿದ್ರು. ಅಂದರೆ ಶಾಂತಿ ಸಂದೇಶ ಕೊಡೋಕ್ಕೆ ನಾವು ನಿಮ್ಮ ಮೇಲೆ ಏನೂ ಮಾಡಲ್ಲ, ದಾಳಿ ಮಾಡಲ್ಲ, ನಮಗೆ ಬಿಟ್ಕೊಡಿ, ನಮ್ಮ ಬಾಡಿಗಳನ್ನ ಎತ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರು. ಆವತ್ತಿನ ದಿನ ನಮ್ಮ ನಾರ್ತನ್ ಕಮಾಂಡಿಂದ ಒಳ್ಳೆ ಗೌರವ ಸಿಕ್ತು. ಯಾರು ಆ ಫೈರ್ ಮಾಡಿರೋರು ಇಂಥವ್ರು ಅಂತೇಳಿ. ಆವಾಗ ನನ್ನ ಜೊತೆ ಬಂದು ಜೋಸಫ್ ಅಂತ ಇದ್ರು, ರಾಜನ್ ಅಂತ ಇದ್ರು, ಇವರೆಲ್ಲ ಇದ್ದರು. ನಾವು ಮೇನ್ ಫೈರರ್ ನಾವೇ ಇದ್ದಿದ್ದು. ಆ ಫೈರ್ ಮಾಡಿದ್ದು ನಮಗೆ ಹೆಮ್ಮೆ ಅನ್ಸುತ್ತೆ, ಇವತ್ತು ಹೆಮ್ಮೆ ಅನ್ಸುತ್ತೆ. ನಾವು ಹೇಳ್ತೀವಲ್ಲ, ನಾವು ಸಾಧನೆ ಅನ್ನೋದು ಯಾವಾಗ ನಾವು ಆ ಸಮಯಗಳಲ್ಲಿ ದೇಶಭಕ್ತಿಯಿಂದ ನಾವು ಮಾಡಿರ್ತೀವೋ ಅದು ದೇಶ ನಮಗೆ ಖಂಡಿತವಾಗಲೂ ದೇಶ ಗೌರವ ಕೊಟ್ಟಿದೆ ನಮಗೆ. ಸರ್, ಈಗ ಕೆಲವೊಂದು ವೆಪನ್ಸ್ಗಳನ್ನು ಫೈರ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಸರಿಯಾದ ಟ್ರೈನಿಂಗ್ಗಳಿರಬೇಕು. ಎಲ್ಲರಿಗೂ ಎಲ್ಲ ವೆಪನ್ಸ್ಗಳನ್ನು ಫೈರ್ ಮಾಡೋಕ್ಕಾಗಲ್ಲ. ಈ ಥರ ಹೇಗೆ ಸೆಲೆಕ್ಟ್ ಮಾಡ್ತಾರೆ ಈ ವೆಪನ್ಸನ್ನು ಇವರು ಫೈರ್ ಮಾಡಬಹುದು ಅಂತ? ಹೇಗೆ ನಿಮ್ಮ ಒಂದು ಆ್ಯಕ್ಟಿವಿಟೀಸ್ನ ನೋಡಿಕೊಂಡು ಸೆಲೆಕ್ಟ್ ಮಾಡ್ತಾರಾ ಹೇಗೆ? ಈಗ ನೀವು ಸ್ಕೂಲಲ್ಲೇ ಮಕ್ಕಳು ನೀವು ನೋಡ್ಬೋದು, ಓದೋಂಥ ಮಕ್ಕಳು ಡಿಫ್ರೆಂಟಾಗಿ ಕಾಣ್ತಾರೆ. ಅದೇ ರೀತಿ ಸೈನಿಕರಲ್ಲೂ ಏನಾಗುತ್ತೆ ಅಂದರೆ ಯಾರು ಫಾಸ್ಟಾಗಿರ್ತಾರೋ, ಯಾರು ನೀಟಾಗಿ ಅವರು ಅಗ್ರೆಸಿವ್ ಆಗಿರ್ತಾರೋ, ನಾನು ಫೈಟ್ ಮಾಡಬೇಕು, ನಾನು ಅವ್ರು ಪ್ರತಿ ಸಮಯದಲ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ ಅವ್ರಿಗೆ ಟ್ರೈನಿಂಗ್ ಕೊಡೋ ಅವಶ್ಯಕತೆನೇ ಇಲ್ಲ. ಅವರೇ ಸೀನಿಯರ್ಗಳನ್ನ ಕೇಳ್ತಾ ಇರ್ತಾರೆ, ನಾನು ಈ ವೆಪನ್ ಹೆಂಗೆ ಫೈರ್ ಮಾಡಬೇಕು, ಏನು ಮಾಡಬೇಕು ಅಂತ. ಆ ಥರ ಇರಬೇಕಾದ್ರೆ ಏನು ಮಾಡ್ತಾರೆ, ಇದಕ್ಕೆ ಅಂತ ಒಂದು ಸೆಕ್ಷನ್ ಕಮಾಂಡರ್ ಕೋರ್ಸ್ ಅಂತ ಬರುತ್ತೆ. ಮಿಸೈಲ್ಸ್ ಕೋರ್ಸ್ಗೆ ಬಂದ್ಬಿಟ್ಟು ATGM ಕೋರ್ಸ್ ಅಂತ ಬರುತ್ತೆ. ಆ ಕೋರ್ಸ್ಗಳಿಗೆ ನಮಗೆ ಕಳಿಸ್ತಾರೆ. ಆ ಕೋರ್ಸ್ಗಳು ಕಳಿಸಿದಾಗ ಅಲ್ಲಿ ಸಪ್ರೇಟಾಗಿ ನಮ್ಗೆ ಈ ಪ್ರತಿಯೊಂದು ವೆಪನ್ ಬಗ್ಗೆ ನಮಗೆ ಟ್ರೈನಿಂಗ್ಗಳನ್ನ ಕೊಡ್ತಾರೆ. ಈ ಟ್ರೈನಿಂಗ್ ಯುದ್ಧದ ಸಮಯದಲ್ಲಿ ಯಾವ ರೀತಿ ಫೈರ್ ಮಾಡಬೇಕು ಅನ್ನೋದನ್ನು ನಮಗೆ ಚೆನ್ನಾಗಿ ಹೇಳ್ಕೊಡ್ತಾರೆ. ಆಮೇಲೆ ಪ್ರತಿಯೊಂದು ಗುಂಡುಗೂ ಅದಕ್ಕೆ ಲಕ್ಷಗಟ್ಟಲೆ ಅಂತ ಹೇಳಿದ್ರೆ ಎಷ್ಟೋ ಲಕ್ಷಗಳ ಬೆಲೆ ಬಾಳುವಂಥ ಮಿಸೈಲ್ ಬೆಲೆಗಳಿರುತ್ತೆ. ಅದು ಯಾರ್ದು ಹಣ ಅಂತ ಹೇಳಿದ್ರೆ ನಮ್ಮ ದೇಶದ ಜನತೆದು. ಅದನ್ನು ನಾವು ಏನೇ ಫೈರ್ ಮಾಡಿದ್ರು ಅದನ್ನು ಉಪಯೋಗ ಕರೆಕ್ಟಾಗಿ ಮಾಡಬೇಕು. ಅದನ್ನು ನಮಗೆ ಆ ಟ್ರೈನಿಂಗಲ್ಲಿ ಪ್ರತಿಯೊಂದರಲ್ಲೂ ಹೇಳ್ಕೊಡ್ತಾರೆ. ಅದರಲ್ಲಿ ಆ ವೆಪನ್ ಟ್ರೈನಿಂಗ್ ಯಾರು ಚೆನ್ನಾಗಿ ಮಾಡ್ಕೊಂಡು ಬಂದಿರ್ತಾರೆ, ಅದರಲ್ಲಿ ಒಳ್ಳೆ ಕೋರ್ಸ್ ಯಾರು ಮಾಡ್ಕೊಂಡು ಬಂದಿರ್ತಾರೆ ಅಂಥವ್ರನ್ನ ಬಂದು ಇದಕ್ಕೆ ಫೈರಿಂಗ್ಗೆ ನಮಗೆ ನಾಮಿನೇಟ್ ಮಾಡ್ತಾರೆ. ಅದರಲ್ಲೂ ಗನ್ನುಗಳು ಯಾವ ರೀತಿ ನಾವಿರಬೇಕಾದ್ರೆ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಹೈಲಿ ಅಡ್ವಾನ್ಸ್. ಯಾಕಂದರೆ ಯುದ್ಧದ ಸಮಯದಲ್ಲೇ ಹೈಲಿ ಅಡ್ವಾನ್ಸ್ ಇರ್ತಕ್ಕಂಥ ವೆಪನ್ಗಳು ನಮ್ಗೆ ಬರುತ್ತೆ. ಸ್ವೀಡನ್ ಇರ್ಬೋದು, ರಷ್ಯಾ ಇರ್ಬೋದು, ಇಸ್ರೇಲ್ ಇರ್ಬೋದು, ಇವ್ರುಗಳೆಲ್ಲ ಆ ಸಮಯದಲ್ಲಿ ನಮ್ಮ ದೇಶಕ್ಕೆ ಯುದ್ಧದ ಸಮಯದಲ್ಲಿ ಏನೇನು ವೆಪನ್ಗಳನ್ನ ನಮಗೆ ಕೊಡಬೇಕು ಅನ್ನೋದನ್ನು ಆ ಸಮಯದಲ್ಲಿ ನೋಡಿ. AGL ಇರ್ಬೋದು, MMG ಇರ್ಬೋದು, LMG ಇರ್ಬೋದು, SLR ಇರ್ಬೋದು, AK-47 ಇರ್ಬೋದು, AK-56 ಇರ್ಬೋದು, RCL ಗನ್ ಇರ್ಬೋದು, ಜೊತೆಗೆ ಹಲವಾರು ಟೈಪ್ ಬೇಸಿಕ್ ಮಿಸೈಲ್ಸ್ ಇರ್ಬೋದು. ಇದನ್ನೆಲ್ಲ ಬಂದ್ಬಿಟ್ಟು ಆಮೇಲೆ ಸಿಂಗಲ್ ಬ್ಯಾರಲ್ ರಾಕೆಟ್ ಲಾಂಚರ್ ಅಂತ ಒಂದಿತ್ತು. ಇವಾಗ 16 ಬ್ಯಾರಲ್ ರಾಕೆಟ್ ಲಾಂಚರ್ ಅಂತ ಬಂದಿದೆ. ಒಂದು ವೆಹಿಕಲ್ ಮೇಲೆ 16 ಬ್ಯಾರಲ್ ವಿತಿನ್ ಸೆಕೆಂಡ್ಗೆ 16ರಿಂದ 20 ಫೈರಿಂಗ್ ಆಗುತ್ತೆ. ಅಂದರೆ ದೇಶನ ಧ್ವಂಸ ಮಾಡೋಂಥ ಫೈರಿಂಗ್. ಅದನ್ನು ಆವಾಗಲೇ ನಮಗೆ ಫೈರ್ ಮಾಡೋಂಥ ಅವಕಾಶಗಳು ನಮ್ಗೆ ಸಿಕ್ತು. ಅಂದರೆ ಯುದ್ಧದ ಸಮಯದಲ್ಲಿ ಇರಬೇಕಾದ್ರೆ ಅಂಥ ಗನ್ಗಳು ಫೈರ್ ಮಾಡೋಂಥ ಸಮಯ. ಒಂದು ವೆಪನ್ ಅನ್ನ ಫೈರ್ ಮಾಡಬೇಕು ಅಂದ್ರೆ ಅವ್ರವ್ರ ಕೆಪಾಸಿಟಿ ಮೇಲೆ ಹೋಗುತ್ತೆ. ಹೌದು, ಕೆಪಾಸಿಟಿ ಅಂದರೆ ಅದರಲ್ಲಿ ಟ್ರೈನಿಂಗ್ ತುಂಬ ನಿಪುಣರಾಗಿರ್ತಕ್ಕಂಥವ್ರನ್ನ ಕೊಟ್ಟರೆ ಅದನ್ನ ಇದು ಮಾಡ್ತಾರೆ. ಸರ್, ಈಗ ಕಾಮನ್ ಆಗೆಲ್ಲ ಒಬ್ಬ ಸೋಲ್ಜರ್ ಲೈಫ್ ಅಂತ ಹೇಳಿದ್ರೆ ಕಷ್ಟ ಅಂತ ಅನ್ಕೋತೀವಿ. ಆದರೆ ಇಲ್ಲ, ಅದರ ಹಿಂದಿನ ಒಂದು ಜೀವನ ಇದೆ. ಅಂದರೆ ಎಂಟರ್ಟೈನ್ಮೆಂಟ್ ಇರುತ್ತೆ, ನಿಮ್ಮ ಹಾಬೀಸ್ ಏನಿದೆ ಅದಕ್ಕೂ ಕೂಡ ಅಪರ್ಚುನಿಟಿ ಇರುತ್ತೆ. ಸೇನೆಯಲ್ಲಿ ಒಂದಷ್ಟು ಎಂಟರ್ಟೈನ್ಮೆಂಟ್, ಹಬ್ಬಗಳನ್ನು ಆಚರಿಸುವಂಥದ್ದು, ಎಲ್ಲ ಧರ್ಮದ ಹಬ್ಬಗಳನ್ನು ಕೂಡ ಸೇನೆಯಲ್ಲಿ ಆಚರಿಸ್ತಾರೆ. ಈ ಹಬ್ಬಗಳ ಆಚರಣೆ ಹೇಗಿರುತ್ತೆ ಸೇನೆಯಲ್ಲಿ? ನೋಡಿ, ಇದರಲ್ಲಿ ಇಲ್ಲಿ ನಾವು ಸಮಾಜಕ್ಕೆ ಬಂದಾಗಲೇ ನಮ್ಗೆ ಗೊತ್ತಾಯ್ತು ಧರ್ಮ ಅಂತ ಹೊಡೆದಾಡ್ತಾರೆ. ಅಲ್ಲಿ ನಮ್ಮ ಸೈನಿಕರಲ್ಲಿ ಯಾವುದೂ ಧರ್ಮ ಇಲ್ಲ. ನಮ್ಮ ಧರ್ಮ ಏದಂದ್ರೆ ದೇಶ ಸೇವೆನೇ ಒಂದೇ ಒಂದು ಧರ್ಮ. ನನ್ನ ದೇಶನ ಕಾಪಾಡೋದು ಒಂದೇ ಧರ್ಮ. ಅದರಲ್ಲಿ ಹಲವಾರು ಧರ್ಮದಲ್ಲಿ ಇರ್ತಕ್ಕಂಥವ್ರು ಪ್ರತಿಯೊಬ್ಬರು ಇರ್ತಾರೆ. ನಮ್ಮದೇ ಆದ ದೇವಸ್ಥಾನ ಇದೆ. ಅಲ್ಲಿ ಆ ದೇವಸ್ಥಾನದಲ್ಲಿ 4 ಧರ್ಮದ ದೇವರುಗಳನ್ನ ನಾವು ಪೂಜೆ ಮಾಡ್ತೀವಿ. ಒಂದೇ ಕುರಾನು ಇರುತ್ತೆ, ಬೈಬಲು ಇರುತ್ತೆ, ಭಗವದ್ಗೀತೆನೂ ಇರುತ್ತೆ. ನಮ್ಮ ಕೃಷ್ಣನ ಪ್ರತಿಯೊಂದನ್ನು ನಾವು ಪೂಜೆ ಮಾಡ್ತೀವಿ. ಅಲ್ಲಿ ನಮ್ಗೆ ಏನು ಅಂತ ಹೇಳಿದ್ರೆ, ನಾವು ಪ್ರತಿಯೊಬ್ಬರು ನಾವು ಸೈನಿಕರಾಗಿರ್ತಕ್ಕಂಥವ್ರು ನನ್ನ ದೇಶ ಕಾಪಾಡೋದು ಅಂದರೆ ನಾವು ಧರ್ಮಗಳ ಮೇಲೆ ನಾವು ತಗೊಳ್ಳಲ್ಲ. ಎಲ್ಲರ ಧರ್ಮಗಳು ನಾವು ಒಂದೇ ಅಂತ ಹೇಳ್ತೀವಿ. ಅಲ್ಲಿ ನಮ್ಮ ಹಬ್ಬಗಳಲ್ಲೂ ಅಷ್ಟೇ, ಯಾವಾಗ ನಮ್ಮ ಹಿಂದೂಗಳ ಹಬ್ಬಗಳಲ್ಲಿ ಬಂದಾಗ ದೀಪಾವಳಿ ಇರ್ಬೋದು, ಹೋಳಿ ಇರ್ಬೋದು, ಇದೆಲ್ಲನೂ ಎಲ್ಲರೂ ಕೂಡೇ ಮಾಡ್ತೀವಿ. ಓಣಂ ಇರ್ಬೋದು, ಇದನ್ನೆಲ್ಲ ಸಂತೋಷ. ಅಲ್ಲಿ ಜಾತಿ ಧರ್ಮ ಏನು ಭೇದ ಭಾವ ಇಲ್ಲ, ಎಲ್ಲರೂ ಸೇರಿ ನೀವು ಎಲ್ಲ ಹಬ್ಬಗಳನ್ನು ಆಚರಣೆ ಮಾಡ್ತೀರಾ. ಕ್ರಿಸ್ಮಸ್ ಬಂದಾಗಲೂ ನಾವು ಹೇಗೆ ಕೇಕ್ ಕಟ್ ಮಾಡ್ತೀವೋ
ಅವತ್ತಿನ ಕ್ರಿಸ್ಮಸ್ಗೆ ಯಾವ ರೀತಿ ನಾವು ಇದು ಮಾಡ್ತೀವೋ ಅದನ್ನೇ ಅದೇ ರೀತಿ ಮಾಡ್ತೀವಿ. ರಂಜಾನ್ ಬಂದಾಗ್ಲೂ ನಾವು ಆ ಸಮಯದಲ್ಲಿ ಅವ್ರಿಗೆ ಪ್ರಾಮುಖ್ಯತೆ ಕೊಟ್ಟು, ಆ ಸೈನಿಕರಲ್ಲೂ ಮುಸಲ್ಮಾನ್ ಬಾಂಧವರು ಇರ್ತಾರೆ, ಅದರಲ್ಲೂ ಇರ್ತಾರೆ, ಸೈನಿಕರಾಗಿರ್ತಾರೆ, ಅಂಥವ್ರಿಗೂ ನಾವು ಪ್ರೀತಿನ ಕೊಟ್ಟು ಅವ್ರ ಹಬ್ಬಗಳನ್ನೂ ಅಲ್ಲಿ ಆಚರಣೆ ಮಾಡ್ತೀವಿ. ಅಲ್ಲಿದ್ದಾಗ ಏನು ಅನ್ಸುತ್ತೆ ಅಂತ ಹೇಳಿ, ಸೈನಿಕರು ಅಂತ ಹೇಳಿದಾಗ ಆ ಧರ್ಮದ ಮೇಲೆ ಪ್ರಾಮುಖ್ಯತೆ ಕೊಡೋಲ್ಲ. ಫಸ್ಟ್ ನಾವೇನಂತ ಎಲ್ಲರೂ ನಾವು ಸೈನಿಕರೇ, ಅದರಲ್ಲೂ ನಮಗೆ ಟ್ರೈನಿಂಗಲ್ಲೇ ಇದನ್ನ ನಮ್ಗೆ ಹೇಳ್ಕೊಡ್ತಾರೆ. ನಾವು ಯಾವತ್ತು ಟ್ರೈನಿಂಗ್ ಮುಗಿದು ನಾವು ಒಂದು ಸೈನಿಕನಾಗಿ ನಾವು ಯಾವತ್ತು ಹೊರಗಡೆ ಬರ್ತೀವೋ, ನಮಗೆ ಒಂದು ಭಗವದ್ಗೀತೆ ಮೇಲೆ, ಕುರಾನ್ ಆ್ಯಂಡ್ ಬೈಬಲ್ ಮೇಲೆ, ಅದ್ರ ಮೇಲೆ ಇಂಡಿಯನ್ ಫ್ಲಾಗ್ ಇಟ್ಟು ನಮಗೆ ಪ್ರಮಾಣ ಮಾಡಿಸ್ತಾರೆ. ಆ ಪ್ರಮಾಣದಲ್ಲಿ ಹೇಳ್ಕೊಡೋದು ಅಷ್ಟೇ. ನೀವು ಯಾವುದೇ ನದಿಗಳ ಇರ್ಬೋದು, ಸಮುದ್ರಗಳಲ್ಲಿರ್ಬೋದು, ಬೆಟ್ಟಗಳ ಕಣಿವೆಗಳಲ್ಲಿರ್ಬೋದು, ಕಾಡು ಪ್ರದೇಶಗಳಲ್ಲಿ ಇರ್ಬೋದು, ಯುದ್ಧ ಮೈದಾನಗಳಿರ್ಬೋದು, ಎಲ್ಲೇ ಹೋಗಿ ನೀನು ಡ್ಯೂಟಿ ಮಾಡೋಕೆ ನಾನು ತಯಾರು ಅಂತ ಹೇಳಿ ನೀನು ಪ್ರಮಾಣ ಮಾಡಿ ನೀವು ಹೋಗ್ತೀರಾ. ಅದು ನಮಗೆ ಸ್ಟಾರ್ಟಿಂಗಲ್ಲಿ ಹೇಳ್ಕೊಟ್ಟಾಗ ನಮ್ಮ ಧರ್ಮದ ಮೇಲೆ ನಾವು ಪ್ರಾಮುಖ್ಯತೆಯನ್ನು ಕೊಡೋದು. ಇದನ್ನ ನಾವೆಲ್ಲ ಕಲ್ತ್ಕೊಳ್ಬೇಕು ಸರ್, ಈ ಪಾಠಗಳನ್ನ. ಯಾಕಂದ್ರೆ ಈಗ ನೋಡಿ, ಜಾತಿ ರಾಜಕಾರಣ ಅದರಲ್ಲೇ ನಾವು ನಮ್ಮ ಬದುಕಿನ ಎಷ್ಟೋ ಸಮಯವನ್ನು ವ್ಯರ್ಥ ಮಾಡ್ತೇವೆ. ಆದರೆ ಸೇನೆಯಲ್ಲಿ ನೋಡಿ, ಎಲ್ಲೂ ಕೂಡ ಜಾತಿ ತಾರತಮ್ಯಗಳಿಲ್ಲ, ಸರ್ವಧರ್ಮ ಸಮಭಾವನೆ ಅನ್ನುವಂಥ ಒಂದು ಬಾಳ್ವೆಯಿಂದ ಜೀವನ ಮಾಡ್ತೇವೆ. ಅದ್ರ ಜೊತೆಗೆ ಸ್ವಚ್ಛತೆಯಲ್ಲಿ ನೀವು ನೋಡಿದಾಗ, ನೀವು ಸೈನಿಕ ಪ್ರದೇಶಗಳು ಎಲ್ಲಾದರೂ ಹೋಗಿ ನೋಡಿ, ಒಂದು ಪೇಪರ್ ಕೂಡ ನಿಮ್ಗೆ ಸಿಗೋದಿಲ್ಲ. ಯಾಕಂದ್ರೆ ನಮ್ಗೆ ಸ್ವಚ್ಛತೆ ನಾವು ಅಷ್ಟು ಕಾಪಾಡ್ಕೊಂಡು, ಯಾಕಂದರೆ ಹೈಜೀನ್ ಆ್ಯಂಡ್ ಸ್ಯಾನಿಟೇಷನ್ ಅಂದರೆ ನಮ್ಮ ಸ್ವಚ್ಛತೆ ಮತ್ತು ನಾವು ಇರ್ತಕ್ಕಂಥ ಪ್ರದೇಶಗಳ ಸ್ವಚ್ಛತೆ ನಾವು ಯಾವಾಗ ಕಾಪಾಡ್ಕೊತೀವೋ ನಾವು ಅವಾಗ ಎಲ್ಲರೂ ಆರೋಗ್ಯವಾಗಿರ್ತೀವಿ ಅನ್ನೋದನ್ನು ನಾವು ಅಲ್ಲಿ ನಮಗೆ ಸೈನಿಕರಲ್ಲಿ ಹೇಳ್ಕೊಡ್ತಾರೆ. ಅದೇ ರೀತಿ ನಾವು ಪಾಲಿಸ್ತೀವಿ. ನಾವು ಇರ್ತಕ್ಕಂಥ ಪ್ರದೇಶದಲ್ಲಿ ಪ್ರತಿಯೊಂದು ಜಾಗದಲ್ಲೂ ನಾವು ಶುದ್ಧವಾಗಿರ್ತೀವಿ. ನಾವು ಹಾಕುವಂಥ ಬಟ್ಟೆಯನ್ನು ಶುದ್ಧವಾಗಿರುತ್ತೆ. ಜೊತೆಗೆ ನಾವು ಯಾವುದೇ ಆಗಲಿ, ನಮಗೆ ಯಾವುದೇ ನಮ್ಮ ಸಪೋರ್ಟಿವ್ ಇರಲ್ಲ, ನಮ್ಮ ಬಟ್ಟೆಗಳು ನಾವೇ ವಾಶ್ ಮಾಡ್ಕೋಬೇಕಾಗತ್ತೆ. ನಮ್ಮ ತಿನಿಸುಗಳು ನಾವು ಹಲವಾರು ಯುದ್ಧದ ಮೈದಾನಗಳಲ್ಲಿ ನಾವು ಅಡುಗೆ ನಾವೇ ಮಾಡ್ಕೋಬೇಕಾಗತ್ತೆ. ಎಲ್ಲದಕ್ಕೂ ನಮಗೆ ಪ್ರಿಪೇರ್ ಮಾಡಿರ್ತಾರೆ. ಅದು ನಾವು ಇವಾಗ ಸಮಾಜದಲ್ಲಿ ಬಂದಾಗ ಪ್ರತಿಯೊಂದು ಹೆಜ್ಜೆಗೂ ನಮ್ಗೆ ಅದು ಸಪೋರ್ಟ್ ಆಗ್ತಾ ಇದೆ. ಸೊ ಒಬ್ಬ ಸದೃಢ ವ್ಯಕ್ತಿಯಾಗಿ ಹೊರಗಡೆ ಬರ್ತೀರಾ ಸೇನೆಯಲ್ಲಿದ್ದವರು. ಹಾಗೆ ಸರ್, ಈಗ ಮಿಲಿಟರಿಯಲ್ಲಿ ಇದ್ದಾಗ ಸೊ ಡಿಫೆನ್ಸ್ ಮಿನಿಸ್ಟರ್ ಯಾರಾದರೂ ಬಂದಿದ್ರಾ? ನೋಡಿಮ್ಮ, ಇದು ಆ್ಯಕ್ಚುಲಿ ಅಂದರೆ ಪ್ರತಿಯೊಂದು ನಮ್ಮ ರಕ್ಷಣಾ ಮಂತ್ರಿ ಅಂತ ಹೇಳ್ತೀವಿ, ಅದಕ್ಕೆ ಡಿಫೆನ್ಸ್ ಮಿನಿಸ್ಟರ್ ಅಂತ ಹೇಳಿದ್ರೆ, ಆ ರಕ್ಷಣಾ ಮಂತ್ರಿ ಯಾರೇ ಆದ್ರೂ ಫಸ್ಟು ವಿಸಿಟ್ ಕೊಡೋದೇ ಸೈಚಿಂಗ್ ಗ್ಲೇಷಿಯರ್ಗೆ ವಿಸಿಟ್ ಕೊಡ್ತಾರೆ. ಯಾಕೆಂದರೆ ಇಡೀ ದೇಶದಲ್ಲಿ ಇವತ್ತಿನ ದಿನ ಎಲ್ಲಾದರೂ ತುಂಬ ಕಠಿಣವಾದ ಪ್ರದೇಶ ಯಾವುದಾದ್ರೂ ಇದೆ ಅಂತ ಯಾರನ್ನಾದ್ರೂ ಕೇಳಿದ್ರೆ ಸೈಚಿಂಗ್ ಗ್ಲೇಷಿಯರ್ ಅಂತಲೇ ಹೇಳ್ತಾರೆ. ಅಲ್ಲಿ ಇರ್ತಕ್ಕಂಥ ಸೈನಿಕರಿಗೆ ಅವ್ರಿಗೆ ಬಂದು ಯಾವುದೇ ಆಗಲಿ ಅವರು ಡ್ಯೂಟಿ ಮಾಡ್ತಕ್ಕಂಥದ್ದಕ್ಕೆ ಅವ್ರಿಗೆ ಪ್ರೋತ್ಸಾಹ ಕೊಟ್ಟು ಅವ್ರಿಗೆ ಧೈರ್ಯ ಹೇಳ್ಕೊಡೋದಕ್ಕೆ ರಕ್ಷಣಾ ಮಂತ್ರಿ ಯಾರ್ಯಾರು ಇದ್ದಾರೆ ಪ್ರತಿಯೊಬ್ಬರು ಅಲ್ಲಿ ವಿಸಿಟ್ ಮಾಡಬೇಕು ಅನ್ನೋದು ರೂಲ್ಸ್ ಅನ್ನೋದಕ್ಕಿಂತ ಮಾಡ್ಕೊಂಡ್ಬಂದಿದ್ದಾರೆ. ನಾನಿರ್ತಕ್ಕಂಥ ಸಮಯದಲ್ಲಿ ಜಾರ್ಜ್ ಫರ್ನಾಂಡಿಸ್ ಅಂತ ನಮ್ಮ ಕನ್ನಡದವರು ಬಂದಿದ್ದರು. ಆಮೇಲೆ ಮಹಾರಾಷ್ಟ್ರದ ಶರದ್ ಪವಾರ್ ಅನ್ನೋರು ಬಂದಿದ್ದರು. ನಮಗೆ ಒಂದು ಹೆಮ್ಮೆ ಅಂತಂದರೆ, ನಮ್ಮ ಯೂನಿಟಲ್ಲೇ ಬಂದ್ಬಿಟ್ಟು ಜಾರ್ಜ್ ಫರ್ನಾಂಡಿಸ್ ಬರಬೇಕಾದ್ರೆ ಒಂದು ಟೇಬಲಲ್ಲಿ ತಿನಿಸುಗಳನ್ನೆಲ್ಲ ಇಟ್ಟು, ಒಂದು ಕಡೆ ಜಿಲೇಬಿನ ಇಟ್ಟಿದ್ರು, ಇನ್ನೊಂದು ಕಡೆ ಬೇರೆ ತಿನಿಸುಗಳನ್ನ ಇಟ್ಟಿದ್ರು. ಆ ಸಮಯದಲ್ಲಿ ಎಲ್ಲರೂ ಬಂದಾಗ ಸೈನಿಕರೆಲ್ಲ ಒಂದು ಜೊತೆಗೆ ನಿಂತ್ಕೊಂಡು ಡಿಫೆನ್ಸ್ ಮಿನಿಸ್ಟರ್ ಬಂದು ಎಲ್ಲರೂ ತಗೊಳ್ಳಿ ಅಂತ ಹೇಳಿದ್ರು. ಅವಾಗ ಡಿಫೆನ್ಸ್ ಮಿನಿಸ್ಟರ್ ಇದ್ದಾರಲ್ಲ, ನಾವು ದೊಡ್ಡ ವ್ಯಕ್ತಿಗಳ ಮುಂದೆ ನಾವು ಯಾಕೆ ತಿನ್ನಬೇಕು ಅಂತ ಹೇಳಿ ಎಲ್ಲ ಸಣ್ಣದಾಗಿ ಇಷ್ಟಿಷ್ಟೇ ಪೀಸ್ ತೊಗೊಳ್ತಾ ಇದ್ರು. ಅವ್ರು ಬಂದು ಎರಡು ಕೈಲಿ ಹಿಂಗೆ ಹಾಕಿ ತೋರಿಸಿ, ನೋಡಪ್ಪ ಹಿಂಗೆ ತೊಗೋಬೇಕು ನೀವು ಅಂತ ಹೇಳಿ ಅವರು ಆ ಪ್ರೀತಿಯನ್ನು ತೋರಿಸಿದ್ರು. ಸೈನಿಕರೆಲ್ಲ ನಾವು ಒಂದು ಅಂತೇಳಿ ತೋರಿಸಿ ಆವತ್ತಿನ ದಿನ ನಮ್ಮ ಜೊತೆಗೆ ತುಂಬ ಚೆನ್ನಾಗಿ ಮಾತಾಡಿದ್ರು. ಆವತ್ತು ನನ್ನ ನೋಡಿದ ತಕ್ಷಣ, ನೀನು ಕರ್ನಾಟಕದವನು ಕಾಣಿಸ್ತಾ ಇದೆಯಲ್ಲಪ್ಪ, ನೀನು ಎಲ್ಲಿ ಅಂತ ಹೇಳಿದ್ರು. ನಾನು ಬೆಂಗಳೂರು ಅಂತ ಹೇಳಿದ ತಕ್ಷಣ ಹೇಳಿದ್ರು, ಬೆಂಗಳೂರೆಲ್ಲ ಸೈನಿಕರಾಗಿ ಜಾಸ್ತಿ ಜನ ಬರೋದಿಲ್ವಲ್ಲ, ನಿಮ್ಮ ಎಲ್ಲ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಬರ್ತಾರೆ ಅಂದರೆ, ಸರ್ ನಾನು ಬೆಂಗಳೂರವನು, ನಾನು ಸೈನಿಕನಾಗಿ ಬಂದಿದ್ದೀನಿ, ನಾನು ಪೂರ್ತಿ ಡ್ಯೂಟಿ ಮಾಡಿ ನಾನು ಬರ್ತೀನಿ ಅಂತ ಅವತ್ತು ಹೇಳಿದ್ರು. ಅವರು ನನಗೆ ತುಂಬ ಹೆಮ್ಮೆಯಿಂದ ನನಗೆ ಬೆನ್ನು ತಟ್ಟಿ ನನಗೆ ಹೇಳ್ಬಿಟ್ಟು ಹೋದ್ರು. ಅಂದರೆ ತುಂಬ ಸಂತೋಷ ಆಗುತ್ತೆ. ಹೌದೌದು, ಈ ಥರ ಬಂದು ನಮ್ಮನ್ನ ಬೂಸ್ಟ್ ಮಾಡಿ ಹೋದ್ರು, ಮಾತಾಡಿಸಿದ್ರು ಅಂದ್ರೆ ನಮ್ಗೆ ದೊಡ್ಡ ಗೌರವ. ಸರ್ ಆವಾಗಲೇ ಅನ್ಸುತ್ತಲ್ವ, ನಾನು ಸೈನಿಕ ಆಗಿದ್ದು ಸಾರ್ಥಕ ಅಂತೇಳಿ. ನಾವು ಒಂದು ಮನುಷ್ಯನ ಜನ್ಮ ಅಂತ ಹೇಳ್ತೀವಿ, ಒಂದು ಜನ್ಮ ಅಂತ ತಾಳದ ಮೇಲೆ ನಾವು ಸಮಾಜಕ್ಕಾಗಲಿ ದೇಶಕ್ಕಾಗಲಿ ನಾವು ಹೇಳ್ತೀವಲ್ಲ, ಆಶೀರ್ವಾದ ಯಾರ್ದು, ಇಬ್ಬರ ಆಶೀರ್ವಾದ ನಮಗೆ ತುಂಬ ಮುಖ್ಯ ಅಂತ ಹೇಳ್ತೀವಿ. ನಾವು ಎತ್ತ ತಾಯಿದು ಒಂದು ಆಶೀರ್ವಾದ ಬೇಕು, ನಮ್ಮ ಭಾರತಾಂಬೆದು ಒಂದು ಆಶೀರ್ವಾದ ಬೇಕು, ಆವಾಗಲೇ ನಾವು ಸಂತೋಷವಾಗಿರೋಕ್ಕೆ ಸಾಧ್ಯ. ಅದಕ್ಕೆ ನಾವು ಎರಡೂ ನಾವು ಹೇಳ್ತೀವಿ, ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿದ್ರೆ ನಾವು ಅದಕ್ಕೆ ಪ್ರಾಮುಖ್ಯತೆ ಏನಂದರೆ ಸೈನಿಕನಾಗಿ ಇರಬೇಕು ಅನ್ನೋದನ್ನು ಪ್ರಾಮುಖ್ಯತೆ ಕೊಡ್ತೀವಿ. ಈ ಮೆಡಲ್ಸ್ಗಳನ್ನು ಹೇಗೆ ಕೊಡ್ತಾರೆ? ಈ ಮೆಡಲ್ಲು ಆ್ಯಕ್ಚುಲಿ ಬಂದು ಏನಾಗುತ್ತೆ ಅಂತ ಹೇಳಿದ್ರೆ, ನೋಡಿ ಪ್ರತಿಯೊಂದು ಮೆಡಲ್ಗಳು ಇಲ್ಲಿ ಹಾಕಿದ್ದೀವಿ. ಇದರಲ್ಲಿ ಕೆಲವು ಸರ್ವಿಸ್ ಬೇಸಸ್ಸಲ್ಲಿ ಕೊಡ್ತಾರೆ. ಸರ್ವಿಸ್ ಬೇಸಸ್ ಅಂದರೆ ನೀವು ಯಾವ ಪ್ರದೇಶದಲ್ಲಿ ನೀವು ಸೇವೆ ಸಲ್ಲಿಸಿದ್ದೀರಾ
ಆ ಪ್ರದೇಶ ಅಂದರೆ ಇವಾಗ ಸೈಚಿಂಗ್ ಗ್ಲೇಷಿಯರ್ ಅಂದರೆ ಆ ಪ್ರದೇಶದಲ್ಲಿ ಯಾರೂ ಸೇವೆ ಸಲ್ಲಿಸೋಕ್ಕಾಗಲ್ಲ, ಸೈನಿಕರೇ ನೋಡ್ತಾರೆ. ಈ ನೋಡಿ ಇಲ್ಲಿ ಇದು ಬಂದ್ಬಿಟ್ಟು ಈ ಗ್ರೇ ಆ್ಯಂಡ್ ವೈಟ್ ಏನು ಪ್ಯಾಚ್ ಇದೆಯಲ್ಲ ಅದು ಕೆಳಗಡೆ ಇರ್ತಕ್ಕಂಥ ಮೆಡಲ್ ಬಂದು ಸೈಚಿಂಗ್ ಗ್ಲೇಷಿಯರ್ ಮೆಡಲ್ ಅಂತ ಹೇಳ್ತೀವಿ. ಈ ಮೆಡಲ್ ಎಷ್ಟು ಪ್ರಾಮುಖ್ಯತೆ ಕೊಡುತ್ತೆ ಅಂತ ಹೇಳಿದ್ರೆ, ಇಡೀ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸೈನಿಕರ ಅಧಿಕಾರಿಗಳು ಬಂದರೆ ಸೈಚಿಂಗ್ ಗ್ಲೇಷಿಯರಲ್ಲಿ ಸರ್ವಿಸ್ ಮಾಡಿರೋರು ಎಲ್ಲಿ ಬೇಕಾದ್ರೂ ಸರ್ವಿಸ್ ಮಾಡ್ಬೋದು ಅನ್ನೋಂಥ 1995 ಆ ಸೈಚಿಂಗ್ ಗ್ಲೇಷಿಯರ್ ಸರ್ವಿಸ್ ಮಾಡಿದಂಥ ವ್ಯಕ್ತಿಗಳನ್ನ ಈ ಮೆಡಲ್ ನೋಡಿ ಅವ್ರು ಸಲ್ಯೂಟ್ಗಳನ್ನ ಕೊಡ್ತಾ ಇದ್ರು. ಅಂದರೆ ಅದು ಅಷ್ಟು ಗೌರವವಾದ ಜಾಗ ಆ ಮೆಡಲ್ ಅನ್ನೋದು. ಜೊತೆಗೆ ಬಂದು ಈ ಲಾಸ್ಟಲ್ಲಿ ಇರ್ತಕ್ಕಂಥ 9 years ನೀವು ಸೇವೆ ಸಲ್ಲಿಸಿದ್ರೆ ಅದಕ್ಕೆ ಅಂತ ಒಂದು ಮೆಡಲ್ ಇದೆ. ಆಮೇಲೆ ಇಂಡಿಪೆಂಡೆನ್ಸ್ ಡೇಗೆ ಅಂತ ಒಂದು ಮೆಡಲ್ ಇದೆ. ಆಮೇಲೆ ಕಾರ್ಗಿಲ್ ವಿಜಯ ದಿವಸ್ ಇದೆಯಲ್ಲ, ಕಾರ್ಗಿಲ್ ನಾವು ಯುದ್ಧದ ಮೆಡಲ್ ಅನ್ನೋದು ಇದೆ. ಆಮೇಲೆ OP ರಕ್ಷಕ್ ಅಂದರೆ OP ವಿಜಯ್, OP ರಕ್ಷಕ್, OP ಪರಾಕ್ರಮ, ಅದು ತುಂಬ ಯುದ್ಧದ ಕಠಿಣವಾದ ಜಗದಲ್ಲಿ ನಾವು ಡ್ಯೂಟಿ ಮಾಡಿರ್ತಕ್ಕಂಥವ್ರಿಗೆ ಆ ಮೆಡಲ್ಗಳನ್ನ. ಈ ಮೆಡಲ್ ಬಗ್ಗೆ ಗೊತ್ತಿರೋರು ಈ ಮೆಡಲ್ ನೋಡಿದ್ರೆ ನೋಡಿದ ತಕ್ಷಣ ಅವ್ರು ಹೇಳ್ಬಿಡ್ತೀವಿ ಎಲ್ಲೇ ಸರ್ವಿಸ್ ಮಾಡಿದ್ವಿ ಅಂತ ಗೊತ್ತಾಗತ್ತೆ, ಏನು ಅಚೀವ್ ಮಾಡಿದೀವಿ ಅಂತ ಗೊತ್ತಾಗತ್ತೆ, ಎಷ್ಟು ಪರಿಶ್ರಮ ನಾವು ಆ ದೇಶ ಸೇವೆಗೆ ಮಾಡಿದೀವಿ ಅನ್ನೋದು ಕ್ಲಿಯರ್ ಕಟ್ ಆಗಿ ಅವರು. ನೀವು ಫೈರಿಂಗ್ ಎಷ್ಟು ಮಾಡಿದ್ದೀರಾ? ಫೈರಿಂಗ್ ಅನ್ನೋದೇ ನಮ್ಮ ಜೀವನ ಅಲ್ವಾ, ಅದರಲ್ಲೂ ನಿಮಗೆ ಹೇಳ್ಬೇಕಂದ್ರೆ ಹಲವಾರು ಯೂನಿಟ್ಗಳಿದೆ. ಯೂನಿಟ್ಗಳಲ್ಲಿ ಡಿಫ್ರೆಂಟ್ ಅವ್ರಿಗೆ ಆದ ಜವಾಬ್ದಾರಿಗಳಿದೆ. ನಮ್ಮ ಯೂನಿಟ್ ಏನು ಅಂತ ಹೇಳಿದ್ರೆ MRC, ಮಡ್ರಾಸ್ ರೆಜಿಮೆಂಟಲ್ ಸೆಂಟರ್ ಅಂತ ಹೇಳಿ ನಮ್ಮದು ಇನ್ಫೆಂಟ್ರಿ ಯೂನಿಟ್. ಇಡೀ ಆರ್ಮಿ ಯೂನಿಟಲ್ಲಿ ಅತಿ ಪುರಾತನವಾದ ಯೂನಿಟ್ ಯಾವುದು ಅಂತ ಹೇಳಿದ್ರೆ ನಮ್ಮ MRC, ಮಡ್ರಾಸ್ ರೆಜಿಮೆಂಟಲ್ ಸೆಂಟ್ರು. 1760 ಇಸ್ವಿಯಲ್ಲೇ ನಮ್ಮದು ರೈಸ್ ಆಗಿರ್ತಕ್ಕಂಥ ಯೂನಿಟ್, ಬ್ರಿಟಿಷ್ ಕಾಲದಲ್ಲೇ ರೈಸ್ ಆಗಿರ್ತಕ್ಕಂಥ ಯೂನಿಟ್ಟು. ಇದರಲ್ಲಿ ಬಂದು ನಮ್ಮ ಪ್ರಾಮುಖ್ಯತೆ ಏನಂದರೆ ಯುದ್ಧದ ಮೈದಾನಗಳಲ್ಲಿ ಕೆಲಸ ಮಾಡೋರು ಯಾರು ಅಂತ ಹೇಳಿದ್ರೆ ಇನ್ಫೆಂಟ್ರಿ ಅವರೇ. ಅದು ನಮಗೆ ನಮಗೆ ಪ್ರಿಫರೆನ್ಸ್ ಇರುತ್ತೆ. ಅದೇ ರೀತಿ ಇವಾಗ ನೀವು ಕೇಳಿರ್ತೀರ MEG, AAC ಅಂತ ಕೇಳಿರ್ತೀರ, AEC ಅಂತ. ನೀವು ಅದನ್ನು ನೋಡಿದಾಗ ಏನೋ ಡಿಫ್ರೆಂಟ್ ಅನಿಸ್ತಾ ಇರುತ್ತೆ. ಆರ್ಮಿ ಅಂತ ಹೇಳ್ತಾರೆ, ಎಲ್ಲರೂ ಆರ್ಮಿ ಡ್ರೆಸ್ ಹಾಕಿರ್ತಾರೆ, ಆದರೆ ಅವ್ರದ್ದು ಜವಾಬ್ದಾರಿಗಳು ಏನು ಅಂತ ಗೊತ್ತಿರಲ್ಲ. ಇವಾಗ MEG ಅಂದರೆ ಮಡ್ರಾಸ್ ಇಂಜಿನಿಯರಿಂಗ್ ಗ್ರೂಪ್ ಅಂತ ಹೇಳ್ತಾರೆ. ಇವಾಗ ಯುದ್ಧದ ಮೈದಾನಗಳಲ್ಲಿ ನಮ್ಮನ್ನು ಕಾಪಾಡ್ಕೊಳ್ಳೋಕ್ಕೆ ನಾವು ಬಂಕರ್ಸ್ಗಳಲ್ಲಿ ನಾವು ಯಾವ ರೀತಿ ಇದ್ದೆ ಅಂತ ಹೇಳಿದ್ನಲ್ಲ, ಆ ಬಂಕರ್ಸ್ಗಳು ತಯಾರು ಮಾಡೋದು MEG ಅಂತವರು. ಇವತ್ತಿನ ದಿನ ನಮ್ಮ ಗಡಿ ಭಾಗದಲ್ಲಿ ಏನು ಫೆನ್ಸಿಂಗ್ ಹಾಕಿದ್ದಾರೆ ನಿಮ್ಗೆ ಗೊತ್ತಲ್ಲ, ಬೇರೆ ದೇಶದವ್ರು ನಮ್ಮ ಒಳಗಡೆ ಬರಬಾರ್ದು ಅಂತ ಏನು ಫೆನ್ಸ್ ಹಾಕಿದಾರಲ್ಲ, ಆ ಫೆನ್ಸ್ ಎಲ್ಲ ಆಗಿನ ಕಾಲದಿಂದ ಹಾಕ್ಕೊಂಡ್ಬಂದಿರೋರು ಯಾರಂದ್ರೆ MEG ಅವ್ರು ಹಾಕ್ಕೊಂಡ್ಬಂದಿದ್ದಾರೆ. ಅಂದರೆ ಆ ಗೌರವವಾದ ಕೆಲಸ ಮಾಡಿದ್ದಾರೆ. ಜೊತೆಗೆ ಇವಾಗ ತಾನೇ ಫ್ಲಡ್ ಆದಾಗ ನಿಮ್ಗೆ ಗೊತ್ತು, ಕೇರಳದಲ್ಲಿ ಫ್ಲಡ್ ಆದಾಗ ಒಂದು 31 ಗಂಟೆಯಲ್ಲಿ ನೀವು ಒಂದು ಬ್ರಿಡ್ಜ್ನ ತಯಾರು ಮಾಡಿ ಜನಗಳಿಗೆ ಸುಗಮವಾದ ದಾರಿಯನ್ನು ಮಾಡಿಕೊಟ್ಟಂಥವ್ರು ಯಾರು ಅಂತಂದ್ರೆ MEG ಅವ್ರು ಮಾಡಿಕೊಟ್ಟಿದ್ದಾರೆ. ಸರ್, ಈಗ ಫ್ಲಡ್ಗಳೆಲ್ಲ ಆದಾಗ ಅದಕ್ಕೆ ಅಂತ ಒಂದು ರೆಸ್ಕ್ಯೂ ಟೀಮ್ ಅಂತ ಇರುತ್ತಾ, ಅಥವಾ ನೀವೀಗ ಇನ್ಫೆಂಟ್ರಿಲಿ ಇದ್ದವರೇ ಅದಕ್ಕೆ ಹೋಗಿ? ಇವಾಗ ನೋಡಿ, ಇನ್ಫೆಂಟ್ರಿಲಿ ಇರತಕ್ಕಂಥಲ್ಲ, ಇವಾಗ ನಮ್ಮ ಆರ್ಮಿ ಯೂನಿಟ್ಸು ಎಲ್ಲ ಪ್ರದೇಶಗಳಲ್ಲೂ ಇರುತ್ತೆ. ಇವಾಗ ಆ ಪ್ರದೇಶ ಎಷ್ಟು ಹತ್ರ ಇದೆ, ಎಷ್ಟು ಫಾಸ್ಟಾಗಿ ಹೋಗಿ ನಾವು ರೆಸ್ಕ್ಯೂ ಮಾಡ್ಬೋದು. ಇವಾಗ ನಾವು ಕಲ್ಕಟ್ಟಾದಲ್ಲಿ ಈ ಕಡೆ ಅಸ್ಸಾಂಗಳಲ್ಲಿ ಕೆಲಸ ಮಾಡೋ ಸಮಯದಲ್ಲಿ ಬ್ರಹ್ಮಪುತ್ರ ಎಕ್ಸ್ಪ್ರೆಸ್ ಒಂದು ಮುಖಾಮುಖಿಯಾಗಿ ಆಕ್ಸಿಡೆಂಟ್ ಆಯಿತು. ಅಲ್ಲಿ ಹೇಳ್ಬೇಕಂದ್ರೆ 100 ಜನಗಳು ತನ್ನ ಪ್ರಾಣನ ಟ್ರೈನ್ ಆಕ್ಸಿಡೆಂಟಲ್ಲಿ ಡೆತ್ ಆಗಿತ್ತು. ಸಿವಿಲಿಯನ್ಸ್ ಹೊರಗಡೆ ಇರ್ತಕ್ಕಂಥ ಜನಗಳು ಏನು ಮಾಡ್ತಾ ಇದ್ರು ಅಂದರೆ ಬ್ಯಾಗ್ಗಳು ಕೈ ಹಾಕಿ ಕಳ್ತನ ಮಾಡೋದು ಇರ್ಬೋದು, ಆ ಸತ್ತಿರೋರು ಬಾಡಿಯಲ್ಲಿ ಇರ್ತಕ್ಕಂಥ ಚಿನ್ನ ಕದಿಯೋದು ಇರ್ಬೋದು, ಈ ಥರ ಕೆಲಸಗಳೆಲ್ಲ ಮಾಡ್ತಾಯಿದ್ರು. ಇಮಿಡಿಯೇಟ್ಲಿ ಸೈನಿಕರನ್ನ ನಮಗೆ ಅದನ್ನು ರೆಸ್ಕ್ಯೂಗೆ ಅಂತ ಕಳಿಸಿದ್ರು. ಅಂದರೆ ನಾವು ಹತ್ರ ಇದ್ದ ಅವಾಗ, ಅದು ದೂರದಲ್ಲಿ ಇರ್ತಕ್ಕಂಥವ್ರಿಗೆ ಹೇಳಿದ್ರೆ ಆಗಲ್ಲ, ಸಪ್ರೇಟಾಗಿ ರೆಸ್ಕ್ಯೂ ಟೀಮ್ ಅಂತ ಇರೋದಿಲ್ಲ. ಅದಕ್ಕೆ NDRF ಅನ್ನೋದು ಟೀಮ್ಗಳೆಲ್ಲ ಬೇರೆ ರೆಸ್ಕ್ಯೂ ಟೀಮ್ ಅಂತ ಅದಕ್ಕೆ ಸಪ್ರೇಟ್ ಇದೆ. ಆದರೆ ಸೈನಿಕರು ಬೇಕು ಅಂತ ಅಂದಾಗ ಯಾವ ಸೈನಿಕರದ್ದು ಪ್ರದೇಶ ಜಾಸ್ತಿ ಇರುತ್ತೋ, ಎಮರ್ಜೆನ್ಸಿ ಇರತಕ್ಕಂಥ ಸೈನಿಕರು ಹತ್ರ ಇರ್ತಾರೋ ಅವ್ರು ಕಳಿಸ್ಕೊಡ್ತಾರೆ. ಅದರಲ್ಲಿ ಸ್ಪೆಷಲ್ ಆಗಿ ಇವಾಗ ನೀವು ನೋಡಿರ್ತೀರ, ಕೊಳವೆ ಬಾವಿಲಿ ಮಗು ರೆಸ್ಕ್ಯೂ ಸಿಗಾಕೊಂಡಿದ್ದಾರೆ ಅಂದರೆ ಅದನ್ನು ಇಂಜಿನಿಯರಿಂಗ್ ಅಂದರೆ ತನ್ನ ಇಂಜಿನಿಯರಿಂಗಲ್ಲಿ ಪ್ಲ್ಯಾನ್ ಮಾಡ್ಕೊಂಡು ಆ ಮಗುನ ಕಾಪಾಡೋಂಥ ರೆಸ್ಕ್ಯೂ ಕೆಲಸಗಳೆಲ್ಲ ಯಾರು ಮಾಡ್ತಾರೆ ಅಂದರೆ ಅದು ಇಂಜಿನಿಯರ್ಸ್ ಮಾಡ್ತಾರೆ, MEG ಅನ್ನೋದ್ರು ಮಾಡ್ತಾರೆ. ಆಮೇಲೆ AAC ಅನ್ನೋದಿದೆ. AAC ಅಂದರೆ ಇಡೀ ಸೈನಿಕರಿಗೆ ರೇಷನ್ ಸಪ್ಲೈ ಅಂತ ಹೇಳಿದ್ರೆ ಊಟದ ಸಪ್ಲೈ ಪ್ರತಿಯೊಂದಕ್ಕೂ ಅವ್ರು ಮಾಡ್ತಾರೆ. ಒಂದು ಸೈನಿಕರು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ಬೇಕು ಅಂದರೆ ವೆಹಿಕಲ್ಗಳು ಬೇಕಾಗುತ್ತೆ, ಅದನ್ನು ಸಪ್ಲೈ ಮಾಡೋರೆಲ್ಲ ಅವರೇ ಇರ್ತಾರೆ. AEC ಆರ್ಮಿ ಎಜುಕೇಷನ್ ಕೋರ್ಸ್ ಅಂದರೆ ಒಂದು ಆ ಸೈನಿಕರಿಗೆ ಎಜುಕೇಷನ್ ಯುದ್ಧದ ಬಗ್ಗೆ ಇರ್ಬೋದು, ಪ್ರತಿಯೊಂದು ಯಾವುದ್ರ ಬಗ್ಗೆನೂ ಒಂದು ಒಳ್ಳೆ ನಾಲೆಜ್ ಕೊಡಬೇಕು ಅಂದರೆ ಅದಕ್ಕೆ ಅಂತ ಟೀಚರ್ಸ್ ಇರ್ತಾರೆ, ಅದು AAC ಇರ್ತಾರೆ. AMC ಆರ್ಮಿ ಮೆಡಿಕಲ್ ಕೋರ್ಸ್ ಅಂತ ಇರುತ್ತೆ, ಅಲ್ಲೂ ಸೈನಿಕರು ಕೆಲಸ ಮಾಡೋದು. ಅವ್ರ ಕೆಲಸ ಏನು ಅಂದರೆ ಅಲ್ಲಿ ಹಾಸ್ಪಿಟಲ್ಗಳಿರುತ್ತೆ, ಸೈನಿಕರು ಯುದ್ಧದ ಮೈದಾನದಲ್ಲಿ ಏನಾದರೂ ಏಟ್ ಆಯಿತು ಅಂದರೆ ಅವ್ರನ್ನ ಕಾಪಾಡೋಂಥ ಪ್ರತಿಯೊಂದು ಕೆಲಸ ಯಾರು ಮಾಡ್ತಾರೆ ಅಂದರೆ
AMC ಅವರು, ಅಂದರೆ ಅವರು ಡಾಕ್ಟ್ರ್ ಕೆಲಸಗಳೆಲ್ಲ AMC ಅವ್ರು ಮಾಡ್ತಾ ಇರ್ತಾರೆ. ಅದೇ ರೀತಿ ಪ್ರತಿಯೊಂದು ಹೆಜ್ಜೆಗೂ ಒಂದೊಂದು ಟೀಮ್ ಅಂತ ಇರುತ್ತೆ ನಮ್ಗೆ. ಆ ಟೀಮೇ ಬಂದು ಅದನ್ನು ದೇಶದ ರಕ್ಷಣೆಗೆ ಪ್ರಮುಖವಾದ ಕಾರ್ಯನ ನಿರ್ವಹಿಸ್ತದೆ. ಅಂದರೆ ಪ್ರತಿಯೊಬ್ಬರು ಸೈನಿಕರು ಆ ದೇಶಕ್ಕೆ ಅವಶ್ಯಕತೆ. ಯಾಕಂದರೆ ಇವಾಗ ನಾನು ಒಂದು ಸೈನಿಕ ಅಲ್ಲಿ ಹೋಗ್ಬೇಕು ಅಂತ ಹೇಳಿದ್ರೆ ಒಂದು ಬ್ರಿಡ್ಜ್ ಇಲ್ಲದೆ ನಾವು ಸೈನಿಕ ಅಲ್ಲಿ ಪಾಸ್ ಆಗೋಕ್ಕಾಗಲ್ಲ. ಆ ಬ್ರಿಡ್ಜನ್ನು ಮಾಡೋಂಥವ್ರು MEG. ಪ್ರತಿಯೊಬ್ಬರಿಗೂ ಊಟ ಬೇಕೇ ಬೇಕು. ಊಟ ಬೇಕು ಅಂದ್ರೆ ಯಾರು ಅದು ಪ್ರಾಮುಖ್ಯತೆ ಕೊಡೋರು AAC ಅವ್ರು ಮಾಡ್ತಾರೆ. ಆ ರೇಷನ್ ಸಪ್ಲೈ ಮಾಡೋದಿರಲಿ ಪ್ರತಿಯೊಂದು ಅವ್ರು ಮಾಡೋಂಥದ್ದು. ಆ ರೀತಿ ಪ್ರತಿಯೊಬ್ಬರ ಸೇವೆ ಮಾಡಿದ ಮೇಲೇ ಒಂದು ನಮ್ಮ ದೇಶದ ಚೈನ್ ಸಿಸ್ಟಮ್ ಥರ ಅದನ್ನು ದೇಶದ ಸೈನಿಕರು ಮಾಡ್ತಾರೆ. ಈಗ ಸರ್, ಒಬ್ಬ ಸೋಲ್ಜರ್ಗೆ ಸ್ಯಾಲ್ರಿ ಜೊತೆ ಬೇರೆ ಏನೆಲ್ಲ ಬೆನಿಫಿಟ್ಗಳು ಸಿಗುತ್ತೆ ಗೌರ್ಮೆಂಟಿಂದ? ಇವಾಗ ನಮ್ಮ ಆರ್ಮಿಗೆ ಜಾಯ್ನ್ ಆದ ತಕ್ಷಣನೇ ಪ್ರತಿ ಒಂದು ಸೈನಿಕರಿಗೆ ಬೇಕಾಗಿರೋಂಥದ್ದಲ್ಲ, ಮನೆಗೆ ಬೇಕಾಗಿರ್ತಕ್ಕಂಥದ್ದನ್ನು ಅವರು ನಿಭಾಯಿಸ್ತಾರೆ. ಇವಾಗ ಮನೆಗೆ ರೇಷನ್ ಬೇಕು ಅಂತ ಹೇಳಿದ್ರೆ, ಮನೆಗೆ ಗ್ರೋಸರಿ ಕಿಟ್ ಬೇಕಂದ್ರೆ ನಮಗೆ ಟ್ಯಾಕ್ಸ್ ಫ್ರೀ ಆಗಿ. ಇವಾಗ ನೀವು ಹೊರಗಡೆ ಎಲ್ಲ ಏನೇ ವಸ್ತುಗಳು ತೊಗೊಂಡ್ರು ಟ್ಯಾಕ್ಸೇ ತುಂಬ ಅತಿ ಹೆಚ್ಚಾಗಿರುತ್ತೆ. ಅದನ್ನು ಟ್ಯಾಕ್ಸ್ ಇಲ್ಲದೆ ಇರತಕ್ಕಂಥ ವಸ್ತುಗಳನ್ನ ನಮ್ಮ ಸೈನಿಕರಿಗೆ ಹಾಕಿ ಕೊಡ್ತಾರೆ. ಆಮೇಲೆ ಸೈನಿಕರ ಮಕ್ಕಳಿಗೆ ಎಜುಕೇಷನ್ ಫ್ರೀ ಇರುತ್ತೆ, ತುಂಬ ಕಡಿಮೆ ಫೀಸ್ ಇರುತ್ತೆ. ಇವಾಗ ನೋಡಿ, ನೀವು ಕೇಂದ್ರ ವಿದ್ಯಾಲಯ ಅಂತ ಕೇಳಿರ್ತೀರ. ಆ ಕೇಂದ್ರ ವಿದ್ಯಾಲಯದಲ್ಲಿ ನೀವು ಹೊರಗಡೆ ಇವಾಗೆಲ್ಲ ಎಜುಕೇಷನ್ಗೆ ಲಕ್ಷಾಂತರ ರೂಪಾಯಿ ನೀವು ಕಟ್ಟಿ ಸೇರಬೇಕಾಗತ್ತೆ. ಇಲ್ಲಿ ಏನಂದರೆ ನಮಗೆ ಆರ್ಮಿ ಇರ್ತಕ್ಕಂಥ ಮಕ್ಕಳಿಗೆ ತುಂಬ ಕಡಿಮೆ ವೆಚ್ಚದಲ್ಲಿ ಎಜುಕೇಷನ್ ಮಾಡೋವಂಥ ಕೆಲಸಗಳನ್ನ ಅಲ್ಲಿ ಕೊಡ್ತಾರೆ. ಅದೇ ರೀತಿ ಆರೋಗ್ಯಕ್ಕಾಗಿ ನಮ್ಮ ಕಮಾಂಡ್ ಹಾಸ್ಪಿಟಲ್ಗಳಿದೆ ಮತ್ತು ಹಾಸ್ಪಿಟಲ್ ಕಾರ್ಡ್ಸ್ ನಮಗೇನಾದರೆ ಫ್ರೀ ಟ್ರೀಟ್ಮೆಂಟ್ಸ್ ಇರುತ್ತೆ. ಏನೇ ನಮಗೆ ಆರೋಗ್ಯ ಸಮಸ್ಯೆ ಬಂದ್ರೂ ಆ ಸೈನಿಕರು ಇರ್ಬೋದು, ಸೈನಿಕರ ಕುಟುಂಬದವರು, ತಾಯಿ ಇರ್ಬೋದು, ತನ್ನ ಫ್ಯಾಮಿಲಿ ಇರ್ಬೋದು, ಮಕ್ಕಳಿರ್ಬೋದು, ಅವ್ರುಗಳಿಗೆಲ್ಲ ಟೋಟಲಿ ಫ್ರೀ ಇರುತ್ತೆ. ಇದಕ್ಕಿಂತ ಮನುಷ್ಯನಿಗೆ ಖರ್ಚು ಅನ್ನೋದು ಯಾವುದಾಗತ್ತೆ ಹೇಳಿ ಜಾಸ್ತಿ? ಮೇನ್ ಬಂದು ಹಾಸ್ಪಿಟಲ್ ಖರ್ಚು ಇರುತ್ತೆ, ಎಜುಕೇಷನ್ ಖರ್ಚು ಇವತ್ತಿನ ದಿನ ನಿಭಾಯಿಸಬೇಕು ಅಂದರೆ ದೊಡ್ಡ ಖರ್ಚು ಅದು ಮನುಷ್ಯನಿಗೆ. ಅದೇ ನಿಮಗೆ ಫ್ರೀ ಸಿಕ್ಕಿದಾಗ ನಿಮಗೆ ದೇಶ ಸೇವೆ ಮಾಡಬೇಕು ಅಂದರೆ ಕಷ್ಟ ಅನಿಸಲ್ಲ ನಿಮಗೆ. ಹೌದು. ಈಗ ತುಂಬ ಟ್ಯಾಲೆಂಟೆಡ್ ಇರ್ತಾರೆ, ಸಿಂಗಿಂಗ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಅಥವಾ ಸ್ಪೋರ್ಟ್ಸ್ ಆಗಿರ್ಬೋದು. ಇಂಥವ್ರ ಅವಶ್ಯಕತೆ ಕೂಡ ಮಿಲಿಟ್ರಿ ಇದೆಯಾ? ಖಂಡಿತವಾಗ್ಲೂ ಇದೆ. ಯಾಕಂದರೆ ನಾವು ನೋಡಿದ್ದೀವಿ, ನಾವಲ್ಲಿ ಒಂದು ಬ್ಯಾಂಡ್ ಸೆಕ್ಷನ್ ಅಂತ ಇರುತ್ತೆ. ಅದು ಇವಾಗ ಸೈನಿಕರಿಗೂ ಒಂದು ಮನೋರಂಜನೆ ಅನ್ನೋದು ಬೇಕಾಗುತ್ತೆ. ಅದನ್ನು ನಿಭಾಯಿಸುವಂಥ ಕೆಲಸ ಬ್ಯಾಂಡ್ ಸೆಕ್ಷನ್ ಮಾಡ್ತಾ ಇರುತ್ತೆ. ಜೊತೆಗೆ ನೀವು ನೋಡ್ತಾ ಇರ್ಬೋದು, ಹಲವಾರು RDC ಪರೇಡ್ಸ್ ಅಂತ ಹೇಳಿದ್ರೆ ಜನವರಿ 26 ರಿಪಬ್ಲಿಕ್ ಡೇ ದಿನ, ಆವತ್ತಿನ ದಿನ ಬ್ಯಾಂಡ್ ಹಿಂದೆಗಡೆ ಹೋಗಿ ಜೊತೆಗೆ ಆ ಡ್ರಿಲ್ಗಳಲ್ಲಿ ಮಾಡಬೇಕಾದ್ರೆ ನಿಮಗೆ ನೀವು ಸಂಗೀತದಲ್ಲಿ ನಿಪುಣರಾಗಿರ್ತಕ್ಕಂಥ ಬ್ಯಾಂಡ್ ಸೆಕ್ಷನ್ಸ್ ಎಲ್ಲ ಬರುತ್ತೆ. ನೀವು ತುಂಬ ಅದ್ಭುತವಾಗಿರುತ್ತೆ. ಜೊತೆಗೆ ಸಂಗೀತ ಹಾಡ್ತಕ್ಕಂಥವ್ರೂ ಅಲ್ಲಿ ಸೈನ್ಯದಲ್ಲಿ ಆ ಸೈನಿಕ ಡ್ಯೂಟಿ ಮಾಡಿಕೊಂಡು ಅವರ ಕಲೆಗಳಲ್ಲೂ ಪ್ರೋತ್ಸಾಹ ಕೊಡುವಂಥ ಕೆಲಸಗಳಾಗತ್ತೆ. ಅಲ್ಲಿ ಎಲ್ಲರಿಗೂ ಅವಕಾಶ ಇದೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಅಲ್ಲಿ ಯಾರಿಗೂ ಇಂಥವ್ರಿಗೆ ಅವಕಾಶ ಇಲ್ಲ ಅಂತಲ್ಲ, ಯಾರು ಬೇಕಾದ್ರೂ ಸೈನ್ಯ ಸೇವೆ ಮಾಡ್ಬೋದು. ಈಗಿನ ಪರಿಸ್ಥಿತಿಯಲ್ಲಿ ಹೇಳ್ಬೇಕಂತ ಹೇಳಿದ್ರೆ, ನಾವು ಹೇಳಿದ್ರೆ ದೇಶದ ಸೇವೆಗೆ ಹೋಗೋದಂತೂ ಪ್ರಾಮುಖ್ಯತೆಯನ್ನು ಫಸ್ಟ್ ತಗೊಂಡು ಫಸ್ಟ್ ದೇಶ ಸೇವೆಗೆ ಹೋಗ್ಬೋದು. ಮನಸ್ಸು ಪ್ರತಿಯೊಬ್ಬರಲ್ಲೇ. ಇವಾಗ ನಮ್ಮ ದೇಶದಲ್ಲಿ ಹುಟ್ಟತಕ್ಕಂಥ ಪ್ರತಿಯೊಂದು ಮಕ್ಕಳಲ್ಲೂ ದೇಶ ಸೇವೆ ಮತ್ತು ದೇಶಕ್ಕಿರ್ತಕ್ಕಂಥ ಪ್ರೇಮ ಪ್ರತಿಯೊಂದು ಮಕ್ಕಳಲ್ಲಿ ಇದ್ದೇ 100% ಇದೆ ಅಂತ ನಾನೇ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ, ಯಾವುದೇ ಮಕ್ಕಳಾಗಲಿ ಒಂದು ಫ್ಲ್ಯಾಗ್ನ ಇಟ್ಕೊಂಡು ಆಡಿಸ್ಬೇಕಾದ್ರೆ ಮಗು ಮುಖದಲ್ಲಿ ನಾನು ನೋಡ್ತೀನಿ ಆ ದೇಶ ಪ್ರೇಮ ಎಷ್ಟಿದೆ ಆ ಮಗುವಲ್ಲಿ ಅಂತೇಳಿ. ಒಂದು ಸಾರಿ ನೀವು ಭಾರತ್ ಮಾತೆಗೆ ಜೈ ಅಂತ ಕರೆದಾಗ ಎಷ್ಟು ಜನ ತನ್ನ ಒಳಮನಸ್ಸಿನಿಂದ ಭಾರತ್ ಮಾತೆಗೆ ಜೈ ಅಂತ ಹೇಳ್ತಾರೆ. ಅಂದರೆ ದೇಶ ಪ್ರೇಮ, ದೇಶ ಪ್ರೀತಿ ಅನ್ನೋದು ಪ್ರತಿಯೊಬ್ಬರಿಗಿದೆ. ಅದನ್ನು ಯಾವ ರೀತಿ ಪ್ರಾಮುಖ್ಯತೆ ಕೊಟ್ಟು ಮುಂದೆ ತರಬೇಕು ಅನ್ನೋದು, ಇದನ್ನು ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳು ಹಲವಾರಿದೆ. ಅದನ್ನು ಬಂದ್ಬಿಟ್ಟು ನಮ್ಮ ಸರ್ಕಾರದಲ್ಲಿರ್ಬೋದು, ಜೊತೆಗೆ ನಮ್ಮ ನಿವೃತ್ತರಾಗಿರ್ತಕ್ಕಂಥ ಸೈನಿಕರೇ ಆಗಿರ್ಬೋದು, ಜೊತೆಗೆ ತನ್ನ ಪೇರೆಂಟ್ಸ್ ಅಂದರೆ ತಂದೆ ತಾಯಿಗಳಿರ್ಬೋದು, ಗುರುಗಳಿರ್ಬೋದು, ಪ್ರತಿಯೊಬ್ಬರು ಅವರು ಆದಷ್ಟು ಇದನ್ನು ಸೈನಿಕರಿಗೆ ಪ್ರಾಮುಖ್ಯತೆ ಜಾಸ್ತಿ ಕೊಡಬೇಕು. ಅದಾದಮೇಲೆ ನೀವು ಬಂದು ಬೇಕಾದ್ರೆ ಇಲ್ಲಿರ್ತಕ್ಕಂಥ ಡ್ಯೂಟಿಗಳು ನಿಮ್ಗೇನು ನಿಮ್ಮ ಟ್ಯಾಲೆಂಟ್ ಇದೆಯೋ ಅದನ್ನು ಬೇಕಾದ್ರೆ ಯೂಸ್ ಮಾಡ್ಕೊಂಡು ನೀವು ಮಾಡ್ಬೋದು ಅಂತ ಹೇಳ್ಬೋದು. ಈಗ ಸೇನೆಯಲ್ಲಿ ಇಂಡಿಪೆಂಡೆನ್ಸ್ ಡೇ ಆಗಿರ್ಬೋದು ಅಥವಾ ರಿಪಬ್ಲಿಕ್ ಡೇ, ಇದನ್ನೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ? ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇ ಅಂತ ಹೇಳಿದ್ರೆ, ಇದು ನಾವು ಜನರಲಿ ಬಂದು ನಿಮಗೆ ಇವತ್ತಿನ ದಿನ ನಮ್ಮ ದೇಶದ ಹೆಮ್ಮೆ ಅಂತ ಏನು ಹೇಳಿದ್ರೆ, ಜನವರಿ 26ನೇ ತಾರೀಕು ನಾವು ನೋಡ್ತೀವಿ ಡೆಲ್ಲಿಲಿ ಆಗ್ತಕ್ಕಂಥ ಪರೇಡು ಇಡೀ ವಿಶ್ವನೇ ನಮ್ಮನ್ನು ವೀಕ್ಷಣೆ ಮಾಡುತ್ತೆ. ನಮ್ಮ ಸೈನಿಕರು ಮಾಡ್ತಕ್ಕಂಥ ಡ್ರಿಲ್ಲು ಇವತ್ತಿಗೂ ನಾವು ಹೇಳಬೇಕು ಅಂತ ಹೇಳಿದ್ರೆ, ಅವರ ಡಿಸಿಪ್ಲಿನ್ ಇರ್ಬೋದು, ಅವರ ಡ್ರಿಲ್ ಇರ್ಬೋದು, ಆಮೇಲೆ ಆ ಕುದುರೆಗಳು ಬರ್ತಕ್ಕಂಥದ್ದು ಇರ್ಬೋದು, ಆಮೇಲೆ ನಮ್ಮ ದೇಶದ ಶಕ್ತಿ ಪ್ರದರ್ಶನ ಇರ್ಬೋದು,
ನಮ್ಮ ಹತ್ರ ಯಾವ ಮಿಸೈಲ್ಗಳಿದೆ, ಅಗ್ನಿ ಮಿಸೈಲ್ ಇರ್ಬೋದು, ಆಕಾಶ್ ಮಿಸೈಲ್ ಇರ್ಬೋದು, ಆಮೇಲೆ ನಮ್ಮ ರೆಡಾರ್ಸು ಯಾವ ರೀತಿ ಅಡ್ವಾನ್ಸ್ ಇರ್ಬೋದು, ನಮ್ಮ ಡ್ರೋನ್ಗಳು ಯಾವ ರೀತಿ ಅಡ್ವಾನ್ಸ್ ಇದೆ ಅನ್ನೋದು ಪ್ರತಿಯೊಂದು ಶಕ್ತಿ ಪ್ರದರ್ಶನ ಮಾಡೋದೆಲ್ಲ ಬಂದ್ಬಿಟ್ಟು ನಮ್ಮ ಆ ಹಬ್ಬದ ಆಚರಣೆಗಳಲ್ಲಿ ನಾವು ತೋರಿಸ್ತೀವಿ. ಅದೇ ರೀತಿ ಸ್ವತಂತ್ರ ದಿನಾಚರಣೆಗಳಲ್ಲಿ ನೀವು ನೋಡಿರ್ಬೋದು, ಆವತ್ತಿನ ದಿನಾನೂ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮ ದೇಶಕ್ಕೆ ಸ್ವತಂತ್ರ ಕೊಡಿಸೋದಕ್ಕೆ ನಮ್ಮ ಮಹಾತ್ಮ ಗಾಂಧಿ ಇರ್ಬೋದು, ಸುಭಾಷ್ ಚಂದ್ರ ಬೋಸ್ ಇರ್ಬೋದು, ಜವಾಹರ್ಲಾಲ್ ನೆಹರು ಇರ್ಬೋದು, ಇದು ನಮ್ಮ ವಲ್ಲಭಾಯ್ ಪಟೇಲ್ ಇರ್ಬೋದು, ಹಲವಾರು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು, ಸಂಗೊಳ್ಳಿ ರಾಯಣ್ಣ ಇರ್ಬೋದು, ಈ ಥರ ನಮ್ಮ ದೇಶಕ್ಕೆ ಸ್ವತಂತ್ರ ತರಕ್ಕೆ ಯಾರ್ಯಾರು ಹೋರಾಟ ಮಾಡಿದಾರೋ ಆ ಗೌರವವಾದ ದಿನ ಮಾಡೋದಕ್ಕೆ ನಾವು ಸ್ವತಂತ್ರ ದಿನಾಚರಣೆ ಮಾಡ್ತೀವಿ. ಇದು ನಮ್ಮ ಪ್ರೀ ಸ್ಟೇಷನ್ ಅಂತ ಹೇಳಿದ್ರೆ ಸಾಮಾನ್ಯವಾಗಿರ್ತಕ್ಕಂಥ ಪ್ರದೇಶಗಳಲ್ಲಿ ಇದನ್ನ ಆಚರಣೆ ವಿಜೃಂಭಣೆಯಿಂದ ಎಲ್ಲರೂ ಮಾಡ್ತಾರೆ. ಆದರೆ ಬಾರ್ಡರ್ಗಳಲ್ಲಿ ಯುದ್ಧದ ಮೈದಾನಗಳಲ್ಲಿ ಮಾಡ್ತಕ್ಕಂಥ ಸನ್ನಿವೇಶ ನಾನು ನಿಮ್ಗೆ ಹೇಳ್ಬೇಕು ಅಂತ ಬಯಸ್ತೀನಿ. ನಾವಿರ್ತಕ್ಕಂಥ ಬಾರ್ಡರ್ಗಳಲ್ಲಿ ಆ ಸಮಯದಲ್ಲಿ ಏನು ಮಾಡ್ತಾರೆ ಅಂದರೆ, ನಿಮಗೆ ಪಾಕಿಸ್ತಾನದಲ್ಲಿ ನೀವು ನೋಡಿದಾಗ ಏನು ಮಾಡ್ತಾರೆ ಅಂದರೆ, ನಮ್ಮ ಸ್ವತಂತ್ರ ದಿನಾಚರಣೆ ನಾವು 15ನೇ ತಾರೀಕು ಆಗಸ್ಟ್ ನಾವು ಮಾಡಿದ್ರೆ ಅವ್ರೇನು ಮಾಡ್ತಾರೆ ಅಂದರೆ, ಒಂದು ದಿನಕ್ಕೆ ಮುಂಚೆ ದಿನ ಅಂದರೆ 14 ಆಗಸ್ಟಿಗೆ ಅವ್ರಿಗೆ ಸ್ವತಂತ್ರ ದಿನಾಚರಣೆ ಅಂತ ಮಾಡ್ತಾರೆ. ಅವ್ರು ಆ ಸಮಯದಲ್ಲಿ ಏನು ಮಾಡ್ತಾರೆ, ನನ್ನ ಆಚರಣೆ ಹೆಂಗಿದೆ ಅಂತ ತೋರಿಸ್ಬೇಕು ಅಂದರೆ ನಮ್ಮ ಮೇಲೆ ಬಾಂಬ್ಗಳನ್ನ ಸುರಿಸ್ತಾರೆ. ನಮ್ಮ ಮೇಲೆ ಬಾಂಬ್ಗಳನ್ನ ಸುರಿಸೋದು, ನಾವು ಅಲ್ಲಿರ್ತಕ್ಕಂಥ ಬಾರ್ಡ್ರಲ್ಲಿ ನಮಗೆ ಅತಂತ್ರ ತರುವಂಥ ಕೆಲಸಗಳು ಮಾಡ್ತಾರೆ. ನೆಕ್ಸ್ಟ್ ಹೇಳ್ತಾರಲ್ಲ, ನೆಕ್ಸ್ಟ್ ಡೇ ನಮ್ಮದೇ ಅಲ್ವಾ, ಆಗಸ್ಟ್ 15. ನಾವೇನು ಮಾಡ್ತೀವಿ, ನಮ್ಮ ಆಚರಣೆ ಆಗಿದೆ ಅಂತ ನಾವು ಅವ್ರುಗಳಿಗೆ ತೋರಿಸ್ತೀವಿ. ಅವ್ರು ಇರ್ತಕ್ಕಂಥ ಪ್ರದೇಶಗಳಲ್ಲಿ ನಾವು ಬಾಂಬ್ಗಳನ್ನ ಹಾಕೋದಾಗ್ಲಿ, ಆ ದೊಡ್ಡ ಯುದ್ಧನೇ ನಡೆದಂಗೆ ಅಲ್ಲಿ ನೋಡಬೇಕು. ನಿಜವಾದ ದೀಪಾವಳಿಗಳು ಆ ಸ್ವತಂತ್ರ ದಿನಾಚರಣೆಗಳಲ್ಲಿ ಅಲ್ಲಿ ನಡೆಯುತ್ತೆ, ಬಾರ್ಡರ್ಗಳಲ್ಲಿ ನಡೆಯುತ್ತೆ. ಅಂದರೆ ಅಷ್ಟು ಹೇಳ್ತೀವಲ್ಲ ನಾವು, ಹಬ್ಬ ಅನ್ನೋದಕ್ಕಿಂತ ನಾವು ಅದನ್ನ ಸ್ವತಂತ್ರ ದಿನಾಚರಣೆ ಹೇಗೆ ಅನ್ನೋದನ್ನ ನಾವು ತೋರಿಸ್ತಾ ಇರ್ತೀವಿ. ಅಲ್ಲಿ ಆ ಸೈನಿಕರ ಆಚರಣೆ ಆ ಥರ ಡಿಫ್ರೆಂಟ್ ಆಗಿರುತ್ತೆ, ದೇಶ ಎದ್ದು ಕಾಣ್ತಾ ಇರುತ್ತೆ. ಆಮೇಲೆ ನಾವು ಅಲ್ಲಿ ಇರ್ತಕ್ಕಂಥ ಯಾವುದೇ ಆಗಲಿ, ನಾವು ನಮ್ಮ ನ್ಯಾಷನಲ್ ಫ್ಲಾಗ್ ಏನಿದೆಯೋ, ನೀವು ಇಲ್ಲಿ ಒಂದು ಸ್ಕೂಲಲ್ಲಿ ನೀವು ನೋಡಿರ್ಬೋದು, ಈಗಿನ ಜನ್ರೇಷನಲ್ಲಿ ನನಗೆ ಕೆಲವು ಸಮಯದಲ್ಲಿ ಆಲೋಚನೆ ಮಾಡಬೇಕಾದ್ರೆ, ಸ್ವತಂತ್ರ ದಿನಾಚರಣೆ ರಜಾ ಇದೆ ಅಂತೇಳಿ ಹಲವಾರು ಮಕ್ಕಳು ತಂದೆ ತಾಯಿಗಳು ಸ್ವತಂತ್ರ ಸ್ಕೂಲ್ಗೆ ಕಳಿಸಲ್ಲ. ನಮ್ಮ ಆಚರಣೆ ಯಾವ ರೀತಿ ಇತ್ತು ಅಂದರೆ, ಸೈಚಿಂಗ್ ಗ್ಲೇಷಿಯರಲ್ಲಿ ಮಂಜುಗಡ್ಡೆಯಲ್ಲಿ ನಿಂತ್ಕೊಳ್ಳೋಕ್ಕೂ ಸಾಧ್ಯವಿಲ್ಲ ಚಳಿಯಲ್ಲಿ. ಅಂಥದ್ರಲ್ಲಿ ಏನಿಲ್ಲ ಅಂದ್ರೆ 100 ಅಡಿ ಎತ್ತರದಲ್ಲಿ ಫ್ಲಾಗನ್ನು ನಾವು ಆರಿಸಿ ಆಚರಣೆಗಳನ್ನ ನಾವು ಮಾಡಿದ್ವಿ. ಅಂದರೆ ನಮ್ಮ ದೇಶದ ಮೇಲೆ ಇರ್ತಕ್ಕಂಥ ಪ್ರೇಮ ಅನ್ನೋದನ್ನ ನಾವು ಸೈನಿಕರಲ್ಲಿ ಜಾಸ್ತಿ ಇರುತ್ತೆ. ಅದನ್ನು ಪ್ರತಿ ಸಮಯದಲ್ಲೇ ನಾವು ತೋರಿಸ್ತಾ ಇರ್ತೀವಿ. ಮಾತಿದೆ, ಈಗ ಎಲ್ಲ ದೇವರಿಗೂ ನಾವು ತಲೆ ತಗ್ಗಿಸಿ ನಮಸ್ಕಾರ ಮಾಡ್ತೇವಂತೆ. ಆದರೆ ಬಾವುಟ ಅಂತ ಬಂದಾಗ, ದೇಶ ಅಂತ ಬಂದಾಗ ನಾವು ತಲೆ ಎತ್ತಿ ನಮಸ್ಕಾರ ಮಾಡ್ತೇವಂತೆ. ಅದು ನಮ್ಮ ದೇಶದಲ್ಲಿರುವಂತಹ ಬಾವುಟಕ್ಕೆ ಮಾತ್ರ. ಅಂದ್ರೆ ಆ ಶಕ್ತಿ ದೇಶಕ್ಕಿದೆ, ದೇಶದಲ್ಲಿರುವಂತಹ ಬಾವುಟಕ್ಕಿದೆ ಅಂತ ಹೇಳ್ಬಹುದು. ಅದು ನಮ್ಮ ಬಾವುಟ ಅಂದಾಗ, ನೀವು ಇವತ್ತಿನ ದಿನ ನಾನು ಯಾರಾದರೂ ಕೇಳಿದ್ರೆ, ಇಡೀ ಜಗತ್ತಲ್ಲಿ ನಿನಗೆ ಏನಾದರೂ ಸುಂದರವಾಗಿ ಕಾಣೋಂಥ ವಸ್ತುಗಳನ್ನ ಯಾವುದಾದ್ರು ಹೇಳೋದು, ನನ್ನ ತಾಯಿನ ಫಸ್ಟ್ ಹೇಳ್ತೀನಿ, ಜೊತೆಗೆ ನನ್ನ ಬಾವುಟ ನಾನು ಹೇಳ್ತೀನಿ, ನನ್ನ ದೇಶದ ಬಾವುಟ ಹೇಳ್ತೀನಿ. ನನಗೆ ದೇವರಿಗಿನ ಪ್ರಾಮುಖ್ಯತೆ ನಾನು ಬಾವುಟದ ಮೇಲೆ ಕೊಡ್ತೀನಿ. ನನ್ನ ದೇವರು ನಾವು ನೋಡಿರ್ಬೋದು, ಆದರೆ ನನ್ನ ದೇಶದ ಬಾವುಟ ಯಾವ ರೀತಿ ಇರುತ್ತೆ, ನನ್ನ ದೇವರ ಕಾಣ್ತಾ ಇರುತ್ತೆ. ಯಾವುದನ್ನ ಸ್ಥಾನ ಕೊಡ್ತೀವೋ, ಹೌದು, ಅದರಲ್ಲಿ ನೀವು ಯಾವಾಗಾದರೂ ಆ ಬಾವುಟನ ಎಲ್ಲರೂ ಆರಿಸ್ತಾರೆ. ಆ ಬಾವುಟದ ಬಗ್ಗೆ ಹಲವಾರು ಜನಗಳಿಗೆ ಅದನ್ನು ಈಗಲೂ ಆ ಬಾವುಟ ಏನು ಪ್ರಾಮುಖ್ಯತೆ ಕೊಡ್ತದೆ ಅರ್ಥ ಏನು ಗೊತ್ತಿಲ್ಲ. ಅದರಲ್ಲಿ ನಿಮ್ಗೆ ಗೊತ್ತಿದೆ, ಮೇಲೆ ಕೇಸರಿ, ಮಧ್ಯದಲ್ಲಿ ಬಿಳಿ, ಮತ್ತು ಕೆಳಗಡೆ ಹಸಿರು ಅನ್ನೋದು, ಮಧ್ಯದಲ್ಲಿ ಒಂದು 24 ಚಕ್ರ ಇರ್ತಕ್ಕಂಥ ಒಂದು ನೀಲಿ ಬಣ್ಣದ ಒಂದು ಚಕ್ರ ಅನ್ನೋದು ಇರುತ್ತೆ. ಅದಕ್ಕೆ ಹಲವಾರು ಅರ್ಥಗಳಿದೆ. ಆ ಅರ್ಥಗಳು ತಿಳಿದಾಗ ಅದರ ಮೇಲೆ ಇರ್ತಕ್ಕಂಥ ಪ್ರೀತಿ ತನ್ನ ತಾಯಿಗಿನ ತನ್ನ ದೇವರಿಗಿನ ನೀವು ಜಾಸ್ತಿ ಪ್ರೀತಿಸ್ತೀರ. ಯಾಕೆ ಅಂತ ಹೇಳಿದ್ರೆ, ನಾವು ಏನು ಮೇಲ್ಗಡೆ ನಾವು ಕೇಸರಿ ಬಣ್ಣ ನೋಡ್ತೀವೋ, ನಮ್ಮ ದೇಶದ ತ್ಯಾಗ ಬಲಿದಾನ ತೋರಿಸುತ್ತೆ. ಯಾಕಂದರೆ ನಮ್ಮ ದೇಶ ಚೆನ್ನಾಗಿರ್ಬೇಕು ಅಂದರೆ ಎಷ್ಟು ಹಿರಿಯರು ನಮ್ಮ ದೇಶಕ್ಕೆ ಬಲಿದಾನ ಕೊಟ್ಟಿದ್ದಾರೆ. ಆ ಬ್ರಿಟಿಷ್ನವ್ರನ್ನೆಲ್ಲ ಓಡಿಸಬೇಕು ಅಂತ ಹೇಳಿದ್ರೆ ಆ ಸಮಯದಲ್ಲಿ ಎಷ್ಟು ಜನ ತ್ಯಾಗ ಮಾಡಿದ್ದಾರೆ, ಎಷ್ಟು ಜನ ಸ್ವತಂತ್ರ ಹೋರಾಟಗಳು ತನ್ನ ಪ್ರಾಣ ನಮ್ಮ ದೇಶಕ್ಕಾಗಿ ಮಣ್ಣಿಗೋಸ್ಕರ ಕೊಟ್ಟಿದ್ದಾರೆ. ಆ ಬಣ್ಣದಲ್ಲಿ ಅವರು ಅದರಲ್ಲಿ ಸೇರ್ಕೊಂಡಿದೆ, ಅವರ ರಕ್ತ ಕಣಗಳು ಅದರಲ್ಲಿ ಸೇರ್ಕೊಂಡಿದೆ. ಅದೇ ರೀತಿ ಬಿಳಿ ಬಣ್ಣ ನಾವು ನೋಡ್ತೀವಿ. ನಾವು ಶಾಂತಿ ದೂತರು. ನಾವು ಯಾವಾಗಲೂ ಎಲ್ಲರನ್ನೂ ನಾವು ನೋಡಿ, ಯಾವುದೇ ದೇಶದಿಂದ ಬಂದರೂ ನಮ್ಮ ಅಣ್ಣ ತಮ್ಮಂದ್ರು ಅಂತ ನಾವು ಕರ್ಕೊತೀವಿ, ಅವ್ರನ್ನ ಪ್ರೀತಿ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ನಾವು ಶಾಂತಿ ದೂತರು. ಆದರೆ ಯಾರು ನಾವು ಶಾಂತಿ ದೂತರು ಅಂತ ಹೇಳ್ಬಿಟ್ಟು ನಮ್ಮ ಮೇಲೆ ಆಕ್ರಮಣ ಮಾಡಕ್ಕೆ ಬಂದರೆ
ಮೇಲ್ಗಡೆ ನಾವು ತ್ಯಾಗ ಮಾಡೋಕ್ಕೆ ರೆಡಿ ಇರ್ತೀವಿ ಅಂತ ಹೇಳ್ತೀವಲ್ಲ, ಕೇಸರಿ ಬಣ್ಣದಲ್ಲಿ ನಮ್ಮ ಸೈನಿಕರು ಇರ್ತಾರೆ. ನಮ್ಮ ಪ್ರಾಣ ಕೊಟ್ಟಾದರೂ ನಮ್ಮ ದೇಶ ಕಾಪಾಡೋದಕ್ಕೆ ಆ ಕೇಸರಿ ಬಣ್ಣದಲ್ಲಿ ನಾವು ತೋರಿಸ್ತೀವಿ. ಅದೇ ರೀತಿ ನಮ್ಮ ಕೆಳಗಡೆ ಏನು ನಾವು ಹಸಿರನ್ನ ನಾವು ನೋಡ್ತೀವಿ, ಅದು ನಮ್ಮ ರೈತರ ಪ್ರತಿಯೊಂದು ಕಣಕಣದಲ್ಲಿ ನಾವು ನೋಡ್ತೀವಿ. ಅವರು ಎಷ್ಟು ತ್ಯಾಗ ಮಾಡಿದೆ, ಎಷ್ಟೋ ರೈತರು ತನ್ನ ವ್ಯವಸಾಯ ಮಾಡಿ ಇಡೀ ದೇಶಕ್ಕೆ ಅನ್ನ ಕೊಡೋಂಥ ಕೆಲಸ ಮಾಡ್ತಾ ಇದ್ದಾರೆ. ಅದಿಲ್ಲ ಅಂದರೆ ಅದು ನಾವು ಹೇಳ್ತೀವಲ್ಲ, ನಮ್ಮ ಸಮೃದ್ಧಿ ಅಂತ ಹೇಳಿದ್ರೆ ನಮ್ಮ ದೇಶ ಎಷ್ಟು ಸಮೃದ್ಧಿ. ಆ ಕೊರೋನಾ ಕಾಲದಲ್ಲಿ ಇಡೀ ಜಗತ್ತಲ್ಲಿ ಊಟ ಇಲ್ಲ ತಿನ್ನೋದಕ್ಕೆ, ಆದರೆ ನಮ್ಮ ದೇಶದಲ್ಲಿ ಮಾತ್ರ ಸಮೃದ್ಧವಾಗಿತ್ತು. ಆ ಕೊರೋನಾ ಕಾಲದಲ್ಲೂ ನಿಮ್ಮ ಮನೆಗಳಿಗೂ ನಿಮಗೆ ತರಕಾರಿಗಳು ಬರ್ತಾ ಇತ್ತು, ರೇಷನ್ಗಳು ಬರ್ತಾ ಇತ್ತು. ಜೊತೆಗೆ ನಾವು ಎಲ್ಲ ದೇಶಗಳಿಗೆ ಆ ಕೊರೋನಾ ಕಾಲದಲ್ಲಿ ವ್ಯಾಕ್ಸಿನ್ ನಾವು ಕೊಟ್ಟು ನಮ್ಮ ರೇಷನ್ಗಳು ನಮಗೆ ಹಲವಾರು ದೇಶಗಳು ನಾವು ಕೊಟ್ಟಿದ್ದೀವಿ. ಅಂದರೆ ಆ ಹಸಿರಲ್ಲಿ ನಮ್ಮ ರೈತರು ಎಷ್ಟು ದುಡಿಮೆನ ಮಾಡಿದ್ದಾರೆ ಅನ್ನೋದನ್ನು ಅದರಲ್ಲಿ ತೋರಿಸ್ತಾ ಇದೆ. ಆ ಚಕ್ರದಲ್ಲಿ 24 ಗೆರೆಗಳಿರ್ತಕ್ಕಂಥ ಚಕ್ರ ನೀವು ಯಾವಾಗ ನೋಡ್ತೀರೋ, ಆ ಚಕ್ರ ನೀವು ವೀಕ್ಷಣೆ ಮಾಡಿದಾಗ ನಮ್ಮ ದೇಶದಲ್ಲಿ 24 ಗಂಟೆ ಶ್ರಮ ಪಡೋರು ಯಾರಾದರೂ ಇದ್ದಾರೆ ಅಂದರೆ ಒಂದು ರೈತ ಮತ್ತು ಒಂದು ಸೈನಿಕ. ಇಡೀ ಸಮಯ ಎಲ್ಲ ದೇಶ ಕಾಯ್ತಾನೆ, 24 ಗಂಟೆನೂ ಒಂದು ಡ್ಯೂಟಿ ಮಾಡ್ತಾನೆ. ಜೊತೆಗೆ ರೈತನೂ ಅಷ್ಟೇ, ರಾತ್ರಿ ಎಲ್ಲ ಇಡೀ ಎಲ್ಲ ನಮ್ಮ ವ್ಯವಸಾಯಕ್ಕೆ ಬೇಕಾಗತ್ತಂತ ಗಿಡಗಳು ಬೇಕಾದ ನೀರು ಕಟ್ಟೋದಾಗಿರ್ಬೋದು, ಬೆಳೆಗಳು ನೋಡ್ಕೊಳ್ಳೋದಾಗಿರ್ಬೋದು, ಪ್ರತಿಯೊಂದನ್ನು ರಾತ್ರಿ ಇಡೀ 24 ಗಂಟೆನೂ ತನ್ನ ಬೆಳೆ ಚೆನ್ನಾಗಿರ್ಬೇಕು ಅಂತ ಆಸೆ ಪಟ್ಟು ಇಡೀ ದೇಶನ ಸಮೃದ್ಧಿಯಾಗಿ ಕಾಪಾಡೋದು ಯಾರು ಅಂತ ಹೇಳಿದ್ರೆ ನಮ್ಮ ರೈತ. ಆ ರೀತಿ ಆ ದೇಶದ ಬಾವುಟದಲ್ಲಿ ಏನಿದೆ ಅಂತ ನಮಗೆ ಗೊತ್ತಾಯ್ತು. ಯಾವತ್ತು ಗೊತ್ತಾಯ್ತೋ ಆವತ್ತಿನ ದಿನ ನೀವು ಅದನ್ನು ಪ್ರೀತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಆವತ್ತಿನ ದಿನ ಅದಕ್ಕೋಸ್ಕರ ನೀವು ತ್ಯಾಗನೂ ಮಾಡೋಕ್ಕೆ ರೆಡಿ ಆಗ್ತೀರಾ ನೀವು ಅಂತ. ಹಾಗೆ 2022ರಲ್ಲಿ ಕೇಂದ್ರ ಸರ್ಕಾರ ಅಗ್ನಿವೀರ್ ಯೋಜನೆಯನ್ನ ಒಂದು ಜಾರಿಗೆ ತರುತ್ತೆ. ಇದ್ರ ಬಗ್ಗೆ ಸೈನಿಕನಾಗಿ ನಿಮ್ಮ ಒಂದು ಒಪಿನಿಯನ್ ಏನು? ನಾವು ದೇಶನ ಸಮೃದ್ಧಿಯಾಗಿಡಬೇಕು, ದೇಶನ ಬಲಿಷ್ಠವಾಗಿಡಬೇಕು ಅಂದರೆ ಇದು ಒಳ್ಳೆ ನಿಲುವು ಅಂತ ಹೇಳ್ಬೋದು. ಕೇಂದ್ರ ಸರ್ಕಾರ ತಗೊಂಡಿರ್ತಕ್ಕಂಥ ನಿಲುವು. ನಾವು ಇದರಲ್ಲಿ ಯಾವುದೇ ಪಾರ್ಟಿ ಬಗ್ಗೆ ನಾವು ಮಾತಾಡೋಕ್ಕಾಗಲ್ಲ, ಆದರೆ ದೇಶದ ನಮ್ಮ ಪ್ರಧಾನಮಂತ್ರಿಗಳಾಗಿರ್ಬೋದು ಆ ನಿಲುವನ್ನು ತಗೊಂಡಿರೋದು ತುಂಬ ಒಳ್ಳೆ ನಿಲುವು. ಹಲವಾರು ಇವತ್ತಿನ ರಾಜಕೀಯದಲ್ಲಿ ನೀವು ನೋಡಿರ್ಬೋದು, ರಾಜಕೀಯ ವ್ಯಕ್ತಿಗಳು ಅದಕ್ಕೆ ಟೀಕೆಗಳನ್ನ ಕೊಡ್ತಾರೆ. ಅಗ್ನಿವೀರ್ಗಳು ಇದು ಸರಿ ಇಲ್ಲ, ಅದು ಇದು ಅಂತ ಹೇಳ್ತಾರೆ. ನಾನು ನಿಜವಾದ ಸೈನಿಕನಾಗಿ ಈ ಮಾತನ್ನು ನಾನು ಹೇಳ್ತೀನಿ, ಅಗ್ನಿವೀರ್ ಬಂದಿರತಕ್ಕಂಥದ್ದು ನನ್ನ ದೇಶನ ಕಾಪಾಡ್ತಕ್ಕಂಥ ಒಳ್ಳೆ ಆಯುಧ ಇದು. ಯಾಕೆ ಅಂತ ಹೇಳಿದ್ರೆ ಈಗಿನ ಕಾಲಘಟ್ಟದಲ್ಲಿ ನೀವು ಪ್ರತಿಯೊಂದು ಮಕ್ಕಳಲ್ಲಿ ನೋಡ್ಬೋದು, ತನ್ನ ಮೊಬೈಲಲ್ಲಿ ಕಾಲ ಕಳೀತಾ ಇದ್ದಾರೆ. ಜೊತೆಗೆ ಒಳ್ಳೆ ತಿನಿಸುಗಳನ್ನ ತಿಂತಾ ಇಲ್ಲ, ಜೊತೆಗೆ ಈ ಡ್ರಗ್ಸ್ಗಳಿಗೆ ಅಡಿಕ್ಟ್ ಆಗ್ತಾ ಇದ್ದಾರೆ. ಜೊತೆಗೆ ಅವ್ರನ್ನ ಇವಾಗ ನೋಡಿದ್ರೆ ಅವರು ಒಂದು ಆರೋಗ್ಯವಾದ ಮಕ್ಕಳಾಗಿ ಕಾಣ್ತಾ ಇಲ್ಲ. ಆಗಿನ ಜನತೆಗೂ ಈಗಿನ ಮಕ್ಕಳಿಗೂ ನೀವು ನೋಡಿದಾಗ ಒಳ್ಳೆ ಆರೋಗ್ಯವಾದ ಮಕ್ಕಳು ಕಾಣ್ತಾ ಇಲ್ಲ. ಅದಕ್ಕೆ ಇವಾಗ ನಾವು ಹೇಳ್ತಾ ಇರೋದು ಏನಂತ ಹೇಳಿದ್ರೆ, ಅಗ್ನಿವೀರ್ ಅನ್ನೋದು ಏನು ನಮಗೆ ದೇಶದ ಸೈನಿಕನಾಗಿ ಒಂದು ಅವಕಾಶ ಕೊಟ್ಟಿದ್ದಾರೆ. ಇದರಲ್ಲಿ ಹಲವಾರು ಜನಕ್ಕೆ ಪ್ರತಿಯೊಬ್ಬರಿಗೂ ಈ ಸೈನಿಕನಾಗಿ ಆಗುವಂಥ ಅವಕಾಶ ಇದರಲ್ಲಿದೆ. ಇದರಲ್ಲಿ ಬರೀ 4 ವರ್ಷಗಳ ಕಾಲ ನೀವು ದೇಶದ ಸೈನಿಕನಾಗಿ ನೀವು ಹೋಗಿ ಸೇವೆ ಸಲ್ಲಿಸ್ಬಿಟ್ಟು ಬರ್ಬೋದು. ಅಲ್ಲಿ ನಿಮಗೆ ಫಿಸಿಕಲ್ ಫಿಟ್ನೆಸ್ ಆಗುತ್ತೆ, ನಿಮಗೆ ವೆಪನ್ ಟ್ರೈನಿಂಗ್ ಆಗುತ್ತೆ. ಜೊತೆಗೆ ದೇಶ ಪ್ರೇಮನ ಹುಟ್ಟಿಸೋದು ಹೇಗೆ, ನಿಮ್ಗೆ ದೇಶ ಪ್ರೇಮನ ಹೇಳ್ಕೊಡ್ತಾರೆ. ಜೊತೆಗೆ ನಾಳೆ ದಿನ ಏನಾದರೂ ನಮ್ಮ ದೇಶದಲ್ಲಿ ಆಪತ್ತು ಬಂದಾಗ ಈ ಏನು 4 ವರ್ಷ ಅಗ್ನಿವೀರಾಗಿ ಸೈನಿಕರಾಗಿ ನೋಡ್ಕೊಂಡು ಬಂದಿರ್ತಾರೆ ಅಂಥ ಮಕ್ಕಳೇ ನಮ್ಮನ್ನು ದೇಶನ ಕಾಪಾಡ್ಕೊಳುತ್ತೆ. ಯಾವಾಗ ಸೈನಿಕರು ಜಾಸ್ತಿ ಆಗ್ತಾರೋ ನಮ್ಮ ದೇಶ ಸುಭದ್ರತೆ ಆಗಬೇಕು. ನೀವು ಇವಾಗ ಯಾವುದೇ ಹೊರದೇಶಗಳಲ್ಲಿ ನೀವು ರಷ್ಯಾ ಇವರೆಲ್ಲ ನೋಡ್ಬೋದು, ಸೈನಿಕರು ಜಾಸ್ತಿ ಎಲ್ಲಿದ್ದಾರೋ ಅವರು ಆ ದೇಶನ ಕಾಪಾಡ್ಕೊಳ್ಳೋಂಥ ಶಕ್ತಿಗಳು ಜಾಸ್ತಿ ಆಗುತ್ತೆ. ಇವತ್ತಿನ ದಿನ ನಾವು ನಮ್ಮ ದೇಶದಲ್ಲಿ ಪ್ರತಿ ಮನೆಗೂ ದೇಶದ ಸೈನಿಕನಾಗಬೇಕು ಅಂದರೆ ಪ್ರತಿ ಮಕ್ಕಳು ಅಗ್ನಿವೀರಲ್ಲಿ ಹೋಗಿ ಜಾಯ್ನ್ ಆಗಬೇಕು ಅಂತ ನಾನು ಹೇಳ್ತೀನಿ. ಯಾಕಂದರೆ ಅವನು ಯಾವಾಗ ಒಂದು ಸೈನಿಕ, ಇವಾಗ ಯಾವುದೇ ಒಂದು ಕೋರ್ಸ್ ನೀವು ಮಾಡಬೇಕು, ಒಂದು MBBS ಮಾಡಬೇಕು, ಇಲ್ಲ ಒಂದು ಇಂಜಿನಿಯರಿಂಗ್ ಮಾಡಬೇಕು, 4 ವರ್ಷದ ಟ್ರೈನಿಂಗ್ ಅಂತ ನೀವು ತೊಗೊಳ್ತೀರಾ. ನೀವು ಅದೇ ಟ್ರೈನಿಂಗ್ ಅಂತಲೇ ನೀವು ಹೋಗಿ 4 ವರ್ಷ ಟ್ರೈನಿಂಗ್ ಮಾಡಿ ನೀವು ಒಳ್ಳೆ ದೇಶ ಸೇವೆನೂ ಮಾಡಿರ್ತೀರಾ. ಜೊತೆಗೆ ಅದರಲ್ಲಿ ನಿಮಗೆ ಸುಮ್ಮನೆ ಅಂತೂ ನಿಮ್ಮನ್ನ ಸೈನಿಕನಾಗಿ ತಗೊಳ್ಳೋದಿಲ್ಲ. ನಿಮಗೆ ಪ್ರತಿ ತಿಂಗಳು 40ರಿಂದ 45 ಸಾವಿರ ಸಂಬಳನೂ ಸಿಗುತ್ತೆ. ಜೊತೆಗೆ ನೀವು ಸೈನಿಕರಾಗಿ ನಿವೃತ್ತವಾಗಿ ಬಂದ ಮೇಲೆ 20ರಿಂದ 25 ಲಕ್ಷ ರೂಪಾಯಿ ನಿಮಗೆ ಒಟ್ಟು ಮೊತ್ತವನ್ನು ಕೊಡ್ತಾರೆ. ನೀವು ಇಲ್ಲಿ ಬಂದು ಬಿಸ್ನೆಸ್ ಮಾಡ್ಕೋಬೋದು. ಜೊತೆಗೆ ನೀವು ಸೈನಿಕನಾಗಿ ಅಲ್ಲಿ ಬಂದ ಮೇಲೆ 4 ವರ್ಷ ನೀವು ಏನು ಅಗ್ನಿವೀರಾಗಿ ನೀವು ಬಂದ ಮೇಲೆ ಇಲ್ಲಿ ಗೌರ್ಮೆಂಟ್ ಯಾವುದೇ ಹುದ್ದೆಗಳನ್ನ ನಿಮ್ಗೆ ಫಸ್ಟ್ ಪ್ರಿಫರೆನ್ಸ್ ನಿಮಗೆ ಕೊಡಬೇಕು ಅಂತ ಅದು ರೂಲೇ ಮಾಡಿದ್ದಾರೆ. ಬ್ಯಾಂಕುಗಳಾಗ್ಬೋದು, ನಮ್ಮ ಪ್ರತಿಯೊಂದು ಪೊಲೀಸ್ ಹುದ್ದೆಗಳಿರ್ಬೋದು, ಯಾವುದೇ ಹುದ್ದೆಗಳಲ್ಲೂ ನೀವು ಪ್ರಾಮುಖ್ಯತೆ ಫಸ್ಟು ಅದು ಅಗ್ನಿವೀರ ಮಕ್ಕಳಿಗೆ ಕೊಡಬೇಕು ಅನ್ನೋದನ್ನು ಕೊಟ್ಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ
ಅವರು ದೇಶಕ್ಕೆ ಸೈನಿಕನಾಗಿ ಹೋದಂಥವನು ದೇಶ ಕಾಪಾಡ್ತಾನೆ, ಮುಂದೆ ದಿನ ಅವನಿಗೆ ದೇಶ ಪ್ರೇಮ ಜಾಸ್ತಿ ಇರುತ್ತೆ ಅಂತೇಳಿ ಅವ್ರಿಗೆ ಮಾಡ್ತಾರೆ. ಇದನ್ನು ನಾನು ಅದಕ್ಕೆ ಪ್ರಾಮುಖ್ಯತೆ ಫಸ್ಟ್ ನೀವು ಇದನ್ನು ನೋಡೋಕೆ ಹೋಗ್ಬೇಡಿ. ಏನಂತ ಹೇಳಿದ್ರೆ ಏನಕ್ಕೆ ಇದನ್ನು ಮಾಡಿದ್ದಾರೆ ಅನ್ನೋದು ನಿಮ್ಗೆ ಯಾವಾಗ ಗೊತ್ತಾಗುತ್ತೋ, ಅಗ್ನಿವೀರ್ ಅನ್ನೋದಕ್ಕೆ ಪ್ರಾಮುಖ್ಯತೆ ನಿಮ್ಗೆ ಯಾವಾಗ ಗೊತ್ತಾಗುತ್ತೋ ನಿಮ್ಮ ಮಕ್ಕಳನ್ನು ನೀವು ಕಳಿಸ್ತೀರ ಖಂಡಿತವಾಗ್ಲು ಅಂತ ಹೇಳ್ತೀನಿ. ಅದು ಯಾವುದೇ ದೊಡ್ಡ ವ್ಯಕ್ತಿಗಳಿರ್ಬೋದು, ರಾಜಕೀಯ ವ್ಯಕ್ತಿಗಳಿರ್ಬೋದು, ಇಂಜಿನಿಯರ್ಸ್ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ಪ್ರತಿ ಮಕ್ಕಳು ಇದನ್ನು ಯಾವಾಗ ನೀವು ಅಗ್ನಿವೀರ್ ಬಗ್ಗೆ ಅರ್ಥ ಮಾಡ್ಕೊಳ್ತೀರೋ, ನಿಮ್ಮ ಮಕ್ಕಳು ಆರೋಗ್ಯವಾಗಿ ಸದೃಢತೆಯಿಂದ ಇದ್ದರೆ ನಿಮ್ಮನ್ನೇ ಕಾಪಾಡ್ಕೊಳ್ತಿರ್ತಾನೆ ಅದು ಅನ್ನೋದು ಬೇಕು. ಜೊತೆಗೆ ಈಗಿನ ಹೆಣ್ಣು ಮಕ್ಕಳು ನಾನು ಹೇಳೋದು ಏನಂದರೆ, ಹೆಣ್ಣು ಮಕ್ಕಳಲ್ಲೂ ಆ ಧೈರ್ಯ ಜಾಸ್ತಿ ಇದೆ, ದೇಶ ಪ್ರೇಮ ಜಾಸ್ತಿ ಇದೆ. ಆ ಮಕ್ಕಳಲ್ಲಿ ನಾನು ನೋಡ್ತೀನಿ, ಆ ಮಕ್ಕಳಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ, ಒನಕೆ ಓಬವ್ವ ಅನ್ನೋದನ್ನು ಪ್ರತಿಯೊಂದು ಹೆಣ್ಣು ಮಕ್ಕಳಲ್ಲಿ ಹೇಳ್ತೀವಲ್ಲ, ನಮ್ಮ ದೇಶ ಕಾಪಾಡುವಂಥ ಸ್ಥಿತಿಗಳಲ್ಲಿ ಪ್ರತಿಯೊಬ್ಬರು ಆ ಕೆಲಸ ಮಾಡುವಂಥ ಶಕ್ತಿ ಅವ್ರ. ಮಹಿಳೆಯರು ಈಗ ಒಂದು ಸೇನೆಗೆ ಬರ್ತಾ ಇದ್ದಾರೆ ಸರ್, ಕೆಲವು ಸಂಖ್ಯೆಯಲ್ಲಿ ಮಹಿಳೆಯರು ಬರ್ತಾ ಇದ್ದಾರೆ. ಇನ್ನಷ್ಟು ಮಹಿಳೆಯರು ಬಂದ್ರೆ ದೇಶಕ್ಕೆ ಇನ್ನಷ್ಟು ಒಳ್ಳೇದಾಗಬಹುದು ಅಂತ. ಯಾವಾಗ ನೀವು ಹೇಳ್ತಿರಲ್ಲ ರಾತ್ರಿ 12 ಗಂಟೆಗೆ ಒಂದು ಹೆಣ್ಣು ಮಗು ಯಾವತ್ತು ನಿರ್ಭಯದಿಂದ ರಸ್ತೆಯಲ್ಲಿ ಬರುತ್ತೋ ಆವತ್ತಿಂದ ನಮ್ಗೆ ಸ್ವತಂತ್ರ ಸಿಕ್ತು ಅಂತೇಳಿ ಮಹಾತ್ಮ ಗಾಂಧೀಜಿ ಹೇಳಿದ್ರು. ಅದನ್ನು ನೀವು ಖಂಡಿತವಾಗ್ಲೂ ಮಾಡಬೇಕು ಅಂದರೆ ನೀವು ಹೆಣ್ಮಕ್ಳು ಕೂಡ ನೀವು ಅಗ್ನಿವೀರಲ್ಲಿ ಜಾಯ್ನ್ ಆಗಿ. ಅವಾಗ ಏನಾಗುತ್ತೆ ಅಂದರೆ ನಿಮಗೆ ಪ್ರತಿಯೊಂದು ಕರಾಟೆ ಕ್ಲಾಸ್ ಇರ್ಬೋದು, ಜೂಡೋ ಕ್ಲಾಸ್ ಇರ್ಬೋದು, ಪ್ರತಿಯೊಂದು ಅಲ್ಲಿ ಸೈನ್ಯದಲ್ಲಿ ಹೇಳ್ಕೊಡ್ತಾರೆ. ನಿಮಗೆ ಯಾವ ರೀತಿ ಎದುರುಗಡೆ ಬರ್ತಕ್ಕಂಥ ಶತ್ರುಗಳನ್ನ ಯಾವ ರೀತಿ ಹೊಡಿಬೇಕು ಅನ್ನೋದು ನಿಮ್ಗೆ ಹೇಳ್ಕೊಡ್ತಾರೆ. ಆವಾಗ ನಿಮ್ಮ ಮನೆಗಳಲ್ಲಿ ನೀವೇ ನಿಮ್ಮನ್ನು ಕಾಪಾಡ್ಕೋಬೋದು. ಆವಾಗ ನೀವು ರಾತ್ರಿಲಿ ಹೇಳ್ತೀವಲ್ಲ 12 ಗಂಟೆ ರಾತ್ರಿಲಿ ನೀವೇ ನಿರ್ಭಯದಿಂದ ಹೋಗ್ಬೋದು. ಯಾರೇ ಬಂದು ನೀವು ಎದುರಿಸುವಂಥ ಶಕ್ತಿ ನಿಮಗೆ ಸೈನ್ಯದಲ್ಲಿ ಕೊಡ್ತಾರೆ. ಸರ್, ಸುಮಾರು 16 ವರ್ಷ ಸೇನೆಯಲ್ಲಿ ಸೇವೆಯನ್ನ ಸಲ್ಲಿಸಿ ಬಂದ ನಂತರ ಇಲ್ಲಿ ಸಮಾಜ ಸೇವೆಯನ್ನ ಮಾಡ್ತೀರಿ, ಬಹಳಷ್ಟು ಲೆಕ್ಕ ಇಲ್ಲದಷ್ಟು ಸಮಾಜ ಸೇವೆ ಮಾಡ್ತೀರಿ. ತನ್ನ ಪೆನ್ಷನ್ ಹಣದಿಂದ ಆದಷ್ಟು ಬಡವರಿಗೆ, ನಿರ್ಗತಿಕರಿಗೆ, ಯಾರಿಗೆ ಅದರ ಸಹಾಯ ಇದೆಯೋ ಅಂಥವರಿಗೆಲ್ಲ ನೀವು ಸಹಾಯ ಮಾಡ್ತೀರಿ ಸರ್. ಇದು ಹೇಗೆ ಇನ್ಸ್ಪಿರೇಷನ್ ಆಯಿತು ನಿಮಗೆ? ನೀವು ಅದು ಹೇಳಿದ್ರಿ, ನೀವು ದೊಡ್ಡ ಮಾತನ್ನು ಹೇಳ್ಬಿಟ್ರಿ. ನೀವು ಸಾಕಷ್ಟು ಮಾಡ್ತೀರ ಅಂತ ಹೇಳಿ, ನಾನು ಅಷ್ಟನ್ನು ನಾನು ಮಾಡ್ತಾ ಇಲ್ಲ ಅಂತ ಅನ್ಸ್ಕೊಂಡು ಮಾಡಿದ್ದೀನಿ ಅಂತ ಹೇಳ್ಬೋದು. ನನ್ನ ಲೆಕ್ಕದಲ್ಲಿ ನಾನು ಮಾಡಿರ್ತಕ್ಕಂಥದ್ದು ಎಳ್ಳು ಸೇವೆನೇ. ಇನ್ನೂ ಬೆಳೆದಂಥ ಸೇವೆಗಳು ಮಾಡೋಂಥದ್ದು ತುಂಬ ಜಾಸ್ತಿ ಇದೆ. ದೇವರ ಆ ಶಕ್ತಿ ಕೊಡಲಿ ಅಂತ ನಾನು ಪ್ರತಿ ಸಮಯದಲ್ಲಿ ಕೇಳ್ತೀನಿ. ಅದನ್ನು ನಾವು ಸೈನ್ಯದಲ್ಲಿ ಇರಬೇಕಾದ್ರೆ ನಾವು ಅದು ಆ್ಯಕ್ಚುಲಿ ಏನಾಗುತ್ತೆ ಅಂದರೆ, ನಾವು ಚಿಕ್ಕ ಮಕ್ಕಳು ಇರಬೇಕಾದ್ರೆ ನಾವು ಇರ್ತಕ್ಕಂಥ ಪ್ರದೇಶ ಇರ್ಬೋದು, ನಾವು ತಂದೆ ತಾಯಿಗಳು ನಮ್ಮ ತಂದೆ ತಾಯಿಗಳು ಹೇಗಿದ್ದಾರೆ ಅನ್ನೋದು ಇರ್ಬೋದು, ಜೊತೆಗೆ ನಾವು ಆರಿಸ್ಕೊಂಡಂಥ ಸ್ನೇಹಿತರು ಇರ್ಬೋದು, ಇದಲ್ಲದೆ ಜೊತೆಗೆ ಬಂದು ನಾವು ಓದಿರ್ತಕ್ಕಂಥ ಗುರುಗಳು ಇರ್ಬೋದು, ಆಮೇಲೆ ಕೆಲಸಕ್ಕೆ ಸೇರಿದ ಮೇಲೆ ನಮ್ಮ ಸೈನ್ಯದಲ್ಲಿ ಇರ್ತಕ್ಕಂಥ ನಮ್ಮ ಹಿರಿಯರು ಇರ್ಬೋದು. ಇದೆಲ್ಲ ಸೇರಿ ಇದು ನಮಗೆ ಸಮಾಜ ಸೇವೆ ಮಾಡಬೇಕು ಅನ್ನೋ ಒಂದು ಆಸೆ ಆಕಾಂಕ್ಷೆ ಬಂದಿರತಕ್ಕಂಥದ್ದು. ಇದರಲ್ಲಿ ಪ್ರಮುಖವಾಗಿ ನನಗೆ ಏನಂದರೆ, ಫಸ್ಟು ಸಮಾಜ ಸೇವೆ ಮಾಡಬೇಕು ಅಂದರೆ ಮನಸ್ಸು ಯಾವ ರೀತಿ ಇರಬೇಕಂದ್ರೆ, ನೀವು ಕರುಣಾಮಯಿ ಆಗಿರಬೇಕು. ಯಾವುದೇ ಕಷ್ಟದಲ್ಲಿರ್ತಕ್ಕಂಥ ವ್ಯಕ್ತಿಗಳು ನೋಡಿದಾಗ ನಿಮಗೆ ಆ ದಯೆ ಕರುಣೆ ಅನ್ನೋದು ಬರಬೇಕು. ಆಮೇಲೆ ಮೇಯ್ನಾಗಿ ನಿಮ್ಮ ಒಂದು ಸೈನಿಕನಾದ ಮೇಲೆ ನಿಮ್ಮ ಜವಾಬ್ದಾರಿ ಹೆಚ್ಚಾಗತ್ತೆ. ಯಾಕಂದರೆ ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥವ್ರು ಪ್ರತಿಯೊಂದು ನಮ್ಮ ದೇಶದ ಜನತೆ, ಅವ್ರಿಗೇನೇ ಕಷ್ಟ ಬಂದ್ರೂ ನಮ್ಮ ಕೈಯಲ್ಲಿ ಆದಷ್ಟಂತ ಸಹಾಯ ಅಂತೂ ನಾವು ಮಾಡಲೇಬೇಕಾಗತ್ತೆ. ಅದನ್ನು ನಾವು ಫಸ್ಟು ಯಾವಾಗ ನಾವು ಮನವರಿಕೆ ಮಾಡ್ಕೊತೀವೋ ಸಮಾಜ ಸೇವೆ ಮಾಡಲೇಬೇಕು ಅನ್ನೋಂಥ ಗುಣ ತಂತಾನಾಗೆ ಬರುತ್ತೆ. ಇದರಲ್ಲೂ ನಾವು ಸೇವೆಗಳಲ್ಲಿ ಪ್ರಮುಖವಾಗಿ ಗೋ ಸೇವೆ ಇರ್ಬೋದು, ಅನಾಥಾಶ್ರಮಗಳ ಸೇವೆ ಇರ್ಬೋದು. ಇದರಲ್ಲಿ ನಾವು ಏನಂದರೆ, ತುಂಬ ನಮ್ಮ ಪೆನ್ಷನ್ ಬರ್ತಕ್ಕಂಥ ಅಮೌಂಟು ಏನು ಬರುತ್ತೋ, ಕೆರೆ ನೀರು ಕೆರೆಗೆ ಚೆಲ್ಲಿ ಅಂದಂಗೆ ನಮಗೆ ಇರ್ತಕ್ಕಂಥ ಅಮೌಂಟಲ್ಲಿ ನಾವು ಬದುಕ್ಬೋದು. ಅದು ಈ ಪೆನ್ಷನ್ ಅಮೌಂಟಲ್ಲಿ ನಾವೇನು ಮಾಡ್ತಾಯಿದ್ದೀವಿ ಅಂದರೆ, ನಮ್ಗೆ ಆದಷ್ಟು ಸೇವೆಗಳನ್ನ ನಾವು ಮಾಡ್ತಾಯಿದ್ದೀವಿ. ದೊಡ್ಡ ಸೇವೆಗಳು ಅಂತ ಹೇಳೋಕ್ಕಾಗಲ್ಲ ಇದನ್ನು. ನಮ್ಗೆ ಆದಷ್ಟು ಸೇವೆಗಳು ನಾವು ಮಾಡ್ತಾಯಿದ್ದೀವಿ. ಇದನ್ನು ಗುರುತಿಸಿ ಏನು ಮಾಡ್ತಾಯಿದ್ದಾರೆ ಅಂದರೆ, ಹಲವು ಸಂಘ ಸಂಸ್ಥೆಗಳಿರ್ಬೋದು, ಕರ್ನಾಟಕ ಸರ್ಕಾರ ಇರ್ಬೋದು, 3 ಜನ ಮುಖ್ಯಮಂತ್ರಿಗಳು ಇರತಕ್ಕಂಥ ಸಮಯದಲ್ಲೂ ನಮಗೆ ಕರೆದು ಗೌರವಗಳನ್ನು ಕೊಟ್ಟಿದ್ದಾರೆ. ಹಲವಾರು ನಮ್ಮ ಸ್ವಾಮೀಜಿಗಳಿರ್ಬೋದು, ರವಿಶಂಕರ್ ಗುರುಜಿ ಇರ್ಬೋದು, ನಮ್ಮ ಮಂತ್ರಾಲಯದ ಸುಬುಧೇಂದ್ರ ಸ್ವಾಮೀಜಿಗಳು, ನಿರ್ಮಲಾನಂದ ಸ್ವಾಮೀಜಿಗಳಿರ್ಬೋದು, ಆಮೇಲೆ ಸಿದ್ಧಗಂಗಾ ಮಠದ ಸ್ವಾಮೀಜಿಗಳಿರ್ಬೋದು, ಪ್ರತಿಯೊಬ್ಬರು ಅವರು ಕರೆದು ಅವ್ರು ನಮಗೆ ಸನ್ಮಾನ ಮಾಡಿ, ನೀವು ಮಾಡ್ತಕ್ಕಂಥ ಸಮಾಜ ಕೆಲಸ ತುಂಬ ಗೌರವವಾಗಿದೆ, ನೀವು ಸೈನಿಕ ದೇಶ ಸೇವೆ ಮಾಡಿ ಅಷ್ಟು ಕಷ್ಟಪಟ್ಟು ಬಂದ ಮೇಲೆ ನಿವೃತ್ತಿ ಎಲ್ಲ ರೆಸ್ಟ್ ಮಾಡ್ತಾ ಇದ್ದಾರೆ, ಅದು ನೀವು ತಿರ್ಗಾನು ನೀವು ಆ ಸೇವೆಗಳು ಮಾಡ್ತಾಯಿದ್ರೆ ನಿಮಗೆ ನಮಗೆ ತುಂಬ ಸಂತೋಷ ಆಗುತ್ತೆ ಅಂತೇಳಿ ಅವ್ರು ಗೌರವ ಕೊಡಬೇಕಾದ್ರೆ ನಮ್ಗೆ ಮತ್ತಷ್ಟು ಇನ್ನೂ ಮಾಡಬೇಕು ಅನ್ಸುತ್ತೆ. ಅವ್ರ ಆಶೀರ್ವಾದ ಸಿಗತ್ತೆ ನಮಗೆ.
ಹೀಗೆ ಸರ್ ಇನ್ನಷ್ಟು ಸೇವೆ ಮಾಡುವಂಥ ಭಾಗ್ಯ ಭಗವಂತ ನಿಮಗೆ ಕರುಣಿಸ್ಲಿ ಅಂತ ಹೇಳ್ತಾ ಸರ್, ಕೊನೆಯದಾಗಿ ಸೇನೆಗೆ ಸೇರಬೇಕು ಅಂತ ಆಸೆ ಇಟ್ಕೊಂಡವರಿಗೆ ಅಥವಾ ಕನಸನ್ನು ಇಟ್ಕೊಂಡವರಿಗೆ ಒಬ್ಬ ಸೈನಿಕನಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ, ಏನು ಸಜೆಷನ್ ಕೊಡ್ತೀರಾ? ಇವಾಗ ಯಾವುದೇ ಮಕ್ಕಳಲ್ಲಿ ದೇಶ ಸೇವೆ ಸೇರಬೇಕು ಅಂತ ಆಸೆ ಪ್ರತಿಯೊಬ್ಬರಲ್ಲೂ ಇರುತ್ತೆ. ಆದರೆ ಅವ್ರಿಗೆ ದಾರಿ ಗೊತ್ತಿಲ್ಲ, ಯಾವ ರೀತಿ ಆ ಸೈನಿಕ ಸೇರಬೇಕು, ಯಾವ ರೀತಿ ಪ್ರಿಪ್ರೇಷನ್ ಮಾಡಬೇಕು ಅಂತ ಗೊತ್ತಿಲ್ಲ. ನಾನು ಹೇಳ್ತೀನಿ, ಇವಾಗ ನಮ್ಮ ಧಾರವಾಡದಲ್ಲಿ ಪರಮವೀರ್ ಅಕಾಡೆಮಿ ಅಂತ ಹೇಳ್ಬಿಟ್ಟು ನಮ್ಮ ಸ್ನೇಹಿತ ಆದಂಥವನು ಪರಶುರಾಮ್ ಅಂತ ಇದ್ದಾನೆ, ಅದು ಅಕಾಡೆಮಿ ನಡೆಸ್ತಾನೆ. 80 ಜನ ಸೈನಿಕರನ್ನ ಅವನ ದೇಶ ಸೇವೆಗೆ ಅಂತ ಕಳಿಸಿದ್ದಾನೆ. ಇವಾಗಲೂ ಹಲವಾರು ಮಕ್ಕಳು, ನಮ್ಮ ಸರ್ಕಾರಿ ಶಾಲೆ ಮಕ್ಕಳು ಇರ್ಬೋದು, ನಮ್ಮ ಹಲವಾರು ಯಾವುದೇ ಮಕ್ಕಳು ಇರ್ಬೋದು, ನಾನು ಸೈನಿಕ ಸೇರಬೇಕು ಅಂತ ಹೇಳಿದ್ರೆ ಯಾವುದಾದ್ರೂ ಹತ್ತಿರದಲ್ಲಿ ಇರ್ತಕ್ಕಂಥ ಸೈನಿಕರನ್ನ ನೀವು ಭೇಟಿ ಮಾಡಿ. ಅದಕ್ಕೆ ಇವಾಗಿನ ಕಾಲಘಟ್ಟದಲ್ಲಿ ಸೈನಿಕ ಸೇರೋದಕ್ಕೆ ಎಲ್ಲ ಆನ್ಲೈನ್ ಬಂದ್ಬಿಟ್ಟಿದೆ. ನೀವು ವೆಬ್ಸೈಟ್ಗಳಲ್ಲಿ ನೀವು ನೋಡಿದಾಗ ಯಾವ ರೀತಿ ಟ್ರೈನಿಂಗ್ಗಳಿದೆ, ಅದಕ್ಕೆ ನೀವು ಏನು ಅಕಾಡೆಮಿ ಅಂತ ಯಾವುದು ಓಪನ್ ಆಗಿರುತ್ತೆ, ನೀವು ಅಲ್ಲಿ ಹೋಗಿ ಟ್ರೈನಿಂಗ್ ತೊಗೊಂಡ್ರೆ, ಒಂದು 3 ತಿಂಗಳು ಟ್ರೈನಿಂಗ್ ತೊಗೊಂಡ್ರೆ ಫಿಸಿಕಲ್ ಫಿಟ್ನೆಸ್ ಆ್ಯಂಡ್ ಎಜುಕೇಷನ್ ನಿಮಗೆ ಹೇಳ್ಕೊಟ್ಬಿಡ್ತಾರೆ. ಜೊತೆಗೆ ನೀವು ಯಾವ ರೀತಿ ಹೋಗಿ ನೀವು ಇಂಟರ್ವ್ಯೂಗಳನ್ನ ಅಟೆಂಡ್ ಮಾಡಬೇಕು, ಅಲ್ಲಿ ಯಾವ ರೀತಿ ಪಾಸ್ ಆಗಬೇಕು ಅನ್ನೋದನ್ನು ಹೇಳ್ಕೊಡ್ತಾರೆ. ಅದನ್ನು ಖಂಡಿತವಾಗ್ಲೂ ನೀವು ಅದನ್ನು ಒಗ್ಗೂಡಿಸ್ಕೊಳ್ಳಿ. ಜೊತೆಗೆ ನೀವು ಫಸ್ಟು ನೀವು ನಿಜವಾದ ಒಂದು ಇವತ್ತಿನ ನಮ್ಮ ಭಾರತ ದೇಶದಲ್ಲಿ ನೀವು ಹುಟ್ಟಿದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಕರ್ತವ್ಯ ನಿಮ್ಮ ದೇಶನ ನೀವು ಕಾಪಾಡ್ಕೋಬೇಕು. ಯಾರೋ ಬಂದು ಕಾಪಾಡ್ತಾರೆ, ಸೈನಿಕರು ಕಾಪಾಡ್ತಾರೆ, ಯಾರೋ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಕಾಪಾಡ್ತಾರೆ, ಇಲ್ಲ BSF ಕಾಪಾಡ್ತಾರೆ, CRPF ಕಾಪಾಡ್ತಾರೆ ಅಂತ ಅನ್ಕೋಬೇಡಿ. ಅದೆಲ್ಲ ನೀವೇ ಕಾಪಾಡಬೇಕು. ಯಾಕಂದ್ರೆ ನಿನ್ನ ದೇಶನೇ ನೀವೇ ಕಾಪಾಡಬೇಕು ಅಂದಾಗ ನೀವು ಸೈನಿಕರಾಗಿ ನೀವು ಅದನ್ನು ಖಂಡಿತವಾಗಲೂ ಪ್ರತಿಯೊಬ್ಬರು ಸೈನಿಕರಾಗಬೇಕು. ಆ ಸೈನಿಕರಾಗೋದಕ್ಕೆ ನಾವು ಹೇಳ್ತೀವಲ್ಲ, ಹಲವಾರು ಪ್ರತಿ ವರ್ಷವೂ ಒಂದು 3 ಮಕ್ಕಳಿಗೆ ನಾವು ಸೈನಿಕರು ಸೇರೋಕ್ಕೆ ಫ್ರೀ ಟ್ರೈನಿಂಗ್ ಕೊಡೋಕ್ಕೂ ನಾವು ರೆಡಿ ಇದ್ದೀವಿ. ಯಾರು ಬೇಕಾದ್ರೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಆ ಸೈನಿಕರು ಸೇರೋದಕ್ಕೆ ನಾವು ಸಹಾಯ ಮಾಡಿಕೊಡ್ತೀವಿ. ನಾವು ಸೈನಿಕರಾಗಿರೋದ್ರಿಂದ ನಮ್ಗೆ ಆ ಸೈನಿಕರದ್ದು ಅಲ್ಲಿ ಏನಿದೆ ಅನ್ನೋದು ನಮಗೆ ಆ ಸಂತೋಷ ನನಗೆ ಗೊತ್ತಿದೆ. ನನ್ನ ಪ್ರಾಮುಖ್ಯತೆ ನಾನು ಹೇಳಿದ್ದೀನಿ, ನನ್ನ ಮನೆ ದೇವರಿಗಿನ್ನ ನಾನು ಅತಿ ಹೆಚ್ಚು ಪ್ರೀತಿ ಮಾಡೋದು ಏನಂದರೆ ಭಾರತ ದೇಶದ ಬಾವುಟ ಅಂತ ನಾನು ಹೇಳಿದ್ದೀನಿ. ಆ ಬಾವುಟಕ್ಕೆ ಯಾವುದೇ ಕಾರಣಕ್ಕೂ ಕುಂದು ತರೋದಕ್ಕೆ ಸೈನಿಕನಾಗಿ ನಾನು ಬಿಡೋದಿಲ್ಲ. ಅದಕ್ಕೆ ನಾನು ಏನು ಬೇಕಾದ್ರೂ ಶ್ರಮ ಪಡೋಕ್ಕೆ ರೆಡಿ ಇದ್ದೀನಿ. ಇನ್ನೂ 4 ಯುದ್ಧ ಮಾಡೋಕ್ಕೂ ಬೇಕಾದ್ರೆ ಇವಾಗಲೂ ತಯಾರಾಗಿ ನಾನು ಹೋಗಕ್ಕೆ ರೆಡಿ ಇದ್ದೀನಿ. ಜೊತೆಗೆ ನನ್ನ ಮಕ್ಕಳು ಏನಂತ ಈಗಿನ ಜನ್ರೇಷನಲ್ಲಿ ಇರ್ತಕ್ಕಂಥ ನನ್ನ ಮಕ್ಕಳಿಗೆ ನಾನು ಆ ಪ್ರೀತಿ ನಾನು ಹೇಳೋದೇನೆಂದರೆ, ಸೈನಿಕರಲ್ಲಿ ಯಾವುದು ಕಷ್ಟ ಇಲ್ಲ. ಎಲ್ಲೋ ಒಂದು ಸಣ್ಣ ಪುಟ್ಟ ಘಟನೆಗಳು ನೋಡಿ ಭಯ ಪಡಬೇಡಿ. ನಿಮಗೆ ನಿಜವಾದ ಸ್ವರ್ಗ ನೀವು ನೋಡಬೇಕು ಅಂತ ಆಸೆ ಪಟ್ಟರೆ ಸೈನಿಕನಾಗಿ ನೀವು ಜಾಯ್ನ್ ಆಗಿ, ಅಗ್ನಿವೀರಾಗಿ ಜಾಯ್ನ್ ಆಗಿ. 4 ವರ್ಷ ಅಲ್ಲ, ನೀವು ಅಲ್ಲಿಂದನೇ ಬೇಕಾದ್ರೆ ನೀವು 15 ವರ್ಷ 20 ವರ್ಷ ಕಡೆ ಅಲ್ಲಿಂದನೂ ಕಂಟಿನ್ಯೂ ಮಾಡ್ಬೋದು. ನೀವು ಇರಬೇಕು ಅಂದರೆ ಮಿನಿಮಮ್ 4 ವರ್ಷ ಆದರೂ ದಯವಿಟ್ಟು ನೀವು ಮಾಡಿ ಅಂತ ನಾನು ಈ ಮಾತನ್ನು ಹೇಳಿ ಮುಗಿಸ್ತೀನಿ. ಸೊ ಫೈನಲಿ ಥ್ಯಾಂಕ್ ಯು ಸೋ ಮಚ್ ಸರ್. ಸೈನಿಕರ ಜೀವನ ಅನ್ನುವಂಥದ್ದು ಯಾವ ರೀತಿ ಇರುತ್ತೆ, ಅದು ಕಬ್ಬಿಣದ ಕಡಲೆ ಅಲ್ಲ, ಅದು ಕೂಡ ಬಹಳಷ್ಟು ಖುಷಿಯನ್ನು ಕೊಡುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಮಗೆ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಜೀವನ ಇನ್ನಷ್ಟು ಚೆನ್ನಾಗಿರಲಿ. ಸೊ ಏನು ಕನಸನ್ನು ಇಟ್ಕೊಂಡಿದ್ದೀರಿ ಅದೆಲ್ಲ ನನಸಾಗಲಿ. ಆ ದೇವರು ನಿಮಗೆ ಇನ್ನಷ್ಟು ಆಯಸ್ಸನ್ನು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತೇನೆ. ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಭಾರತ್ ಮಾತಾ ಕಿ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.